ವಿವೇಕಾನಂದ ಇತ್ತ ನೋಡು, ಗೌತಮ ಬುದ್ಧ ಮೇಲೆ ನೋಡು, ರಾಮ ಕೆಳಗೆ ನೋಡು, ಕೃಷ್ಣ ಎದುರಿನಲ್ಲಿ ನೋಡು, ಹನುಮಂತ ಹಿಂದೆ ನೋಡು, ಮುಂದೆ ನೋಡು, ಆ ಕಡೆ ನೋಡು, ಈ ಕಡೆ ನೋಡು. ಇದೆಲ್ಲ ನೀವು ಮನೆ ಒಳಗೆ ಸರ್ಕಸ್ ಮಾಡ್ಲಿಕ್ಕೆ ಉಂಟಾ? ಗುಂಡಣ್ಣ, ಅದು ಇದು ಓಹೋ ಅದಾ, ಅದು ಬಿಡಿ. ನಮ್ಮ ದೇಶದ ನಾಯಿಗಳು ಅಲ್ಲ ನಮ್ಮ ದೇಶದ ನಾಯಕರುಗಳು ಭಾಷಣವೇ ಹಾಗೆ. ಅದನ್ನು ನೀವು ಕೇಳಲಿಕ್ಕೆ ಹೋದ್ರೆ ವಿಷ ಕುಡಿಬೇಕಾಗ್ತದೆ. ನನ್ನ ಮಾತು ಕೇಳಿ, ಕೋಗಿ ಕುಡೀರಿ. ಅಲ್ಲ, ಇದು ನಮ್ಮ ದೇಶ, ಸ್ವತಂತ್ರ ದೇಶ. ದೊಡ್ಡರಾಯರೆ, ಎಂತದಿದು? ಬಾತ್ರೂಮ್ ಅಲ್ಲಿ ಭಾಷಣ ಮಾಡುವುದಾ? ಇಲ್ಲಿ ಜನಸಾನಕ್ಕೆ ಕ್ಯೂ ನಿಂತು ಬೊಬ್ಬೆ ಹೊಡಿತಾ ಉಂಟು. ಬೇಗ ಬನ್ನಿ, 5 ನಿಮಿಷದ ಕಿಂಚತ್ ಕೂಡ ಅವಕಾಶ ಇರತ್ತ ಬೋರ್ಡ್ ಹಾಕ್ಬೇಕಾಗ್ತದೆ. ಎಂತ ಜನ ನೀವು? ಕಾವೇರಿ, ಇದು ಏನೇ ಇದೆಲ್ಲ? ಇಬ್ರು ಸೊಸೆಯರಿದ್ರು ಈ ವಯಸ್ಸಲ್ಲೂ ಈ ಕೆಲಸ ಎಲ್ಲ ನೀನೇ ಮಾಡ್ಬೇಕಾ? ಅಯ್ಯೋ, ಸೊಸೆಯರ್ ಕೈಲಿ ಇದೆಲ್ಲ ಮಾಡ್ಸಕ್ಕಾಗತ್ತಾ? ಸರಿ ಹೋಯ್ತು ಬಿಡು. ಸೊಸೆಯರು ಅತ್ತೆ ಮಾವಂದ್ರ ಸೇವೆ ಮಾಡೋದನ್ನ ನೋಡಿದೀನಿ. ಈ ಮನೇಲಿ ವಿಚಿತ್ರ ಏನಪ್ಪಾ ಅಂದ್ರೆ, ಅತ್ತೇನೆ ಸೊಸೆಯರ್ ಸೇವೆ ಮಾಡ್ತಿದ್ದಾಳೆ. ಯಾಕ್ರೆ ಅಷ್ಟು ದೊಡ್ಡ ಮಾತಾಡ್ತೀರಾ? ದೊಡ್ಡ ಸೊಸೆ ಸರಸ್ವತಿ ಸಂಗೀತಾಭ್ಯಾಸ ಮಾಡ್ತಿದ್ದಾಳೆ. ಚಿಕ್ಕ ಸೊಸೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ನೀನು ಇಲ್ಲಿ ಸ್ಟವ್ ಮುಂದೆ ಬೇಯ್ತಾ ಇರು. ಬಹಳ ಚೆನ್ನಾಗಿದೆ. ಕೈ ತಗಲಿ ಬಿದ್ಬಿಟ್ಟಾತು. ನಮ್ ಕಿಟ್ಟುಗೆ ಉಪ್ಪಿಟ್ಟಂದ್ರೆ ಬಹಳ ಇಷ್ಟ ಅಲ್ವಾ? ಅದಕ್ಕೆ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕಿದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದೆ. ಯಾಕೆಂದ್ರೆ ಬಚ್ಚಲ ಮನೇಲಿ ಭಾಷಣ ಮಾಡ್ತಾನಲ್ಲ, ಅದಕ್ಕೆ. ನಿಮ್ಗೆ ಯಾವಾಗ್ಲೂ ಹಾಸನೆ. ಇವತ್ತವನು ಬಚ್ಚಲ ಮನೇಲಿ ಭಾಷಣ ಮಾಡ್ಬೋದು. ನಾಳೆ ಕಕ್ಕಸ್ ಮನೇಲಿ ಕ್ರಿಕೆಟ್ ಆಡ್ತಾನೆ. ಅಲ್ಲ ರೀ, ಇನ್ನೇನೆ ನಾಳೆ ಮಿನಿಸ್ಟರ್ ಆಗಿ ಅಸೆಂಬ್ಲಿಯಲ್ಲಿ ಆಡಳಿತ ನಡೆಸ್ತಾನೆ ಅಂತ ತಿಳ್ಕೊಂಡ್ಯಾ? ಭ್ರಮೆ ನಿನಗೆ. ಓಹೋ, ಮೊಟ್ಟೆನೂ ಕುಡಿಸಿ ಫೈಲ್ವಾನ್ ಮಾಡ್ತೀಯ ಅವನ್ನ? ಮೊಟ್ಟೆ ಅವನೇಲ್ಲ ರೀ, ದೊಡ್ಡ ಸೊಸೆಗೆ. ಅವಳು ತುಂಬಾ ವೀಕ್ ಆಗಿದ್ದಾಳೆ ಅಲ್ವಾ, ಅದಕ್ಕೆ ಹಾಲಲ್ಲಿ ಮೊಟ್ಟೆ, ತುಪ್ಪ, ಜೇನುತುಪ್ಪ ಕಲಸಿ ಬೆಳಗ್ಗೆನೆ ಕೊಡ್ಬೇಕು. ಚಿಕ್ಕ ಸೊಸೆಗೆ ಹಾರ್ಲಿಕ್ಸ್. ಅಯ್ಯೋ, ಹಾರ್ಲಿಕ್ಸ್ ಅಂದ್ರೆ ಮರ್ತೇ ಹೋಯ್ತು ರೀ. ಹಾರ್ಲಿಕ್ಸ್ ಮುಗ್ದೋಗಿದೆ. ಗುಳ್ಳಿನ ಅವ್ರಿಗೆ ಹೇಳಿ ಒಂದ್ ಬಾಟಲ್ ತರ್ಸ್ಕೊಡಲ್ವಾ? ತರ್ಸೋಣ. ಕೋಳಿ ಮೊಟ್ಟೆ ಇಡುತ್ತಲ್ಲ ಹಾಗೆ ನನ್ನ ಜೇಬಿನಲ್ಲೂ ದುಡ್ಡು ಮೊಟ್ಟೆ ಇಡುತ್ತೆ ಅಂತ ತಿಳ್ಕೊಂಡಿದೀಯಾ? ಲೇ ಕಾವೇರಿ, ನಾನು ರಿಟೈರ್ ಆಗಿ ಪೆನ್ಷನ್ ತಗೋತಾ ಇರೋನು. ಖರ್ಚಿಗೊಂದು ಇತಿಮಿತಿ ಬೇಡವೇನೆ? ನನಗ್ ಗೊತ್ತು ನೀವ್ ಹೀಗೆ ಹೇಳ್ತೀರಿ ಅಂತ. ಅಲ್ಲ ರೀ, ಇದೆಲ್ಲ ನಮ್ ಮಕ್ಕಳಿಗೆ ತಾನೆ. ಓ ಕಾವೇರಿ, ನಿನಗೆ 1000 ಸಲ ಹೇಳಿದ್ದೀನಿ, ಮಕ್ಕಳನ್ನ ಅತಿಯಾಗಿ ಮುದ್ದಿಸಬೇಡ್ವೆ ಅಂತ. ನಿನ್ನಿಂದಲೇ ಅವ್ರು ಕೆಟ್ಟು ಹೋಗಿರೋದು. ಸುಮ್ನೆ ಅಂದ್ರೆ ಅವ್ರು ಯಾಕೆ ಕೆಡ್ತಾರೆ? ದೇವ್ರ ತಲೆ ಮೇಲಿರೋ ಹೂವಿನಷ್ಟು ಪವಿತ್ರವಾಗಿದ್ದಾರೆ ನನ್ ಮಕ್ಕಳು. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ. ನಾನು ಕಣ್ಣು ಮುಚ್ಕೊಂಡ್ಮೇಲೆ ಆಗ ನಿನಗೆ ಗೊತ್ತಾಗುತ್ತೆ. ಬಿಡ್ತೂನಿ, ಶುಕ್ರವಾರ ದಿವಸ ಅಮಂಗಳ ಮಾತಾಡ್ಬೇಡಿ. ಹೌದು, ಗಂಡಸರಿ ಅಡಿಗೆ ಮನೇಲಿ ಎಂತದ ಕೆಲ್ಸ? ನಡೀರಿ ಮಾರಾಯರ, ನಡೀರಿ ನಡೀರಿ ಎಂದೆ. ಅಲ್ಲೋಗ್ತಾವನೆ, ಹಿಡಿಯೋಣ. ಯಾಕೇನಾಯ್ತು? ಅಲ್ಲಿ ಅಲ್ಲಿದ್ದಾನೆ, ಹಿಡ್ಕೊಳ್ಳೋಣ. ಯಾಕೋ ಪುಟ್ಟು, ಏನಾಯ್ತು? ಅದೇ ಅಮ್ಮ, ನಾನು ಜಾಗಿಂಗ್ ಹೋಗಿರ್ಲಿಲ್ವಾ, ಓಡ್ ಬರ್ತಾ ಇದ್ದೆ. ಕಳ್ಳ ತಡ್ಸ್ಕೊಂಡ್ ಬರ್ತಾ ಇದ್ದಾರೆ ಇವರು. ನೀನಿರೋ ಅವತಾರ ಕಳ್ಳ ಅಲ್ವೋ, ಕೊಲೆಗಾರ ಅಂತಾರೆ. ಅಯ್ಯೋ ಪ್ರಾರಬ್ಧವೇ. ಸ್ವಾಮಿ, ಇವನು ಕಳ್ಳ ಅಲ್ಲ, ನನ್ನ ಕಿರಿ ಮಗ. ಹೇಳಿ ಆದ್ರೂ ನೋಡೋ ಕೇಡಿ ತರ ಇದ್ದಾನೆ. ನಿಮಗೆ ತೊಂದರೆ ಕೊಟ್ಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ ಸರ್, ಅಯ್ಯೋ, ಎಷ್ಟು ಹೆದರ್ಕೊಂಡ್ಬಿಟ್ಟಿದೆ ಮಗು. ಅಲ್ಲವೇ ಮತ್ತೆ
ಹೋಗಿ ಒಂದು ಬಾಲಗ್ರಹ ಯಂತ್ರ ಹಾಕ್ಸು. ಅಯ್ಯೋ ಗಿಂತಂದು ಲೈ ದಿನ ಶೇವಿಂಗ್ ಮಾಡ್ಕೊಂಡು ನೀಟ್ ಆಗಿರೋದಕ್ಕೆ ಏನು ಬಂದಿದೆಯೋ ನಿನಗೆ? ಇದು ಬುದ್ಧಿಜೀವಿಗಳ ಸ್ಟೈಲ್ ಅಪ್ಪ. ಗಡ್ಡ ಇಲ್ಲದೆ ಇದ್ರೆ ದಡ್ಡ ಅಂತಾರೆ. ನಿನ್ನ ಮುಂಡ ಮೋಚ್ತು. ಲೈ ತಲೆ ಮೇಲೆ ಕೂದಲು ಬೆಳೆಸೋದಲ್ವೋ, ತಲೆ ಒಳಗಿನ ಬುದ್ಧಿ ಬೆಳೆಸಬೇಕು. ಅದು ಬುದ್ಧಿವಂತ ಲಕ್ಷಣ. ಸಾಕ್ ಸುಮ್ನಿರಿ. ನನ್ ಮಗ ಬುದ್ಧಿವಂತ ಅಲ್ದೆ ದಡ್ಡ ಏನಲ್ಲ. ಬಾರೋ ಮರಿ, ಬಾದಾಮಿ ಹಾಲು ಕೊಡ್ತೀನಿ. ಹೋಗಪ್ಪ, ಬಾದಾಮಿ ಹಾಲು ಕೊಡಿ. ಅಯ್ಯೋ ಕರ್ಮ ಕರ್ಮ ಕರ್ಮ. ಸರಸ್ವತಿ, ತಲೆನೋವಾ? ಇಲ್ಲ ಮಾವಯ್ಯ, ಆ ತಲೆನೋವು ಔಷಧಿ ಅಲ್ಲೇ ಇದೆಯಲ್ಲ. ಅಲ್ಲಮ್ಮ, ಇರಿ ಇದು ಕೆಮ್ಮಕ್ ಸಿರಪ್ಪು, ಇದು ಆಸ್ತಮಾಗೆ, ಇದು ಗ್ಯಾಸ್ಟ್ರಿಕ್ಗೆ, ಇದು ಬಿಪಿಗೆ, ಇದು ವೀಕ್ನೆಸ್ಗೆ ಮಾವಯ್ಯ. ಸರಿ ಅಮ್ಮ. ಪ್ರಪಂಚದಲ್ಲಿರೋ ರೋಗಗಳಿಗೆಲ್ಲ ಇಲ್ಲೇ ಔಷಧಿ ಇದೆ ಅಂತ ಆಯ್ತು. ಯಾರಿಗಮ್ಮ ಇದೆಲ್ಲ? ನನಗೆ ಮಾವಯ್ಯ. ಅಲ್ಲ, ಈಗ ತಾನು ಅಳ್ತಿದ್ಯಲ್ಲ, ಅದಕ್ಕೆ ವಿಚಾರಿಸ್ತಿದ್ದೀನಿ. ಅಳ್ತಾ ಇರ್ಲಿಲ್ಲ ಮಾವಯ್ಯ, ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೆ. ಹೌದಾ? ಮತ್ತೆ ಸಂಕಟಪಟ್ಟು ಹೇಳ್ತಿದ್ದಾಗಿತ್ತಲ್ಲಮ್ಮ. ಆ ರಾಗ ಇರೋದೇ ಹಾಗೆ ಮಾವಯ್ಯ, ದರ್ಬಾರಿ ಕನ್ನಡ. ಹಿಂದೆ ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್ ಹಾಡ್ತಿದ್ನಂತೆ. ಈಗ ನೀನ್ ಹಾಡ್ತಿದ್ದೀಯ. ಅದೊಂದೇ ಅಲ್ಲ ಮಾವಯ್ಯ, ನಿಮ್ಗೆ ಮಾಲ್ಕೋಸ್ ಗೊತ್ತಾ? ಇಲ್ವಲ್ಲಮ್ಮ, ನನಗೆ ಎಲೆಕೋಸು ಹೂಕೋಸು ಗೊತ್ತು. ಅದಲ್ಲ ಮಾವಯ್ಯ, ಮಾಲ್ಕೋನ್ಸ್ ಅಂತ ಅದೊಂದ್ ರಾಗ. ಅದ್ರಲ್ಲಿ ಮೀರ್ಸೋರೇ ಇಲ್ಲ ಗೊತ್ತಾ? ನಾನ್ ಆ ರಾಗ ಹಾಡ್ತಾ ಇದ್ರೆ ನಮ್ ಸಂಗೀತದ ಮೇಷ್ಟ್ರು ಮೂರ್ಛೆ ಹೋಗ್ಬಿಟ್ರ? ಇಲ್ಲ, ನನಗೆ ಮಾಲ್ಕೋನ್ ಸರಸ್ವತಿ ಅಂತ ಬಿರುದು ಕೊಟ್ಟಿದ್ದಾರೆ. ಅದ್ ಎಂಥ ಸೊಗಸಾದ ರಾಗ ಗೊತ್ತಾ ಮಾವಯ್ಯ? ಅದ್ರಲ್ಲಿ ಒಂದಂತ ಹಾಡ್ ತೋರಿಸ್ತೀನಿ, ಕೂತ್ಕೊಳ್ಳಿ. ಬೇಡಮ್ಮ ಬೇಡ, ನಾನು ಆಗಲೇ ಕೇಳಿದ್ದೀನಲ್ಲ. ಏನು ಸುಖವಾದ ಕಂಠ ನಿಂದು. ಅದೇನು ಗಮಕು, ಅದೇನು ಪಲಕು, ಒಂದೊಂದು ಸ್ವರಾನು ಹಾಗೆ ಶಾವಿಗೆ ಹಿಂಡದಾಗ ಹಿಂಡ ಬಿಡ್ತೀಯ. ಈಗ ಇನ್ನೂ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ, ಹಾಡ್ತೀನಿ ಕೇಳಿ. ನಾನಲ್ಲ ಮಾವಯ್ಯ ಹಾಡಿದ್ದು, ಕತ್ತೆ. ಪರವಾಗಿಲ್ಲ, ಅದು ನಿನ್ ಜೊತೆಲೇನೆ ಅಭ್ಯಾಸ ಮಾಡ್ತಾ ಇದೆ. ಅಲ್ಲ ಮಾವಯ್ಯ, ಆ ಲಕ್ಷ್ಮಿಗೂ ಹೇಳ್ದೆ ಸಂಗೀತ ಕಲಿಯೇ ಅಂತ. ಅವಳು ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಅಲ್ಲ ಮಾವಯ್ಯ, ಹೆಂಗಸ್ರು ಹಾರ್ಸ್ ರೈಡಿಂಗ್ ಮಾಡೋಕ್ಕಾಗುತ್ತಾ? ಯಾಕಾಗಲ್ಲ ಮಾಸ್ಟರ್? ನಾನು ಜಡ್ಜ್ ಮಗಳು. ಎಂಥ ತುಂಟು ಕುದ್ರೆ ಆದ್ರೂ 2 ದಿವಸದಲ್ಲಿ ಪಳಗಿಸ್ಬಿಡ್ತೀನಿ. ಹೌದೌದು. ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಹಾಗೆ ಈಗ ಕೈ ತುಂಬಾ ಸಿಗುತ್ತೆ. ಮಾಸ್ಟರ್ ಸಾಕು. ಅರೆ ಇನ್ನು ಶುರುನೇ ಮಾಡಿಲ್ಲ, ಆಗ್ಲೇ ಸಾಕು ಅಂತಿದ್ದೀರಲ್ಲ. ಸ್ವಲ್ಪ ಹೋಗ್ಲಿ. ಕಮಾನ್ ರೈಟ್ ಹಾಗೆ ಗುಡ್ ಮುಂದೆ ಗಲಪ್ ಗುಡ್. ಚೆನ್ನಾಗಿ ಹೊಡಿಸ್ತೀರ. ಏನ್ ಸರ್ ಇದು? ಸ್ವಲ್ಪ ತಡ್ಕೊಳ್ಳಿ, ಬಿದ್ಮೇಲೆ ಏಟ್ ಬೀಳ್ದೆ ಇರುತ್ತಾ? ಕಲಿಯೋವಾಗ ಹೇಳ್ಬೇಕು, ಬೀಳ್ಬೇಕು. ಆಗ್ಲಿ ಸರ್, ನಾಳೆ ಬೆಳಿಗ್ಗೆ ಬೇಗ ಬಂದ್ಬಿಡ್ತೀನಿ. ಕೊಡಿ. ಬಾಯ್. ಇನ್ನೊಂದು ರೌಂಡ್ ಹಾಕೋಣ ಅಂದ್ರೆ ಹಾಳಾದ್ ಕುದುರೆ ಬೀಳಿಸ್ಬಿಡ್ತೆ. ಓ, ಯಜಮಾನರು ಒಳಗೆ ಇದ್ದಾನೆ. ರಾಯರೇ ನಾನೀಗ ಮಾರುಕಟ್ಟೆಗೆ ಹೋಗ್ಬೇಕು. ದ್ರಾಕ್ಷಿ, ಬಾದಾಮಿ, ಕಲ್ಸಕ್ರೆ, ಕೋಳಿ ಮೊಟ್ಟೆ. ಏನೋ ಇದು? ಯಾರಿಗಿದಲ್ಲ? ನಮ್ಮ ಮನೆಗೆ. ಅದು ಕೋಳಿ ಮೊಟ್ಟೆ ಚಿಕ್ಕರಾಯರಿಗೆ, ಬಾದಾಮಿ ಕಲ್ಸಕ್ರೆ ದೊಡ್ಡ ಸೊಸೆಯವರಿಗೆ, ಜೇನುತುಪ್ಪ ಬೆಣ್ಣೆ ಕಿತ್ತೂರಾಯರಿಗೆ, ಇನ್ನು ಹಾರ್ಲಿಕ್ಸು ಚಿಕ್ಕ ಸೊಸೆಯವರಿಗೆ. ಇದು 1 ವಾರದ ಲಿಸ್ಟು. ತರಕಾರಿ ಅಂತದ್ದು ಬೇಕು ಅಂತ ಅಮ್ಮವರು ನನಗೆ ಹೇಳಿದ್ದಾರೆ, ಅದು ನಾ ತರ್ತೇನೆ. ಸರಿ ಹೋಯ್ತು ಬಿಡು. ಒಬ್ರಿಗೆ ಚಿಕನ್ ಬಿರಿಯಾನಿ, ಇನ್ನೊಬ್ರಿಗೆ ಮಟನ್ ಬಿರಿಯಾನಿ. ಇದು ಮನೆ ಅಲ್ಲ, ಹೋಟ್ಲು. ನಾನು ಪ್ರೊಪ್ರೈಟ್ರು, ನೀನು ಸಪ್ಲೈಯರು. ಅವಳು ಕಾವೇರಿ ಕುಕ್ಕು. ಕುಕ್ಕನ್ನು ಕೂಡ ಪಕ್ಕನೆ ಹೊಳೆಯಿತು ನಮಗೆ. ಅಮ್ಮ ಅವರು ಪ್ರೆಷರ್ ಕುಕ್ಕರ್ ತರಬೇಕು ಅಂತ ಹೇಳಿದ್ದಾರೆ. ಅದಿಷ್ಟು ಕೂಡ ಅದು ಬರೆದು ಬಿಡ್ತೇನೆ. ಮಾರ್ಕೆಟ್ ಅಲ್ಲಿ ಮಂಡ್ಯ ಬಿಸಿಯಾಗಿ ಮಾರ್ತಾ ಹೋಗ್ತೇನೆ. ಸ್ವಲ್ಪ ಇರೋ, ಇನ್ನು ಏನೇನು ಬರೆದಿದ್ದಾರೆ ನೋಡೋಣ. ಶೂಸು, ಗ್ಲೌಸು, ಕತ್ತಿ. ನಾಯನೇ, ಕತ್ತಿ ಅಂದ್ರೆ ಇದಲ್ಲ, ಆ ಕತ್ತಿ ವರಸೆ. ಕತ್ತಿ ಕಠಾರಿ ತಗೊಂಡಿದ್ದಕ್ಕೆ ಹೋಗೋರು ಯಾರಿದಾರಪ್ಪ ಈ ಮನೇಲಿ? ನಿಮ್ಮ ಚಿಕ್ಕ ಸೊಸೆಯವರು ಕತ್ತಿ ವರ್ಷ ಅಭ್ಯಾಸ ಮಾಡ್ತಿದ್ದಾರೆ. ಅವರು 2 ಕತ್ತಿ ಬೇಕೇ ಬೇಕು ಎಂದು ಬರೆದಿದ್ರು. ನಾನು ನಿಮ್ಮ ಪರಿಸ್ಥಿತಿ ನೋಡಿ 1 ಕತ್ತಿ ಬರೆದಿದ್ದೇನೆ. ತಂದು ಹಾಕೋಕೆ ಗಟ್ಟಿಯಾಗಿ ನಾನಿದ್ದೀನಿ, ತಿಂದು ಕರಗಿಸೋಕೆ ಕತ್ತಿ ವರ್ಷ ಆಡ್ಬೇಕಾದ್ದೆ. ಹೋಗಿ ತಗೊಂಬ. ನಿಮಗೆ ಒಂದು ಬ್ಲೇಡ್ ತರ್ತೇನೆ.
ಯಾರು ಬೇಕಾಗಿತ್ತು ತಮಗೆ? ಇದೇನ್ ಮಾವಯ್ಯ, ನಾನ್ ನಿಮ್ ಚಿಕ್ಕ ಸೊಸೆ ಲಕ್ಷ್ಮೀ ದೇವಿ ಅಲ್ವಾ? ಓ, ಲಕ್ಷ್ಮೀನ? ಏನಮ್ಮ ನಿನ್ನ ಅವತಾರ? ಒಳ್ಳೆ ಶಿಕಾರಿಗೆ ಹೋಗೋ ಸಾಹೇಬ್ರ ತರ. ಇಲ್ಲ ಮಾವಯ್ಯ, ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡ್ ಬರ್ತಿದ್ದೀನಿ ನಾನು. ಹಾರ್ಸ್ ರೈಡಿಂಗ್? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ? ಅದು ಮಧ್ಯಾಹ್ನ ಮಾವಯ್ಯ, ಬೆಳಿಗ್ಗೆ ಹಾರ್ಸ್ ರೈಡಿಂಗು, ಸಾಯಂಕಾಲ ಪ್ರಾಕ್ಟೀಸ್. ಹಾಗಾದ್ರೆ 3 ಹೊತ್ತು ಬಿಡುವಿಲ್ಲದ ಅಭ್ಯಾಸ ಅನ್ನು. ಹೌದು ಮಾವಯ್ಯ, ಇಷ್ಟರಲ್ಲೇ ನಮ್ ತಂಡದವರೆಲ್ಲ ಸೇರಿ ಪರ್ವತಾರೋಹಣ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇಲ್ಲಿ ಯಾವ ಪರ್ವತನಮ್ಮ? ಓ, ಹಿಮಾಲಯ ಹತ್ತ ಹೋಗ್ತೀರೇನು? ಹಿಮಾಲಯನ? ಅದೀಗಲ್ಲ ಮಾವಯ್ಯ, ಅದ್ ಮುಂದಿನ ವರ್ಷ. ಈ ವರ್ಷ ಶಿವಗಂಗೆ ಬೆಟ್ಟ ಹತ್ಬೇಕು ಅಂತಿದೀವಿ. ಬೆಟ್ಟ ಯಾಕಮ್ಮ, ಮನೇಲಿರೋ ಅಟ್ಟ ಹತ್ತಿದ್ರೆ ಸಾಲದೆ. ನಿಮ್ಮತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಡಿಗೆ ಮನೇಲಿ ಬೇಯ್ತಿರ್ತಾಳೆ. ನೀವಿಬ್ಬರು ಸೊಸೆಯರಿದ್ದೀರಿ, ಅವಳಿಗೆ ಸಹಾಯ ಮಾಡಬಾರ್ದೇನಮ್ಮ? ಅಡಿಗೆ ಕೆಲ್ಸನಾ? ನಾನಾ? ಐ ಆಮ್ ವೆರಿ ಸಾರಿ ಮಾವಯ್ಯ, ನನಗೆ ಅಡಿಗೆ ಕೆಲಸ ಬರೋದಿಲ್ಲ. ನೀನ್ ಯಾಕಮ್ಮ ಅಡಿಗೆ ಕೆಲಸ ಮಾಡ್ತೀಯಾ? ಎಷ್ಟೇ ಆದ್ರೂ ಚೀಫ್ ಜಸ್ಟಿಸ್ ಮಗಳಲ್ವ ನೀನು? ಲಕ್ಷ್ಮೀ ನರಸಿಂಹ, ನೀನೇ ಕಾಪಾಡ್ಬೇಕು. ಗ್ರಹಚಾರ ಎಂತದು? ಆಯಸ ಮುಗಿದಲ್ಲಿ ಇರ್ಲಿಕ್ಕೆ ಆಗ್ತದ? ನಿಮ್ಮ ಅಮ್ಮ ಹೋದ್ಲು, ನಿಮ್ಮ ಅಜ್ಜಿ ಸತ್ತಲು, ಈ ಪುರಾಣ ನನಗೆ ಯಾಕೆ? ಹೆಂಡತಿ ಮಕ್ಕಳು ಉಂಟಲ್ಲ, ದುಡ್ಡು ತೆಗಿ ಮಾರಾಯ. ತಂದಿದ್ದೀನಿ ಸ್ವಾಮಿ, ಬಡ್ಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಎಂದೆ. ಅಸಲು ನೀನು ನಿಧಾನವಾಗಿ ಕೊಡು ಮಾರಾಯ. ಬಡ್ಡಿಯಲ್ಲಿ 1 ಕಾಸು ಕೊಡುವುದಿಲ್ಲ. ಹೊರಗಡೆ ಚಿನ್ನಕ್ಕೆ ನೀವು 4% ಕೊಡ್ತೀರಿ, ನಾನು 3% ತೆಗೆದುಕೊಳ್ತೇನೆ. ಅದು ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಎಂತ ಜನ ಗೊತ್ತುಂಟ, ಕೊಡ್ಲಿಕ್ಕೆ ನಿಮಗೆ ಸಂಕಟ ಆಗ್ತದೆ. ತಗೊಂಬ ಇಲ್ಲಿ. ಅಸಲು 100, ಬಡ್ಡಿ 20, ಸರಿ ಉಂಟಲ್ಲ? ಮತ್ತೆಂತದ್ದು ಅದರಲ್ಲಿ ಕೋಸುರು ಬೇರೆ, ಕಲಿದ ಬುದ್ಧಿಯ? ಇದಲ್ಲ ನಿಂದು? ಮತ್ತೊಂದು ಕೆಂಪುಂಟು. ಇದೆ ನಿಂದು, ಸರಿ ತೆಗೆದುಕೊಂಡು ಹೋಗು. ಬೆಳಗ್ಗೆ ಬೋಣೆ ಆಯ್ತು. ನಮಸ್ಕಾರ ಸ್ವಾಮಿ. ಓಹ್, ನಮಸ್ಕಾರ. ಗುಂಡಣ್ಣ ಅಂದ್ರೆ ತಾವೇನಾ? ನಿಮಗೆ ಹೇಗೆ ಕಾಣ್ಲಿಕ್ಕುಂಟು? ನೋಡಿದ್ರೆ ದೊಡ್ಡ ಸಾಹುಕಾರ ತರ ಕಾಣ್ತೀರಾ. ಹೌದು, ಸಾಹುಕಾರ್ರೆ. ನಿಮಗೆ ಎಂತದಾಗಬೇಕು? ಅಡಿಗೆ ಕೆಲಸ ಮಾಡ್ತಾರಲ್ಲ ಗುಂಡಣ್ಣ ಅಂತ. ಆ ಗುಂಡಣ್ಣ ನಾನೇ. ಅಡಿಗೆ ಮಾಡಿದ್ರೆ ಸಾಹುಕಾರ ಇರುವುದಿಲ್ವಾ? ಹಂಗೇನಿಲ್ಲ. ನಿಮಗೆ ಎಂತದಾಗಬೇಕೀಗ? ನಾವು ಮದುವೆಗೆ ಅಡಿಗೆಯವ್ರನ್ನ ಬುಕ್ ಮಾಡಕ್ ಬಂದಿದ್ದೀವಿ. ಓಹೋ, ನೀವು ಮದುವೆ ಮಾಡ್ತೀರಾ? ಹೌದಾ? ಆಯ್ತು. ಇಲ್ಲಿ ಮಾತಾಡೋದು ಬೇಡ, ಹೋಟ್ಲಲ್ಲಿ ಕೋತ್ ಕುಡಿದು ಮಾತಾಡುವ. ಆದ್ರೆ ಒಂದು ಕಂಡೀಷನ್, ಅರ್ಧ ಅಡ್ವಾನ್ಸ್ ಕೊಡಬೇಕು. ಆಯ್ತು ಕೃಷ್ಣ, 2ನೇ ರೂಮ್. ಸರ್ಸು, ಏ ಸರ್ಸು, ನೋಡ ಇಲ್ಲಿ, ನೋಡ ಇಲ್ಲಿ. ಅಯ್ಯೋ, ಒಳ್ಳೆ ಪುಡಾರಿ ತರನೇ ಇದ್ದೀರಾ. ಕರ್ದಿದ್ರೆ ನಾನು ಬರ್ತಿದ್ದೆ. ಯಾವ್ದಕ್ರಿ ಫೋಟೋ? ನಾನು ಎಲೆಕ್ಷನ್ ನಿಂತಿದ್ದೀನಿ. ಇದನ್ನ ಪೋಸ್ಟರ್ ಹಾಕ್ಸೋಣ ಅಂತ ತೆಗೆಸ್ದೆ. ಆಲ್ಬಮ್ ಹಾಕಿಡು. ನೋಡಿ. ಹಲೋ. ಹಲೋ, ನೀವು ಬಯಲ್? ನೀವು ಝುವಾಲಜಿ ಸ್ಟೂಡೆಂಟ್ ಅಲ್ವಾ? ಹಾ ಹೌದು. ನಿಮ್ಗೆ ಹೇಗೆ ಗೊತ್ತು? ದಿನ ಕಾಲೇಜಿನಲ್ಲಿ ನೋಡ್ತಿರ್ತೀನಲ್ಲ. ಕರೆಕ್ಟ್, ನಾನು ನಿಮ್ಗೆ ನೋಡ್ತಾನೆ ಇರ್ತೀನಿ. ಬರ್ತೀನಿ, ಬಾಯ್. ಬಹಳ ಹೊತ್ತಿನಿಂದಲ್ಲ, ಬಹಳ ದಿನಗಳಿಂದ ಅಂತ ಹೇಳಿ ಹಗಲು ರಾತ್ರಿ ನಿಮ್ದೇ ಧ್ಯಾನ. ನನಗೂ ಅಷ್ಟೇ, ಯಾವಾಗ ನಿಮ್ಮನ್ನ ನೋಡ್ತೀನಿ ಅಂತ ನನ್ನ ಮನಸ್ಸು ತುಂಬಾ ಆತರ ಪಡ್ತಾ. ಹೌದಾ? ವೆರಿ ಗುಡ್. ಮಾಧವಿ ತರ ಕಾಣಿಸ್ತೀರಾ. ಮಾಧವಿನಾ? ಯಾರೇ ಅವಳು? ನಿಮ್ ಲವ್ವರ? ನಮ್ಗೆ ಯಾವ ಲವರು ಇಲ್ಲ ರೀ. ಮತ್ತೆ ಮಾಧವಿ ಅಂದ್ರೆ ಸಿನಿಮಾ ಸ್ಟಾರ್. ಅದಕ್ಕೆ ತಾನೇ ಕ್ಲಾಸಿಗೆ ಚಕ್ಕರ್ ಹೊಡೆದು ನಿನ್ನಿಂದ ಸುತ್ತಾ ಇರೋದು. ಕ್ಲಾಸು ಮರ್ತು ಬಿಟ್ಟಿದೆ. ಇವತ್ತು ಬಯಾಲಜಿ ಲೆಕ್ಚರರು ನೋಟ್ಸ್ ಕೊಡ್ತಾರೆ. ನಮ್ಮಿಬ್ರು ಪ್ರೀತಿ ಮಧ್ಯೆ ಈ ಬಯಾಲಜಿ ಝುವಾಲಜಿ ಕಾಟ ಹಾಕೆ. ಕಮ್ ಆನ್. ಭಯಾಲಜಿ ನನ್ನನ್ನು ಕಾಡುತ್ತಿದೆ, ಜೀವಾಲಜಿ ನಿನ್ನನ್ನು ಕೂಗುತ್ತಿದೆ, ಸ್ನೇಹಾಲಜಿ ಸಂಘವ ಸೆಳೆಯುತ್ತಿದೆ, ಮೋಹಾಲಜಿ ಮನಸ್ಸನ್ನು ಮಿಡಿಯುತ್ತಿದೆ. ಗೆಳತಿ ನಾನು ನೀನು ಕುಡಿಕವ ಪ್ರೇಮಾಲಜಿ. ಗೆಳೆಯ ನಿನ್ನಂತೆ ನಿನ್ನಂಗೂ ಉಂಟು ಬಲು ಕಾಳಜಿ. ಭಯಾಲಜಿ ನನ್ನನ್ನು ಕಾಡುತ್ತಿದೆ, ಜೀವಾಲಜಿ ನಿನ್ನ
ಎಲ್ಲೆ ಮೀರಿ ಹಾರಾಡಿ ಚಕ್ಕೆ ಹಾಗೆ ಎಂದು ಬಾಳಿನಲ್ಲಿ ಮಿಂಚಾಗಿ ಹರೆಯದ ಹೊಸ ರಾಗದ ಸವಿ ನೋಡುತ್ತ ಸಿರಿ ಕಾಣೋಣ ಒಲಿಯುತ್ತ ಒಡನಾಟದ ಸಿಹಿ ಹೀರುತ್ತ ನಗೆ ಬೀರೋಣ ಪ್ರೀತಿಯಿಂದ ಪ್ರತಿದಿನ ಪ್ರತಿ ಕ್ಷಣವೂ ನಾನು ನೀನು ಅರಿತು ಬೆರೆಯಲು ಭಯಾಲಜಿ ನನ್ನನ್ನು ಕಾಡುತ್ತಿದೆ ಜೀವಾಲಜಿ ನಿನ್ನನ್ನು ಕೂಗುತ್ತಿದೆ ಸ್ನೇಹಾಲಜಿ ಸಂಘವ ಸೆಳೆಯುತ್ತಿದೆ ಮೋಹಾಲಜಿ ಮನಸ್ಸನ್ನು ಮಿಡಿಯುತ್ತಿದೆ ಗೆಳತಿ ನಾನು ನೀನು ಕೂಡಿ ಕಲಿಯುವ ಪ್ರೇಮಾಲಜಿ ಗೆಳೆಯ ನಿನ್ನಂತೆಯೇ ನಂಗೂ ಉಂಟು ಬಲು ಕಾಳಜಿ ನೋವು ನಲಿವು ಮೀರಿ ಹೂವು ಗಂಧನವಾಗಿ ಮಾತ ಮೌನ ದಾಟಿ ನಮ್ಮ ಬದುಕು ರಂಗಾಗಿ ಬಯಕೆಯ ಬಿಸಿ ಕಾಡುತ್ತ ಓಲಾಡುತ್ತ ಸುಖ ಪಡೆಯೋಣ ಒಲುಮೆಯ ಹೊಸ ಲೋಕದಿ ತೇಲಾಡುತ್ತ ನೆಲೆ ಹುಡುಕೋಣ ಜೇನಿನಂಥ ಚುಂಬನ ಚಿಲುಮೆಯಲ್ಲಿ ನಾನು ನೀನು ಜಗವ ಮರೆಯಲು ಭಯಾಲಜಿ ನನ್ನನ್ನು ಕಾಡುತ್ತಿದೆ ಜೀವಾಲಜಿ ನಿನ್ನನ್ನು ಕೂಗುತ್ತಿದೆ ಸ್ನೇಹಾಲಜಿ ಸಂಘವ ಸೆಳೆಯುತ್ತಿದೆ ಮೋಹಾಲಜಿ ಮನಸ್ಸನ್ನು ಮಿಡಿಯುತ್ತಿದೆ ಗೆಳತಿ ನಾನು ನೀನು ಕೂಡಿ ಕಲಿಯುವ ಪ್ರೇಮಾಲಜಿ ಗೆಳೆಯ ನಿನ್ನಂತೆಯೇ ನಂಗೂ ಉಂಟು ಬಲು ಕಾಳಜಿ ಅಯ್ಯೋ ಅಲ್ಲಿ ನೋಡಿ. ಅಯ್ಯೋ ನಡಿ ಆ ಕಡೆ ಹೋಗೋಣ. ಅಬ್ಬಬ್ಬಬ್ಬಬ್ಬ, ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಅಂದ್ರೆ ಈ ಊರ್ನಲ್ಲಿ ಎಲ್ಲೂ ಜಾಗನೇ ಸಿಗೋಲ್ವಲ್ಲ. ಎಲ್ಲಿ ಸಿಗುತ್ತೆ? ಇಲ್ಲಿ 30-40 ಸೈಟ್ಗೆ 2 ಲಕ್ಷ 3 ಲಕ್ಷ. ಇದೆಲ್ಲ ನೋಡ್ತಿದ್ರೆ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋದು ವಾಸಿ ಅಲ್ಲ? ಮದ್ವೆನಾ? ಆದ್ರೆ ಏನಾದ್ರೆ? ನಮ್ಮಪ್ಪ ಒಪ್ಬೇಕಲ್ಲ. ನಮ್ಮಪ್ಪ ಏನಾಗಿದ್ದಾರೆ? ನಿಮ್ಮಪ್ಪ ಅವರು ರಿಟೈರ್ಡ್ ಡ್ರಿಲ್ ಟೀಚರ್. ನಮ್ಮಪ್ಪ ರಿಟೈರ್ಡ್ ತಹಸೀಲ್ದಾರ್. ತಹಸೀಲ್ದಾರ್ನ ಹೇಗೋ ಒಪ್ಸ್ಬೋದು, ಈ ಡ್ರಿಲ್ ಟೀಚರ್ ಒಪ್ಸೋದು ತುಂಬಾ ಕಷ್ಟ. ಆಫ್ಟರ್ ಆಲ್ ಡ್ರಿಲ್ ಮೇಸ್ಟ್ರು. ನಮ್ಮ ಅಪ್ಪನ ಸ್ವಭಾವ ನಿಂಗೆ ಗೊತ್ತಿಲ್ಲ. ಛಲ ಅಂದ್ರೆ ಛಲ, ಸಾಕ್ಷಾತ್ ದುರ್ಯೋಧನ ಅಪ್ರಾವತಾರ. ನಮ್ಮಪ್ಪ ಎಲ್ಲವೋ ದುರುಳ ದುರ್ಯೋಧನ. ಕಲನದಲ್ಲಿ ನಿನ್ನ ಸಹೋದರ ದುಶ್ಯಾಸನನ ಕರುಳನ್ನು ಬಗೆದು ರಕ್ತಪಾನ ಮಾಡಿದ ಈ ಭೀಮಸೇನನ ಗದಾದಂಡಕ್ಕೆ ಹೆದರಿ ನೀರಿನ ಹೊಂಡದಲ್ಲಿ ಅಡಗಿರುವೆಯಾ? ಹೇಳಿ, ನೀನು ನಿಜವಾಗಿಯೂ ವೀರನೇ ಆಗಿದ್ದರೆ, ಗಾಂಧಾರಿಯ ಗರ್ಭದಲ್ಲಿ ಉದಯಿಸಿದ ಕ್ಷತ್ರಿಯನೇ ಆಗಿದ್ದರೆ, ಹೊಳದಿಂದ ಎದ್ದು ಬಂದು ಕಾಳಗಕ್ಕೆ ಸಿದ್ಧನಾಗೋ ದ್ರೋಹಿ. ಎಲ್ಲವೋ ನರಾಧಮ ಭೀಮಸೇನ, ಅಂದು ಹಸ್ತಿನಾವತಿಯ ತುಂಬಿದ ರಾಜಸಭೆಯಲ್ಲಿ ಅನುಜ ದುಶ್ಯಾಸನನು ಪಾಂಚಾಲಿಯ ನಿಡುಮುಡಿಯನ್ನು ಹಿಡಿದೆಳೆದು ತರುತ್ತಿರುವಾಗ ಷಂಡನಂತೆ ಕುಳಿತಿದ್ದ ನೀನು ಇಂದು ಗದಾದಂಡವನ್ನು ಹಿಡಿದು ಗಂಡಾಗಿ ಬಂದಿರುವೇನೋ ಖಂಡ. ನಿನ್ನ ಗುಂಡಿಯನ್ನು ಸೀಳಿ ದಿಗ್ದೇವತೆಗಳಿಗೆ ಉಣಬಡಿಸುತ್ತೇನೆ. ಸಿದ್ಧನಾಗು. ಅಯ್ಯೋ. ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ರೈ ಕಣ್ ಕಾಣಲ್ವಾ? ಕ್ಷಮಿಸಿ. ಅಯ್ಯೋ. ರೈ, ಆ ಹುಡುಗ ನಿಮ್ಮ ಮಗನ? ಹೌದು ಅಂತ ಕಾಣುತ್ತೆ. ಆ ಹುಡುಗಿ ನನ್ನ ಮಗಳು. ನನ್ನ ಮಗಳು ಇಂಥ ಕೆಲಸ ಮಾಡ್ತಾಳೆ ಅಂದ್ರೆ ನನಗೆ ನಂಬಿಕೆನೆ ಬರ್ತಾ ಇಲ್ಲ. ಬಿಕಾಸ್ ಯು ನೋ ಮಿಸ್ಟರ್, ಐ ಆಮ್ ಫ್ರಮ್ ರೆಸ್ಪೆಕ್ಟಬಲ್ ಫ್ಯಾಮಿಲಿ. ಮೈ ಫಾದರ್ ವಾಸ್ ಇನ್ ಮಿಲಿಟರಿ ಸರ್ವಿಸ್. ಮೈ ಗ್ರಾಂಡ್ ಫಾದರ್ ವಾಸ್ ಇನ್ ನೇವಿ. ನಾನು ಮಿಲಿಟರಿ ಸೇರ್ಬೇಕು ಅಂತಿದ್ದೆ. ಅನ್ಫಾರ್ಚುನೇಟ್ಲಿ ಡ್ರಿಲ್ ಮಾಸ್ಟರ್ ಆಗ್ಬಿಟ್ಟೆ. ಮೈ ಬ್ಯಾಡ್ ಲಕ್.
ನಿಮ್ ಪುರಾಣ ಹಾಗಿರ್ಲಿ, ಇಲ್ಲಿನ ಕಥೆ ಹೇಳಿ ಸ್ವಾಮಿ. ಹೇಳ್ತೀನಿ ಬನ್ನಿ. ಸರಸ್ವತಿ. ಅಯ್ಯೋ ಡ್ಯಾಡಿ. ಅಪ್ಪ ಏನ್ರಿ ಇದು? ಡ್ಯಾಡಿ ನಾನ್ ಮೂರ್ಛೆ ಹೋಗಿದ್ದೀನಿ. ಗುಡ್, ಒಳ್ಳೆ ಕೆಲಸ ಮಾಡಿದೆ. ಮೇಸ್ಟರ್, ನನ್ನ ಮಗಳು ಮೂರ್ಛೆ ಹೋಗಿದ್ದಾಳಂತೆ. ಏ ಕಿಟ್ಟು, ಅಪ್ಪ ನಾನು ಮೂರ್ಛೆ ಹೋಗಿದ್ದೀನಿ. ಥ್ರಿಲ್, ರೋಮಾಂಚನ. ಒಳ್ಳೆ ರೋಮಾಂಚನ. ಇವನ್ ಹೀಗೆ ಬಿಟ್ರೆ ನಾ ಮೂರ್ಛೆ ಹೋಗ್ಬೇಕಾಗುತ್ತೆ. ಹಾಗಂತ ನನ್ನ ಮಗಳನ್ನ ಇವನು ಕೊಡ್ಬೇಕಾ? ನೋ, ಐ ಆಮ್ ಫ್ರಮ್ ರೆಸ್ಪೆಕ್ಟಬಲ್ ಫ್ಯಾಮಿಲಿ. ಸಾಧ್ಯವಿಲ್ಲ. ಇನ್ ಮೇಲೆ ಇವಳು ನನ್ನ ಮಗಳಲ್ಲ. ಮತ್ತೆ ನಿಮ್ ಸೊಸೆ. ಹಾಗಾದ್ರೆ ಇನ್ ಮೇಲೆ ಇವನು ನನ್ನ ಮಗನಲ್ಲ, ಮತ್ತೆ ನಿಮ್ ಅಳಿಯ. ಓ ಚೆನ್ನಾಗಿ ಹೇಳಿದ್ರಿ. ಥ್ರಿಲ್. ಅಯ್ಯೋ ಅಪ್ಪ ಸ್ವಾಮಿ, ನೋಡ್ರಪ್ಪ ಯಾರೋ ಬಿದ್ಬಿಟ್ಟವ್ರೆ. ದಿಕ್ಕೆಲ್ಲ ಒಂದ್ಸ ಕಾಣುತ್ತೆ. ಏನ್ ನೋಡ್ತಾ ಇದ್ರಪ್ಪ? ಹಾಕ್ರಿ ಕಾಸ್ ಹಾಕ್ರಪ್ಪ. ಅಯ್ಯೋ ಏನ್ ನೋಡ್ತೀರಪ್ಪ? ಎಲ್ಲೋ ಫಿಟ್ಸ್ ಬಂದಿರ್ಬೇಕು. ಅಯ್ಯೋ ಫಿಟ್ಸ್ ಅಲ್ಲ ಸ್ವಾಮಿ, ಜ್ಞಾನ ತಪ್ಪಿದ್ಬಿಟ್ಟವ್ರೆ. ಅಯ್ಯೋ ಹಾಕ್ರಪ್ಪ. ಕುಡ್ದು ಬಿದ್ದಂಗ್ ಕಾಣ್ತೈತೆ. ಇಲ್ಲ ಕುಡ್ದು ಬಿದ್ದಂಗಿಲ್ಲ, ಹೊಟ್ಟೆಗಿಲ್ದೆ ತಲೆ ಸುತ್ತಿ ಬಿದ್ದಿರ್ಬೇಕು. ಏನ್ ನೋಡ್ತೀಯಪ್ಪ? ಹೋಗಪ್ಪ, ಒಂದೇ ಒಂದು ಬಿರಿಯಾನಿ ತಗೊಂಬೋಗು. ಬಿರಿಯಾನಿನ? ಬೇಡ, ಒಂದೇ ಒಂದು ಬೆಣ್ಣೆ ಮಸಾಲೆ. ಬೆಣ್ಣೆ ಮಸಾಲೆ? ತಣ್ಣೀರ್ ತಲೆ ಮೇಲೆ ತಟ್ಟಿದ್ರೆ ಸರಿ ಹೋಗುತ್ತೆ. ಅಯ್ಯೋ ತಣ್ಣೀರ್ ಹಾಕಿ ತಣ್ಣಗ್ ಮಾಡ್ಬೇಡ್ರಪ್ಪ. ಬಿಸಿ ಬಿಸಿಯಾ ಕಾಫಿ ಕುಡಿಸಿ ಬಿಸಿ ಮಾಡಿ. ಎಂತ ಜನಗಳಯ್ಯ ನೀವು. ಪಾಪ ಹುಡುಗಿ ಆಗ್ಲಿಂದ ಒಂದೇ ಸಮಯ ಕಾಪಿ ಅಂತ ಬಡ್ಕೋತಾ ಇದ್ದಾಳೆ, ನೀರು ಅಂತಿದ್ದೀರಲ್ಲ. ತುಪ್ ನಿಮ್ಮ ಅದೇ ಅಮ್ಮ ನನಗೆ ಅರ್ಜೆಂಟಾಗಿ 2,000 ರೂಪಾಯಿ ಬೇಕಾಗಿತ್ತಮ್ಮ. 2,000 ರೂಪಾಯ? ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿರುತ್ತೋ ಮಗು? ಅದೆಲ್ಲ ನನಗ್ ಗೊತ್ತಿಲ್ಲಮ್ಮ, ನಾನು ನಿನ್ನೆ ನಂಬ್ಕೊಂಡಿದ್ದೀನಿ. ಇದ್ದಕ್ಕಿದ್ದಾಗ ಅಷ್ಟೊಂದು ಹಣ ಕೇಳಿದ್ರೆ ನಾನು ಎಲ್ಲಿಂದ ತರ್ಲೋ? ನೋಡು, ಹೋಗಿ ಅವ್ರನ್ನೇ ಕೇಳಿಸ್ಕೊ. ಅಪ್ಪನ ಹತ್ರನ? ಅವ್ರು ಮೊದ್ಲೇ ನನ್ ಕಂಡ್ರಾಗಲ್ಲ, ಇನ್ನು ಹಣ ಕೊಡ್ತಾರ? ಯಾಕೋ ಕೊಡಲ್ಲ? ಮನೆಗ್ ದೊಡ್ಡ ಮಗ ನೀನು, ನಿನ್ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ. ನಿನಗೆ ಎಷ್ಟು ಬೇಕು, ಯಾಕೆ ಬೇಕು ಅನ್ನೋದನ್ನ ಸರಿಯಾಗಿ ಅವ್ರಿಗೆ ಅರ್ಥವಾಗೋ ಹಾಗೆ ಹೇಳು, ಕೊಟ್ಟೆ ಕೊಡ್ತಾರೆ. ಅಮ್ಮ ನಾನು ಪಾರ್ಟಿ ಎಲೆಕ್ಷನ್ ನಿಂತಿದ್ದೀನಿ. ಎಲೆಕ್ಷನ್ ಖರ್ಚಿಗೆ ದುಡ್ಡು ಬೇಕಮ್ಮ. ದುಡ್ಡಿಲ್ಲ ಅಂತಂದ್ರೆ ನನ್ನ ಭವಿಷ್ಯನೇ ಹಾಳಾಗ್ಬಿಡುತ್ತೆ. ಅಮ್ಮ, ಅಪ್ಪನ ಹತ್ರ ನೀನೇ ಇಸ್ಕೊಟ್ಬಿಡಮ್ಮ. ಅಮ್ಮ ನನಗೂ ಅರ್ಜೆಂಟ್ ಆಗಿ 2,000 ರೂಪಾಯಿ ಬೇಕಾಗಿತ್ತು. ಓಹೋ, ಬಂದ್ಬಿಟ್ಟ ಇವ್ನು ಹಣ ಕೇಳೋದಕ್ಕೆ. ಹೋಗಲ್ಲ, ನಿನ್ನ ಹತ್ರ ಯಾರೋ ಕೇಳಿದ್ರು, ನಾನು ನಮ್ಮ ಅಮ್ಮನ ಹತ್ರ ಕೇಳ್ತೀನಪ್ಪ. ಅಮ್ಮ ಅಲ್ರು, 4,000 ರೂಪಾಯಿನ ಇದ್ದಕ್ಕಿದ್ದಾಗ ಅವ್ರ ಹತ್ರ ನಾನು ಹೇಗೋ ಕೇಳಲಿ? ಅಮ್ಮ ಹಾಗಾದ್ರೂ ಮಾಡಿ ನೀನೇ ಕೊಡ್ಸ್ಬಿಡಮ್ಮ. ಹೂ ಅನ್ನಮ್ಮ, ಇಲ್ಲ ಅನ್ಬೇಡಮ್ಮ. ಬಿಡ, ಇಷ್ಟು ದೊಡ್ಡವರಾಗಿ ಇನ್ನು ಚಿಕ್ಕ ಮಕ್ಕಳ ತರ ಆಡ್ತಿರಲ್ರೋ? ಅಮ್ಮ ನೀನ್ ಕೊಡಿಸ್ತೀನಿ ಅನ್ನೋರ್ಗು ನಾ ಬಿಡಲ್ಲ ಕಣ. ಹೌದು. ಸರಿಯಪ್ಪ, ಕೊಡಿಸ್ತೀನಿ. ಬನ್ನಿ, ನಿಮ್ಗೋಸ್ಕರ ಸಜ್ಜಿಗೆ ಮಾಡಿದ್ದೀನಿ. ಬರ್ತಾರೆ, ಶುರು ಮಾಡ್ಕೋ ಗುರು. ಜೈ ಶನಿದೇವ. ನಮ್ಮಪ್ಪ ಕಾಪಾಡಿ. ಅಯ್ಯೋ ಯಾರೋ ಏನ್ ಕತ್ತನೋ ತೀರಾ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ದಾಳೆ. ಎಷ್ಟು ದಿವಸದ ಒಟ್ಟಿಗೆ ಏನಾದ್ರು ಬಿದ್ದಿದೀವಲ್ಲ. ಆಕ್ರಮ, ಸ್ವಲ್ಪ 4 ಕಾಣಿ ಪಿಚ್ಚ ಆಕ್ರಮ. ಏನು ಮತ್ತ ಹಂಗೆ ಹೋಗ್ತಾ ಇದಾರಲ್ಲ ಎಲ್ಲರೂ. ನೀವಾದ್ರೂ ಹಾಕ್ಯಾಮ ಸ್ವಲ್ಪ ಒಂದು ಸುಸ್ತೇನಾದ್ರು 4 ಕಾಣಿ ಆಕ್ರಮ. ಪಾಪ ಕಷ್ಟ ಇದ್ದಾಳೆ. ಅಯ್ಯೋ ಏನ್ರ ನೀವು ಕುಡಿಯಮ್ಮ, ನಾನು ಹಿಡ್ಕೊತೀನಿ. ನೀವು ಕುಡಿ, ಕುಡಿ ತಗೊಳ್ಳಿ. ನಮಸ್ಕಾರ. ಆಕ್ರಮ, ಅಯ್ಯೋ ಬಲ ಕಾಡ್ತಾರೆ ಮತ್ತ ಈ ಕಾಸು ಆಕ್ರಮ. ಹೆಂಗಸ್ರಿಗೆ ಇನ್ಯಾರು ಸಹಾಯ ಮಾಡ್ತಾರೆ ಮತ್ತ ಆಕ್ರಮ. ನಿಮ್ಮೆಲ್ರಿಗೂ ಪುಣ್ಯ ಬರುತ್ತೆ. ಆಕ್ರಮ ಏನಾಗೈತಾ ಅಮ್ಮಂಗೆ? ಇನ್ನೇನಮ್ಮ ಒಟ್ಟಿಗೆ ಬಿದ್ಬಿಡ್ತಾರೆ ಆಕ್ರಮ. ಯಾಕೆ ಒಳ್ಳೇದಮ್ಮ, ಯಾರು ಇದ್ದಂಗಿಲ್ಲ. ಓ ಪರವಾಗಿಲ್ಲ, ಸುಮಾರಾಗಿ ಬಿದ್ದೈತೆ. ಅದೇ ಬೇಡ ಅನ್ನೋದು. ಸುಸ್ತಾಗೋಯ್ತು. ನನ್ನ ಮಕ್ಕಳು ಹೆಂಗ್ಸ್ ಬಿದ್ದಿದ್ರೆ ಕಾಸು ಹಾಕ್ತಾರೆ. ನನ್ನ ಮಕ್ಕಳೊಂದು ಕಾಪಿನಾದ್ರೂ ಬೇಡವಾ? ಒಟ್ಟಿಗೆ ಸಾರಾಯಿ ಕುಡ್ದು ನಂಗೆ ಬಿದ್ದಿದ್ರೆ ಕಾಸು ಹಾಕ್ತಾರೆ, ಕೆರ ತಗೊಂಡಾಕ್ತಾರೆ ಅಷ್ಟೇ. ಎಲ್ಲಾರ ಅಷ್ಟೇನು ಆಯ್ತು. ನಾನು ಈ ಕೆಲ್ಸಕ್ಕೆ ಬರಲ್ಲ, ಬೇರೆ ನೋಡ್ಕೋ. ಅದೇ
ನೋಡ್ಬರ್ರಿ ನಾಳೆ ಯಶವಂತಪುರ ಸಂತೆ ಅಲ್ಲಿ ಬೀಳೆ ಚೆನ್ನಾಗಿ ಕಲೆಕ್ಷನ್ ಆಗ್ತದೆ. ಯಶವಂತಪುರ ಸಂತೆನಾ? ಅದೇ ಬೇಡ ಅನ್ನೋದ್ ನೋಡು ಮತ್ತೆ. ಆಯ್ಕಂತಿನ ಕೋಳಿ ಕಾಲ್ ಮುರ್ದಂಗ್ ಮುರ್ದು ಟೇಷನ್ ಒಳಗ ಹಾಕ್ಬಿಟ್ರ ಅಷ್ಟೇ. ಅಪ್ಪಣಿ ಅಲ್ಸೂರ್ ಆಯ್ತು, ಗುಟ್ಟಳ್ಳಿ, ಗುಡ್ಡಳ್ಳಿ, ಮೆಜೆಸ್ಟಿಕ್, ಮಾರ್ಕೆಟ್. ಹೊಟ್ಟೆ ಹಸಿತದ. ಇದನ್ನ ತಗೊಂಡು ತಿಂತಾ ಇರು ನೀನು. ಅಯ್ಯೋ ನೀನು ಮಕ್ಕೆ ಉಗಿಸೆಟ್ಟೆ ಅಲ್ಲಮ್ಮ, ಬಿರಿಯಾನಿ ಕೊಡ್ಸು. ತಿಂದು ಕೂತ್ಕೊಳ್ಳಿ ನೀನು. 10, 20, 30 ಅಡ್ಜಸ್ಟ್ ಆಗುತ್ತೆ ನಡಿ. ಓ, ಇನ್ನು ಓದ್ತಾ ಇದ್ದೀರಾ? ಅಯ್ಯೋ ಇದೇನಿದು, ಇವತ್ತೇ ಹೊಸದಾಗ ನೋಡ್ತಾ ಇದ್ದೀರಾ? ನನಗೇನೋ ಹೊಸದಾಗೆ ಕಾಣ್ತಾ ಇದೀಯಾ ಅಲ್ವೇ? ಇನ್ನೂ 10 ಗಂಟೆ 12 ಗಂಟೆ ಆದ್ರೂ ಅಡಿಗೆ ಮನೆ ಬಚ್ಚಲ ಮನೆ ಬಿಟ್ಟು ಬರ್ತಿರ್ಲಿಲ್ಲ. ಓ ಅದಾ, ಇವತ್ತು ಬೇಗ ಕೆಲಸ ಮುಗಿದೋಯ್ತು. ಬಾ ಕೂತ್ಕೋ. ಊಟ ಮಾಡಿದ್ಯಾ? ಆಮೇಲೆ ಮಾಡ್ತೀವಿ. ಏನ್ ವಿಶೇಷ? ವಿಶೇಷ ಏನ್ ಬಂತು ಕಾವೇರಿ? ನಾವಿಬ್ರು ಹೀಗೆ ಕೂತು ಮಾತಾಡಿ ಎಷ್ಟು ದಿನ ಆಯ್ತೆ. ದಿನಗಳೇನು ಬಂತು, ವರ್ಷಗಳೇ ಆಯ್ತು ಅಂತ ಕಾಣುತ್ತೆ. ಈಗ ಹೇಳು, ಏನು ವಿಷಯ ಅಂತ. ನಾನೇನೋ ಅಂತ ಕೇಳ್ತೀನಪ್ಪ, ನೀವಿಲ್ಲ ಅನ್ಬಾರ್ದು. ನಾನ್ ನಿನಗಿಲ್ಲ ಅಂತೇನೇನೆ. ನನಗೆ ಸ್ವಲ್ಪ ದುಡ್ಡು ಬೇಕಾಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಟ್ಕೊಂಡು ಕೇಳ್ತಿದ್ಯಾ? ಎಷ್ಟು ಬೇಕಾಗಿತ್ತು? ಸ್ವಲ್ಪ ಹೆಚ್ಚಿಗೆ ಬೇಕಾಯ್ತು. ಅಂದ್ರೆ 4,000. 4,000? ಯಾಕೆ ಹೆಚ್ಚಿಗೆ ಕೇಳಿದೆ ಅಂತ ಬೇಜಾರಾಯ್ತಾ? ಬೇಜಾರಲ್ಲ ಕಣೆ, ಆಶ್ಚರ್ಯ. ಅಲ್ಲ, ನಿನಗೆ 4,000 ರೂಪಾಯಿ ಯಾಕೆ ಬೇಕು ಅಂತ? ನೀವು ಹೀಗೆಲ್ಲ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ನಿಮಗೆ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? 30 ವರ್ಷದಿಂದ ನನ್ನ ಜೊತೆ ಸಂಸಾರ ಮಾಡ್ತಿದೀಯ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ವೇನೆ? ಒಂದು ದಿನಾನಾದ್ರೂ ನನಗೊಂದು ರೂಪಾಯಿ ಕೊಡಿ, ನನಗೊಂದು ಸೀರೆ ತೆಗೆಸ್ಕೊಡಿ, ಒಂದು ಒಡವೆ ಮಾಡಿಸ್ಕೊಡಿ ಅಂತ ಕೇಳ್ದೋಳಲ್ಲ. ನಾನಾಗಿ ತಂದು ಕೊಟ್ರೆ ತಗೋತಿದ್ದೆ. ಇವತ್ತು ಇದ್ದಕ್ಕಿದ್ದ ಹಾಗೆ 4,000 ರೂಪಾಯಿ ಕೇಳಿದ್ರೆ ನಾನು ಏನು ಅಂತ ತಿಳ್ಕೋಬೇಕು? ನೋಡಿ, ನಮ್ ಕಿಟ್ಟು ಎಲೆಕ್ಷನ್ ನಿಂತಿದ್ದಾನಂತೆ. ನಮ್ ಪುಟ್ಟುಗೆ ತುಂಬಾ ಅರ್ಜೆಂಟ್ ಅಂತೆ. ಅದಕ್ಕೆ ನಿನ್ನೊಂದು ಪುಸಲಾಯಿಸಿ ನನ್ನ ಹತ್ರ ಕೇಳು ಅಂತ ಕಳಿಸಿದ್ದಾರೆ. ನೋಡೆ, ಅವರಿಗೆ ಅಂತಂದ್ರೆ ಒಂದು ಪೈಸೆನೂ ಕೊಡಲ್ಲ. ಮಕ್ಕಳ ಮೇಲೆ ಯಾಕ್ರಿ ನಿಮ್ಗೆ ಇಷ್ಟೊಂದು ಕೋಪ? ಕೋಪ ಅಲ್ಲ ಕಣೆ ಕಾವೇರಿ, ನಿನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದ್ರ 10ರಷ್ಟು ಪ್ರೀತಿ ನನಗೂ ಇದೆ. ಅವರು ಉದ್ಧಾರ ಆಗೋ ಮಕ್ಕಳಲ್ಲ ಕಣೆ, ಸಂಸಾರ ಹೇಗೆ ನಡೆಸಬೇಕು ಅಂತ ಗೊತ್ತಿದೆ ಅಂತ ತಿಳ್ಕೊಂಡ್ಯಾ? ಇದೊಂದ್ಸರಿ ಕೊಟ್ಬಿಡಿ, ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೆ. ಸಾಧ್ಯವೇ ಇಲ್ಲ. ಯಾರನ್ನ ಕೇಳಿ ಮಾತು ಕೊಟ್ಟೆ? ಅವ್ರು ತುಂಬಾ ಅರ್ಜೆಂಟ್ ಅಂತ. ಯಾವಾಗ ತಾನೇ ಅರ್ಜೆಂಟ್ ಇರಲ್ಲ? ದುಡ್ಡು ಬೇಕಾದಾಗೆಲ್ಲ ಅರ್ಜೆಂಟೆ. ಹಠ ಮಾಡಬೇಡಿ ಅಂದ್ರೆ ಮಕ್ಕಳು ತುಂಬಾ ನೊಂದ್ಕೋತಾರೆ. ಹೀಗೆಲ್ಲ ಉಬ್ಬಿಸಿ ನೀನೇ ಅವ್ರನ್ನ ಹಾಳು ಮಾಡ್ತಿದ್ಯಾ. ಅವ್ರ ಮಾತಿಗೆಲ್ಲ ಮರಳಾಗ್ಬೇಡ್ವೆ. ಹೋಗಿ ಊಟ ಮಾಡಿ ಮಲಕ್ಕು. ಅವ್ರೇನಾದ್ರು ಕೇಳಿದ್ರೆ ನನ್ನ ಹತ್ರ ಕಳಿಸು, ನಾನು ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ಹಾಗಾದ್ರೆ ನೀವು ಕೊಡೋದೇ ಇಲ್ವಾ? ಹೇಳಿದ್ನಲ್ಲ, ಒಂದು ಪೈಸೆನೂ ಕೊಡಲ್ಲ ಅಂತ. ಹೋಗ್ಲಿ, ನನಗ್ ಸಾಲ ಅಂತನಾದ್ರೂ ಕೊಡಿ. ಸಾಲ? ಕಾವೇರಿ, ಎಂತ ಮಾತಾಡ್ಬಿಟ್ಟಿಯೇ? ಇಷ್ಟೇನಾ ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ದು? ಹಾಗಾದ್ರೆ ಒಂದು ಕೆಲಸ ಮಾಡು, ನಿನ್ನ ಪ್ರೀತಿನ ನಂಗೂ ಸ್ವಲ್ಪ ಸಾಲ ಅಂತ ಕೊಡ್ತೀಯಾ? ಏನಂದ್ರಿ? ಅಲ್ವೇ, ನೀನ್ ನನ್ನ ಹತ್ರ ಸಾಲ ಕೇಳ್ಬೇಕಾ? ನಾನ್ ಸಂಪಾದಿಸಿರೋದೆಲ್ಲ ನಿಂದೇ ಅಲ್ವೇನೆ? ನಿನಗೋಸ್ಕರ 4,000 ಅಲ್ಲ, 40,000 ರೂಪಾಯಿ ಬೇಕಾದ್ರೂ ಕೊಡ್ತೀನಿ. ಅಲ್ಲ, ಇವ್ರು ಸಂಪಾದನೆ ಮಾಡ್ತಾರಲ್ಲ, ಸಂಬಳ ಬಂತು ಅಂತ ಯಾವತ್ತಾದ್ರೂ 1 ರೂಪಾಯಿ ಏನಾದ್ರೂ ಕೊಟ್ಟಿದಾರ? ನನಗೆ ಬರೋದು ಪೆನ್ಷನ್ ಹಣ. ಅದರಲ್ಲೇ ಇವ್ರ ಸಂಸಾರನೂ ಸಾಕೋದಲ್ದೆ ಇವ್ರು ಕೇಳಿದಾಗೆಲ್ಲ ಹಣ ಕೊಡ್ಬೇಕು ಅಂದ್ರೆ ಹೇಗೆ ಸಾಧ್ಯ ಕಾವೇರಿ? ಹೋಗ್ಲಿ ಬಿಡಿ, ಕೇಳಿದ್ದು ನಂದೇ ತಪ್ಪು. ಅಮ್ಮ, ಊಟ ಮಾಡ್ಲಿಕ್ಕೆ ಬನ್ನಿ. ನನಗೆ ಬೇಡಿ ಗುಂಡಣ್ಣ ಅವ್ರೆ, ನೀವು ಊಟ ಮಾಡಿ ಮಲ್ಕೊಳ್ಳಿ. ಅಮ್ಮ, ನೀವು ಉಪವಾಸ ಇರುವಾಗ ನಾವೆಂತ ಊಟ ಮಾಡುವುದು? ಪರವಾಗಿಲ್ಲ, ನೀವು ಹೋಗಿ ಊಟ ಮಾಡಿ. ಒಳ್ಳೆ ಕೆಲ್ಸಕ್ಕೆ ಅಂತ ಮಕ್ಕಳು ಕೇಳಿದ್ರೆ ಒಂದಿಷ್ಟು ಹಣ ಕೊಡೋ ಚೈತನ್ಯನೂ ಇಲ್ವಲ್ಲ. ದೇವ್ರೆ, ನೀವು ಇಲ್ಲಿ ತುಂಬಾ ನೊಂದ್ಕೊಂಡ್ಯಾ ಕಾವೇರಿ? ಬಾ ಊಟ ಮಾಡು. ನನಗೆ ಹಸಿವಿಲ್ಲ. ನನ್ ಗೊತ್ತು, ಬಾರೆ. ಬಲವಂತ ಮಾಡಬೇಡಿ. ನೋಡು, ನಿಂಗೆ ದುಡ್ಡು ಬೇಕಾದ್ರೆ ಬಂದು ಊಟ ಮಾಡು. ಬಾ ಬಾ, ಕೂತ್ಕೋ, ತಗೋ. ಹೀಗೆ ಸಂತೋಷ ಆಯ್ತಾ? ಇವತ್ತು ನಾನು ಊಟ ಮಾಡಿಸ್ತೀನಿ. ಶ್ರೇಯಸ್ ಅಲ್ವಂತೆ? ಅದೆಲ್ಲ ಏನಿಲ್ಲ ಕಣೆ. ಬೇಡಿ, ನಾನು ಊಟ ಮಾಡ್ತೀನಿ.
ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧು ಭಗಿನಿಯರೇ. ಓ ಸಾಕ್ ಬಿಡಪ್ಪ, ಏನ್ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಚಿಕ್ಕ ಮಾವ ಷಟ್ಕ ಎಲ್ರು ಹೇಳ್ಬೇಕಾ? ಅದೇ ಮುಂದೆ ಕೇಳು. ಈ ಸಮಾಜದಲ್ಲಿ, ಈ ದೇಶದಲ್ಲಿ ಕ್ರಾಂತಿ, ಕ್ರಾಂತಿ ಅಂದ್ರೆ ರಕ್ತ ಕ್ರಾಂತಿ. ಇಲ್ಲಿ ತಟ್ಟಬೇಕು. ಅದೇ ಜೋರ್ ಇವತ್ತು ಕಾಸರಗೋಡು, ತಾಳವಾಡಿ, ಬೆಳಗಾಂ ನಮ್ಮದೇ ಅಂತ ಎದೆ ತಟ್ಟು ಹೇಳ್ತಾ ಇದ್ದೀನಿ ನಾನು. ಅವರು ಎದೆ ತಟ್ಕತಾವ್ರೆ, ನಾವು ಕೈ ತಟ್ಬೇಕೀಗ. ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒನಕೆ ಓಬವ್ವ ತಾಯಿ ಪುಣ್ಯಾತ್ಕಿತ್ತಿ ಈ ಬೆಂಗಳೂರು ನಗರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ. ನೀನ್ ಹಿಂಗ್ ಭಾಷಣ ಮಾಡ್ತಾ ಹೋದ್ರೆ ಅದೇ ಅಲ್ಲಯ್ಯ, ಒನಕೆ ಒಬ್ಬ ವಿಶ್ವೇಶ್ವರ ಹಿಂಗ್ ಏನೇ ಸಂಬಂಧ? ಸುಮ್ಮನೆ ಏನಪ್ಪ ತಲೆ ಬಿಡ ಒಂದು ಅರ್ಥವಾದಂಗ್ ಮಾತಾಡ್ತಾವ ಅವನು. ಅದಕ್ಕೆ ಮತ್ತೆ ರಾಜಕೀಯಕ್ಕೆ ಬಂದಿದ್ದು ಹಂಗ. ಶಾಂತಿ ಶಾಂತಿ ಶಾಂತಿ. ಒನಕೆ ಒಬ್ಬವ ಅಲ್ಲ, ಕಿತ್ತೂರು ಚೆನ್ನಮ್ಮ. ಜೋರಾಗಿ ತಟ್ಬೇಕು. ಇವನಿಗೆ ತಟ್ಲೇಬೇಕು. ತಟ್ಟ ಮಗನ್ ಇಟ್ಕೊಂಡು ಜಾಸ್ತಿ ಪೆಟ್ಟಾಯ್ತಣ್ಣ. ನೀನ್ ಭಾಷಣ ಮಾಡಿದ್ರೆ ಇನ್ನೇನಾಗ್ತೈತೆ ಹೇಳು? ಅವರೆಲ್ಲ ಆಪೋಸಿಷನ್ ಪಾರ್ಟಿಯವರು ಅಂತ ಕಾಣುತ್ತೆ. ಲೋ ಸಂಜೀವ, ಈಗೇನೋ ಮಾಡೋದು? ಹೇಗೋ ಮನೆಗೆ ಹೋಗೋದು? ₹50 ಕೊಡಿಲಿ. ಯಾಕೋ? ಕೊಡೋಣ. ನೀನು ಹೇಳ್ತೀನಿ, ಇದಿಟ್ಕೊಂಡು ಬರ್ತೀನಿ. ನೀನು ನಾಯಕರು ಬರ್ತಾ ಇದಾರೆ, ಜಾಗ ಬಿಡಿ ಜಾಗ ಬಿಡಿ. ನಾಯಕರು ಬರ್ತಾ ಇದಾರೆ, ಎಲ್ಲರೂ ಎದ್ದು ನಿಂತ್ಕೊಂಡು ಕೈ ಮುಗಿರಿ ಕೈ ಮುಗಿರಿ. ಕೈ ಬನ್ನಿ 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 ಬನ್ನಿ. ನಾಯಕರು ಬಂದ್ಬಿಟ್ರ. ತಾಯಿ ಆರ್ತಿ ಆರ್ತಿ ತಗೊಂಡ್ ಮನೆ ದುಸ್ತಿ ಆಗ್ಬಿಟ್ಟದು. ಯಾರೋ ನಾಯಕರು? ಅಯ್ಯೋ ಬೆಪ್ಪಲಾಷ್ಟಕ. ನಾಯಕರು ಭಾಷಣ ಕೇಳಿ ಸಭೆಯಲ್ಲಿ ಅಲ್ಲೂಲ್ ಕಲ್ಲಲ್ವಾಗಿ ಚೆನ್ನಾಗಿ ತುಟ್ಬಿಟ್ರು. ಏನು ಮಾಡ್ತಾರೆ? ನಾನು ನೋಡ್ದೆ. ಕಿಟ್ಟು, ಗಂಭೀರವಾಗಿ ಕೆಲಸಕ್ಕೆ ಹೋಗಿ ಸಂಬಳ ತರೋದು ಬಿಟ್ಟು ಈ ಅವಸ್ಥೆ ಎಲ್ಲ ಯಾಕೋಬೇಕು ನಿನಗೆ? ತಟ್ಟಿದ್ದು ಚಪ್ಪಾಳೆ ಸ್ವಾಮಿ. ಇಲ್ಲಿ ನೋಡಿ, ಸನ್ಮಾನ ಮಾಡಿ ಆರ ಕಳಿಸಿದ್ದಾರೆ. ಎಲ್ಲಿದ್ದೀರಿ ನೀವು? ತಾಯಿ ತಗೊಂಬನ್ನಿ ತಾಯಿ. ತಾಯಿ, ಇದೇ ಹಾರನ ಹರಾಜ್ ಹಾಕಿದ್ರೆ ₹10,000 ಮೇಲ್ ಸಿಕ್ತಿತ್ತು. ನೀವು ನೋಡ್ಲಿದ್ದ ನಾನು ಹಾಗೆ ಕರ್ಕೊಂಡು ಬಂದೆ. ಹೌದಾ? ಎಲ್ಲಿದ್ದೀರಿ ನೀವು? ಅದೇ ಏನಾಯ್ತು? ಏನಿಲ್ಲಮ್ಮ, ಯಾರದ್ ಬಾರಕ್ಕೆ ನಡಿಯಕ್ ಆಗ್ತಿಲ್ಲ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಾಳೆ ಫೋಟೋ ಬರ್ತೈತೆ ಪೇಪರ್ನಲ್ಲಿ, ನೋಡಿದ್ರ? ಅದೇ ಇಲ್ಲೇ ಇಲ್ಲೇ ಮಾವಯ್ಯ, ಮಾವಯ್ಯ, ಆಟೋ ನಿಲ್ಸ್ಬಿಟ್ಟು ಬಂದಿದ್ದೀನಿ. ₹10 ಕೊಡಿ. ಚಿಲ್ಲರೆ ಇಲ್ಲ ಮಾವಯ್ಯ, ನೀವೇ ಕೊಟ್ಬಿಡಿ. ಅಯ್ಯೋ, ಏನೇ ಇದು? ಶಾಪಿಂಗ್ ಹೋಗಿದ್ಯಾ? ದುಡ್ಡೇ ಇಲ್ಲ ಅಂತಿದ್ದೇನೆ. ಇದೆಲ್ಲ ಹ್ಯಾಕ್ ತಂದೆ? ದುಡ್ಡು ಯಾರಿಗೆ ಕೊಡ್ತಾರೆ? ಎಲ್ಲ ಸಾಲ ರೀ. ವಾ 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 ವಾ, ಏನೇ ನನಗೂ ಪ್ಯಾಂಟ್ ತಂದು ಬಿಟ್ಟಿದ್ಯಾ? ಫಸ್ಟ್ ಕ್ಲಾಸ್, ವೆರಿ ಗುಡ್ ಸೆಲೆಕ್ಷನ್. ಕೊಡ್ರಿ ಇಲ್ಲಿ, ನಿಮಗಲ್ಲ ನನಗೆ. ಹೊಸ ಸೈಡಿಗೆ ಹೋಗ್ತೀನಲ್ಲ, ಏನ್ರಿ ಇದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ? ನೀನ್ ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿರ್ತೆ ಕಣೆ. ಅದಕ್ಕೆ ಅಲ್ವಾ ನಾನಿನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು. ಅಷ್ಟು ಧೈರ್ಯ ನಿಮ್ಗೆ ಎಲ್ಲಿದೆ ರೀ? ಹೋಗ್ಲಿ ಪಾಪ ಅಂತ ನಾನೇ ನಿಮ್ಮನ್ನ ಮದ್ವೆ ಮಾಡ್ಕೊಂಡಿದ್ದು. ಮರ್ತ್ ಬಿಟ್ರಾ? ಏನ್ ಕೇಳಿದ್ರೆ ಕಣ್ಣೋಡಿಕೆಯೇನೋ ಲುಚ್ಚ ನನ್ನ ಮಗ. ಅಮ್ಮ ಅಮ್ಮ ಅಮ್ಮ, ಇಲ್ಲೇ ಎಲ್ಲ ಇದ್ದಾಗಿತ್ತು. ಅಯ್ಯೋ ರೀ, ಏನಂದ್ರೆ ರೀ, ಬಂದ್ರಿ ಇಲ್ಲಿ. ಏನೇ ಅದು? ನೋಡಿ, ನನ್ಗೆ ಕೊಂಡು ಹೊಡಿತಾ ಇದ್ದಾನೆ ನಿಮ್ ತಮ್ಮ. ಏನೋ ರಾಸ್ಕಲ್, ಆಗ್ಲೇ ಇಲ್ಲಿವರೆಗೂ ಬಂದ್ಬಿಟ್ಯಾ? ನನಗೆ ಕಣ್ಣು ಹೊಡಿತ್ಯಾ?
ನಿನ್ನ ಸಿಗ್ಗಾಕ್ಬಿಡ್ತೀನಿ. ಏನ್ರು ಯಾಕ್ರೆ ಹೀಗ್ ಜಗಳ ಕಾಯ್ತಾ ಇದ್ದೀರಾ? ನೋಡಮ್ಮ ಇವನ್ಗೆ ಎಷ್ಟು ಕೊಬ್ಬು ಅಂತ. ನನ್ನ ಎದುರಿಗೆ ಇವಳು ಕಣ್ಣು ಹೊಡಿತಾ ಇದ್ದಾನೆ. ಅತ್ತಿಗೆ ಅಂದ್ರೆ ತಾಯಿ ಸಮಾನ ಅಲ್ವೇನು? ನಿನ್ಗೆ ಯಾಕೋ ಈ ಬುದ್ಧಿ ಬಂತು? ನೋಡಮ್ಮ ನೋಡು, ನಿನ್ಗೂ ಕಣ್ಣು ಹೊಡಿತಾನೆ. ಚಿಕ್ಕರಾಯರೆ, ಇದೆಂತ ಮಂಗನಂತ ಮೈ ಮೇಲೆ ಆಡುವುದು? ಏನಾಯ್ತು? ಒಳ್ಳೆ ಹುಚ್ಚನಾಯಿ ತರ ಓಡ್ತಾ ಇದೀಯಾ? ಎಂತದು ಚಿಕ್ಕರಾಯರು ನಮಗೆ ಕಂಡು ಹೊಡೆಯುವುದ? ನಮ್ಮ ಮುಖ ಏನು ಉಡುಪಿಯ ಕೃಷ್ಣನ ಹಾಗೆ ಉಂಟಾ? ನಾನು ಯಾರ್ ನೀವು? ಅದೇ ನಾನು ಓ, ನೀವು ಆಕೆ ಸರ್? ಅಮ್ಮಣ್ಣಿ ಹೋಯ್ ಹೋಯ್ ಅಮ್ಮಣ್ಣಿ ಹೋಯ್, ಚೆಂದುಳ್ಳಿ ಚೆಲುವೆಯ ಕಣ್ಣ ಮಿಟುಕಿಸು ನನ್ನ ಬದುಕಿಸು ಕುವರಿ. ಹಾಯ್ ಅಪ್ಪಣ್ಣಿ ಹಾಯ್, ಹಾಯ್ ಹಾಯ್ ಅಪ್ಪಣ್ಣಿ ಹಾಯ್, ಕಿಲಾಡಿ ರಂಗನೆ ಕೈ ಜೋಡಿಸು ನನ್ನ ಪ್ರಾರ್ಥಿಸು ಮನ ಮೆಚ್ಚಿಸು ಕುವರ. ಕಣ್ಣೇಟಿಗೆ ನಡುಗಿದೆ ಹೃದಯ, ಹೀಗಾದರೂ ತಿಳಿಯತೆ ವಿಷಯ. ಚೆಂದುಳ್ಳಿ ಚೆಲುವೆಯ ಕಣ್ಣ ಮಿಟುಕಿಸು ನನ್ನ ಬದುಕಿಸು ಕುವರಿ. ಹೋಯ್ ಅಮ್ಮಣ್ಣಿ ಹೋಯ್, ಹೋಯ್ ಹೋಯ್ ಅಮ್ಮಣ್ಣಿ ಹೋಯ್, ಹಾಯ್ ಅಪ್ಪಣ್ಣಿ ಹಾಯ್, ಹಾಯ್ ಹಾಯ್ ಅಪ್ಪಣ್ಣಿ ಹಾಯ್. ತಂಗಾಡಿಗೂ ಕಾವೇರಿದೆ ಯಾಕೆ ಹುಡುಗಿ, ಅಂಗಾಂಗವು ಪದ ಹಾಡಿದೆ ಕೇಳೇ ಬೆಡಗಿ. ಹದಿನಾರರ ಅವತಾರವು ನೂರಾರು ಬಗೆ, ನೆಲ ಕಾಣದು ನಡೆ ನಿಲ್ಲದು ಸೇರೋವರೆಗೆ. ಕಣ್ಣರೆಪ್ಪೆ ಸನ್ನೆ ಮಾಡಿದೆ ನಿನ್ನ ಬುದ್ಧಿ ಸೊನ್ನೆಯಾಗಿದೆ. ಕಣ್ಣೀಟಿಗೆ ನಡುಗಿದೆ ಹೃದಯ, ಹೀಗಾದರೂ ತಿಳಿಯಿತೆ ವಿಷಯ. ಚೆಂದುಳ್ಳಿ ಚೆಲುವೆಯ ಕಣ್ಣ ಮಿಟುಕಿಸು ನನ್ನ ಬದುಕಿಸು ಕುವರಿ. ಹೋಯ್ ಅಮ್ಮಣ್ಣಿ ಹೋಯ್, ಹೋಯ್ ಹೋಯ್ ಅಮ್ಮಣ್ಣಿ ಹೋಯ್, ಹಾಯ್ ಅಪ್ಪಣ್ಣಿ ಹಾಯ್, ಹಾಯ್ ಹಾಯ್ ಅಪ್ಪಣ್ಣಿ ಹಾಯ್. ಬಂಗಾರಿಯ ನಿನ್ನ ನಗೆ ದೀಪಾವಳಿಯೋ, ಈ ಭಂಗಿಯು ಸಿಂಗಾರದ ರಂಗಾವಲಿಯೋ. ಸಾಕಾಗಿದೆ ಎಲ್ಲ ಬರಿ ಜಂಬಾ ಬಗಳೇ, ಮಾತಾಡದೆ ನಾ ಹೇಳುವೆ ಕೇಳೋ ತರಲೆ. ರೊಟ್ಟಿ ಜಾರಿ ಬಿತ್ತು ತುಪ್ಪಕ್ಕೆ, ನೀನು ಹಾರಿ ಬಿತ್ತು ಬುಟ್ಟಿಗೆ.
ನಡುಗಿದೆ ಹೃದಯ. ಹೀಗಾದರೂ ತಿಳಿಯಿತೆ ವಿಷಯ. ಚಂದುಳ್ಳಿ ಚೆಲುವೆಯ ಕಣ್ಣ ಮಿಟುಕಿಸು ನನ್ನ ಬದುಕಿಸು ಕುಂವರಿ. ಹಾಯ್ ಅಮ್ಮಣ್ಣಿ ಹಾಯ್ 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 ಅಮ್ಮಣ್ಣಿ ಹಾಯ್. ಕಿಲಾಡಿ ರಂಗನೆ ಕೈ ಜೋಡಿಸು ನನ್ನ ಪ್ರಾರ್ಥಿಸು ಮನ ಮೆಚ್ಚಿಸು ಕುವರ. ಹಾಯ್ ಅಪ್ಪಣ್ಣಿ ಹಾಯ್ 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 ಅಪ್ಪಣ್ಣಿ ಹಾಯ್. ಚಂದುಳ್ಳಿ ಚೆಲುವೆಯ ಕಣ್ಣ ಮಿಟುಕಿಸು ನನ್ನ ಬದುಕಿಸು ಕುಂವರಿ. ಏನ್ರಿ ಏನ್ರಿ ಇದು ಸರಿನಾ? ನೀವೇ ಹೇಳಿ, ಮಾತಾಡಿ. ಅಲ್ಲಮ್ಮ, ಯಾರು, ಏನು ಕತೆ? ಕಥೆ? ನಂದೆಲ್ಲ ಬರೀ ಕಥೆ ಅಂತೀರಾ? ನೋಡಿ ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ ನಿಮ್ಗೆ. ಚೆನ್ನಾಗಿರೋಲ್ಲ. ಯಾರಮ್ಮ ನೀನು? ಏನಾಯ್ತು ಹೇಳು. ನೋಡಿಮ್ಮ, ನನ್ಗಿಂತ ಅನ್ಯಾಯ ಮಾಡ್ಬಹುದಾ? ನನ್ ಪಾಡಿಗೆ ನಾನ್ ಕಾಲೇಜಲ್ಲಿ ಓದ್ತಿದ್ದೆ, ನನ್ನ ಲವ್ ಮಾಡಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು. ಏನ್ರಿ ಇದು ಈ ವಯಸ್ಸಿನಲ್ಲಿ ನೀವು? ಅಯ್ಯೋ, ನಮ್ಮ ಮನದೇವರ ಅಣಗು ನಾನಲ್ಲ ಕಣೆ. ಅಮ್ಮ ತಾಯಿ ಮಹಾಲಕ್ಷ್ಮಿ, ನೀನ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ವಲ್ಲಮ್ಮ. ನೋಡಿದ್ರ, ಮಹಾಲಕ್ಷ್ಮಿ ಅಂತ ಹೆಸರು ಹೇಳ್ತಾರೆ, ಏನು ಗೊತ್ತಿಲ್ಲ ನಟನೆ ಮಾಡ್ತಾರೆ. ಓಹೋ, ಮಹಾಲಕ್ಷ್ಮಿ ಅಂತಾನೋ ನಿನ್ ಹೆಸರು? ಮಹಾಲಕ್ಷ್ಮಿ ಅಲ್ಲ, ಬರೀ ಲಕ್ಷ್ಮಿ. ಚೀಫ್ ಜಸ್ಟಿಸ್ ಮಗಳು ನಾನು. ಏನು ಬಂತಪ್ಪ ಗ್ರಹಚಾರ? ಏನಮ್ಮ, ಚೀಫ್ ಜಸ್ಟಿಸ್ ಮಗಳಾಗಿ ಸುಳ್ಳು ಹೇಳ್ತಿದೀಯಲ್ಲ? ನಾನ್ ಯಾವಾಗ ನಿನ್ ಲವ್ ಮಾಡಿದೆ ತಾಯಿ? ಅಪ್ಪ, ನೀವಲ್ಲ ರೀ, ನಿಮ್ ಮಗ. ಸದ್ಯ ನಾನೇ ಅಂದಿದ್ರೆ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ಸುಮ್ನೆ ರೀ. ಮಗ ಅಂದ್ರೆ ಯಾರಮ್ಮ? ನಮ್ ಪುಟ್ಟುನಾ? ಆ ನನ್ನ ಮಗ ಮಾಡಿದ ತಪ್ಪಿಗೆ ನನ್ನನ್ನ ಯಾಕಮ್ಮ ಹರಾಜ್ ಆಗ್ತಿದೀಯಾ? ಹರಾಜ್ ಹಾಕೋದೇನ್ ಬಂತು? ಲವ್ ಮಾಡೋ ತಪ್ಪಾ? ಈಗ ಯಾರು ತಪ್ಪು ಅಂತ ನೀನೇ ಹೇಳ್ಬಾರ್ದೇನಮ್ಮ? ಅವ್ರು ಬಂದ್ ಕೇಳಿದ್ರಂತೆ ಮದ್ವೆಗೆ ಒಪ್ಪಿಗೆ ಕೊಡಿ ಅಂತ, ನೀವೇನೋ ದೊಡ್ಡದಾಗಿ ಬೈದ್ ಕಳ್ಸಿದ್ರಂತಲ್ಲ, ಸರಿನಾ? ಎಲ್ಲಿ ಅವನು ಬಡವ ರಾಸ್ಕಲ್? ನೋಡಿ ಅಲ್ಲಿ ಬರ್ತಿದ್ದಾರೆ, ಬನ್ನಿ. ಏನೋ ಈ ಹುಡುಗಿನ ಮದುವೆ ಆಗ್ತೀನಿ ಅಂತ ಯಾವಾಗ್ಲೂ ಕೇಳಿದೆ? ಇಲ್ಲಪ್ಪ, ನಾನು ಕನಸಲ್ಲಿ ಕೇಳಿದೆ. ಅಲ್ಲೇ ನೀವು ಹೊಡೆಯಕ್ ಬಂದ್ರಿ, ಅದಕ್ಕೋಸ್ಕರ ನಂಗೆ ಎದುರುಗಡೆ ಕೇಳೋಕೆ ಕೇಳಿದೆಯಮ್ಮ? ಕೇಳಿದ್ಯಾನಮ್ಮ? ಇಂಥ ಹೆದರು ಪುಕ್ಕಲನ್ನ ನೀನು ಮದುವೆ ಆಗ್ತೀಯಾ? ಇವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನಾನ್ ಮದ್ವೆ ಆಗೋಲ್ಲ. ನಮ್ ತಂದೆಗೂ ಹೇಳಿದೀನಿ. ಏನಂತ ಹೇಳಿದ್ರು ನಿಮ್ ತಂದೆ? ಆಯ್ತು, ಈಗೇನು ನೀನ್ ಒಪ್ಪಿದ ಹುಡುಗನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಷ್ಟೇ ತಾನೆ? ನಾನು ಹುಡುಗನ್ ನೋಡ್ದೆ, ತುಂಬಾ ಮುದ್ದಾಗಿದ್ದಾನೆ. ನೀನು ಒಳ್ಳೆ ಪುಟ್ಟ ಬೊಂಬೆ ತರಹ ಇದ್ಯಾ. ಹುಡುಗನ್ ತಂದೆ ತಾಯಿಗಳು ಒಪ್ಕೊಂಡ್ಬಿಟ್ರೆ ನಿಮ್ಮಿಬ್ಬರು ಮದ್ವೆನ ಈಗಿಂದೀಗ್ಲೇ ಒಳ್ಳೆ ಬೊಂಬೆ ಮದುವೆ ತರಹ ಮಾಡಿ ಮುಗಿಸ್ಬಿಡ್ತೀನಿ. ಥ್ಯಾಂಕ್ ಯು ಡ್ಯಾಡ್. ಕಲಾಯ್ ಕಲಾಯ್ ತಟ್ಟೆರು ಕಲಾಯ್ ಒಳಗೊತ್ತು ಕಲಾಯ್. ಎಲ್ಲ ಬಂದಾಯ್ತೇನೆ. ಇನ್ನು ಇಡ್ಲಿ ಪಾತ್ರ ಬಂದಿಲ್ಲ ಗುರು. ಬನ್ನಿ ಅಮ್ಮ ಬನ್ನಿ, ನಿಮ್ದಿಗೆ ಇಡ್ಲಿಗೆ ಪಾತ್ರ ಇದೆ, ಕಲಾಯಿಗೆ ಮಾಡ್ತೀವಿ. ನಮ್ಮಲ್ಲಿ ಹೊಸದೇ ಇದೆ, ನಮ್ದಿಗೆ ಅದೇ ಬೇಕು. ಇದಕ್ ಮಾಡಿದೆ. ಹಾ, ಎಲ್ಲ ಹಳೆವೆ ಬಂತವೆ. ಯಾವ್ದಾದ್ರೇನು? ಬನ್ನಿ ಬನ್ನಿ ಬನ್ನಿ. ನಿಮ್ದಿಗೆ 10 ನಿಮಿಷ ಬಿಟ್ಕೊಂಡು ಬನ್ನಿ, ಕಲಾಯಿಗೆ ಮಾಡಿರ್ತೀವಿ, ಕಾಸು ಕೊಟ್ಟು ತಗೊಂಡೋಗಿ. ಏಯ್, ಎಲ್ಲ ಸರಿಯಾಗವೆ ನೋಡಿಟ್ಕೊಳ್ಳೆ, ಆಮೇಲೆ ಮನಗೋಗಿ ಅದಿಲ್ಲ ಇದಿಲ್ಲ ಅಂತಂದ್ರೆ ಗುಂಡಾಗಿ ಕೂತ್ ಬಿಡ್ತೀನಿ. ಕಿರ್ಚ್ಬೇಡ ಕಣಜ್ಜಿ. ಕಾವೇರಿ, ಕಾವೇರಿ, ಗಂಟೆ 8 ಆಯ್ತು, ಕಾಫಿನೇ ಬರ್ಲಿಲ್ಲ. ಏ ಕಾವೇರಿ, ಬಂದೇರಿ. ಬಂದೆ ಅಂತೀಯಾ? ಬರ್ಲಿಲ್ಲ. ಕೂಗಿ ಕೂಗಿ ಗಂಟ್ಲೊಳಗೆ ಹೋಯ್ತು. ಡೈ ದೊಡ್ಡರಾಯರಿಗೆ ಯಾರೋ ನಿನ್ ದೊಡ್ಡರಾಯರು? ಕಿಟ್ಟಣ್ಣವರು ದೊಡ್ಡರಾಯರು, ಪುಟ್ಟಣ್ಣವರು ಚಿಕ್ಕರಾಯರು. ಅವರಿಬ್ರಿಗೂ ಅಪ್ಪ ನಾನು. ನಾನೇನು ಬೆಪ್ಪನ? ಅದಕ್ಕೆ ನೀವು ಬರೀ ರಾಯರು. ತಲೆ ಹರಟೆ ಮಾಡಬೇಡ. ನಿನಗೆ 1000 ಸಲ ಹೇಳಿದ್ದೀನಿ, ಬೆಳಗ್ಗೆ 8 ಗಂಟೆ ಒಳಗಡೆ ನಾನು ಕಾಫಿ ಕೊಡ್ಬೇಕು ಅಂತ. ನಾನು ಎಂತದ್ದು ಮಾಡ್ಲಿಕ್ಕೆ ಆಗ್ತದೆ? ಈ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬೇಕು, ನನಗೇನು 1000 ಉಂಟಾ? ನಿನಗೆ ಸಂಬಳ ಕೊಡೋದು ಕೆಲಸ ಮಾಡೋಕೋ ಇಲ್ಲ ನನಗೆ ಬುದ್ಧಿ ಹೇಳೋಕೋ? ಕೃಷ್ಣ ಕೃಷ್ಣ, ಅಮ್ಮವ್ರು ನಮಗೆ ಉಪದೇಶ ಮಾಡೋದು ನಿಮಗೆ ಗೊತ್ತುಂಟಾ? ಮೊದಲು ಮಕ್ಕಳನ್ನು ನೋಡಿ, ಆಮೇಲೆ ಮಿಕ್ಕವರನ್ನು ನೋಡಿ ಎಂದು. ಅದು ನಿಮಗೆ ಗೊತ್ತಿಲ್ಲ. ಸುಮ್ಮನೆ ಮಂಡ ಬಿಸಿ ಮಾಡ್ಕೊಂಡು ನಮ್ಮನ್ನು ಬಿರಿ ಬಿರಿ ಮಾಡಬೇಡಿ. ಅವಳಿಗೇನು, ಮಕ್ಕಳು ಸೊಸೆರು ಚೆನ್ನಾಗಿದ್ಬಿಟ್ರೆ ಸಾಕು. ನನ್ ಊಟ ಜಾಸ್ತಿ ಆಯ್ತಮ್ಮ.
ಒಂದಿಷ್ಟು ತಿನ್ಲಿಲ್ಲ ಅಂದ್ರೆ ಹೇಗೆ? ಇಲ್ಲ, ಬೇಡಮ್ಮ, ಸಾಕಮ್ಮ. ಸ್ವಲ್ಪ ನೀರ್ ಕುಡಿ, ನೀರ್ ಕುಡಿ. ಸರಿ ಆಯ್ತಾ? ಏನೇ ಇದು ಎಳೆ ಮಕ್ಕಳಿಗೆ ತಿನ್ನಿಸ್ದಾಗ ತಿನ್ನಿಸ್ತಿದ್ಯಲ್ಲೇ? ಇದೆಲ್ಲ ಮಕ್ಕಳಿಗೆ ತಾಯಿ ಮಾಡೋಂಥ ಕೆಲ್ಸನಲ್ವೇನ್ರಿ? ಅಲ್ವೇ ಮಕ್ಕಳನ್ನ ಮುದ್ದಿಸೋಕು ಒಂದು ಇತಿಮಿತಿ ಬೇಡವೇನೆ? ಇವರೆಲ್ಲ ನಿನಗೆ ಯಾವ ಕಿರೀಟ ಹೊರಿಸ್ತಾರೆ ಅಂತ ಇಷ್ಟೊಂದು ಸೇವೆ ಮಾಡ್ತಿದ್ಯಾ? ಅಲ್ಲ ರೀ, ತಾಯಿ ಮಕ್ಕಳನ್ನ ಪ್ರೀತಿಸೋದು ಕಿರೀಟ ಹೊರಿಸ್ತಾರೆ ಅಂತನಾ? ಅಯ್ಯೋ, ಇಷ್ಟೇ ನಿಮಗ್ ಗೊತ್ತಿರೋದು. ಅಪ್ಪ, ನಿಮ್ಗಿನ್ನ ನಮ್ ಕೆಪಾಸಿಟಿ ಏನು ಅಂತ ಗೊತ್ತೇ ಇಲ್ಲ. ನನಗ್ ಗೊತ್ತಿಲ್ವೇನಾ? ಬೆಳಗ್ಗೆ ಅರ್ಧ ಕೆಜಿ ಉಪ್ಪಿಟ್ಟು ಕಾಫಿ, ಮಧ್ಯಾಹ್ನ 1 ಕೆಜಿ ಅನ್ನ ಸಾಂಬಾರು, ರಾತ್ರಿ 12 ಚಪಾತಿ. ಇಷ್ಟೇ ತಾನೇ ನಿನ್ ಕೆಪಾಸಿಟಿ? ಮುಚ್ಚಬಾಯಿ. ನಿಮಗ್ ಕೈ ಮುಗಿತೀನಿ, ಸ್ವಲ್ಪ ಸುಮ್ನೆ ಇರ್ತೀರಾ? ಈಗ್ಲೇ ಅವನೇನು ತಿಂತಾ ಇಲ್ಲ, ನಿಮ್ಮಿಂದಾನೇ ದೃಷ್ಟಿ ಆಗಿರೋದು. ಓಹೋ, ದೃಷ್ಟಿ ಬೇರೆ ಆಗುತ್ತೆ ಇವಕ್ಕೆ. ಏನೋ ತಿಂದ್ಬಿಟ್ಟು ಒಳ್ಳೆ ಪಂಕ್ಚರ್ ಆಗಿರೋ ಲಾರಿ ತರ ಕೂತ್ಬಿಟ್ಟಿಯಲ್ಲ, ಕೆಲ್ಸಕ್ಕೆ ರಜಾ ಹಾಕಿದೇನು? ರಜಾ ಅಲ್ಲಪ್ಪ, ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ. ಏನು ರಾಜೀನಾಮೆ ಕೊಟ್ಬಿಟ್ಟ? ಅಯ್ಯೋ ಬೇಕೂಪ, ಏನ್ ಬೇಕು ನಿಮ್ಗೆ? ಸ್ವಲ್ಪ ಸುಮ್ಮನಿರಿ. ಅಲ್ವೇ ಅಷ್ಟೊಂದು ಕಷ್ಟಪಟ್ಟು ಕೊಡಿಸಿದ ಕೆಲಸನ ಬಿಟ್ಟು ಬಂದಿದ್ದಾನಲ್ಲ, ಇನ್ಮೇಲೆ ಹೊಟ್ಟೆ ಮಣ್ಣು ತಿಂತಾನ? ದ್ಯಾ ಮಹಾ ಕೆಲ್ಸ ಅಪ್ಪ. 1000 ರೂಪಾಯಿ ಸಂಬಳಕ್ಕೆ ತಿಂಗಳೆಲ್ಲಾ ದುಡಿಬೇಕು. ನಾನ್ ಮನಸ್ಸು ಮಾಡಿದ್ರೆ ಆಚೆ ಹೋಗಿ ಈಚೆ ಬರೋದ್ರೊಳಗೆ 5,000 ರೂಪಾಯಿ ತರ್ತೀನಿ. ಇಷ್ಟು ದಿವಸ ನನ್ ಟೈಮ್ ಚೆನ್ನಾಗಿರ್ಲಿಲ್ಲ ಅಷ್ಟೇ. ಇನ್ಮೇಲೆ ಚೆನ್ನಾಗಿರುತ್ತಪ್ಪ. 2 ಕೈಲಿ ತಿನ್ನವ್ರಂತೆ. ಎಲ್ಲಾದ್ರೂ ಹಾಳಾಗ್ ಹೋಗ್ಲಿ, ನನಗೇನಾಗಬೇಕು? ನೋಡಮ್ಮ, ಬೇಜಾರ್ ಮಾಡ್ಕೋಬೇಡ್ರು, ಅವ್ರ ಬುದ್ಧಿ ನಿಮ್ಗ್ ಗೊತ್ತಿಲ್ವಾ? ಬಾಳೆ ಅಂತವಳೆ ಜಾಣ. ಕೇಳು ಸಂಸಾರದಲ್ಲಿ ರಾಜಕೀಯ, ತಾನು ತನ್ನ ಮನೆಯಲ್ಲೇ ಪರಕೀಯ. ಇಲ್ಲಿ ಅತ್ತಿಯ ಹಣ್ಣು ಬಿಚ್ಚಿ ನೋಡಿದರೆ ಬರೀ ಹುಳುಕು ತುಂಬಿ ಹುದು ಕೇಳೋದೋರೆ. ಕೇಳು ಸಂಸಾರದಲ್ಲಿ ರಾಜಕೀಯ, ತಾನು ತನ್ನ ಮನೆಯಲ್ಲೇ ಪರಕೀಯ. ಓಟನು ನೀಡಿ ಕೊಡುವರು ನಾಯಕ ಪಟ್ಟ. ನಂತರ ಅವನನ್ನು ಕಿತ್ತು ತಿನ್ನುತ್ತಾ ಹಿಡಿಯುವರು ಆತನ ಜುಟ್ಟ. ನಾನೊಂದು ಲೆಕ್ಕದ ಬುಕ್ಕು, 101 ವೆಚ್ಚದ ಚಕ್ಕು, ಸೋಮಾರಿ ಮಕ್ಕಳ ಕುಕ್ಕು, ನನಗೀಗ ದೇವರ ದಿಕ್ಕು. ಇಲ್ಲಿ ಅತ್ತಿಯ ಹಣ್ಣು ಬಿಚ್ಚಿ ನೋಡಿದರೆ ಬರಿ ಹುಳುಕು ತುಂಬಿ ಹುದು ಕೇಳದೋರೆ. ಕೇಳು ಸಂಸಾರದಲ್ಲಿ ರಾಜಕೀಯ, ತಾನು ತನ್ನ ಮನೆಯಲ್ಲೇ ಪರಕೀಯ. ಹಾಸಿಗೆಯನ್ನು ಪಡೆದವರೆಲ್ಲರೂ ಕೊಟ್ಟರು ಮುಳ್ಳಿನ ಚಾಪೆ. ಮಕ್ಕಳ ಪಡೆದ ಒಂದೇ ತಪ್ಪಿಗೆ ಜೀವನ ಚಿಂದಿಯ ತೇಪೆ. ಭಾಷಣವ ಮಾಡುವರೆಲ್ಲ ನನಗಂತೂ ಬಾಯೇ ಇಲ್ಲ, ಆದರೂ ನಾ ಯಜಮಾನ, ಹೇಗಿದೆ ನನ್ನ ಯಮಾನ. ಇಲ್ಲಿ ಅತ್ತಿಯ ಹಣ್ಣು ಬಿಚ್ಚಿ ನೋಡಿದರೆ ಬರಿ ಹುಳುಕು ತುಂಬಿ ಹುದ್ದು ಕೇಳದೋರೆ. ಕೇಳು ಸಂಸಾರದಲ್ಲಿ ರಾಜಕೀಯ, ತಾನು ತನ್ನ ಮನೆಯಲ್ಲೇ ಪರಕೀಯ.
ಬೆಳೆಸಿದೆ ಹೂವಿನ ತೋಟ, ಅರಳಿದ ಸುಂದರ ಹೂಗಳೆಲ್ಲ ಗಾಳಿಗೆ ತೂಗುವ ಆಟ. ನೋಡುತ್ತಾ ಸಂತಸಗೊಂಡೆ, ಜೀವನವು ಸಾರ್ಥಕವೆಂದೆ. ಹೂಗಳೇ ಮುಳ್ಳುಗಳಾಗಿ ಚುಚ್ಚಿದರೆ ನೋವನ್ನು ತಿಂದೆ. ಇಲ್ಲಿ ಅತ್ತಿಯ ಹಣ್ಣು ಬಿಚ್ಚಿ ನೋಡಿದರೆ ಬರಿ ಹುಳುಕು ತುಂಬಿಹುದು ಕೇಳದೋರೆ. ಕೇಳು ಸಂಸಾರದಲ್ಲಿ ರಾಜಕೀಯ, ತಾನು ತನ್ನ ಮನೆಯಲ್ಲೇ ಪರಕೀಯ. ಇಲ್ಲಿ ಅತ್ತಿಯ ಹಣ್ಣು ಬಿಚ್ಚಿ ನೋಡಿದರೆ ಬರಿ ಹುಳುಕು ತುಂಬಿಹುದು ಕೇಳದೋರೆ. ಕೇಳು ಸಂಸಾರದಲ್ಲಿ ರಾಜಕೀಯ, ತಾನು ತನ್ನ ಮನೆಯಲ್ಲೇ ಪರಕೀಯ. ಬಿಟ್ರೆ ನಿನ್ ತಲೆಗಿನ್ನೇನು ಹೊಳಿಲಿಲ್ವಾ ಅಲ್ವೇ? ಈ ಹಿಂದೆ 2 ಸ್ಕೂಟರ್ ತೆಕ್ಕೊಟ್ಟಿದ್ವಿ, ಅದನ್ನ ಮಾರ್ಕೊಂಡು ತಿಂದು ಹಾಕಿದ್ರು. ಈಗ ಕೊಡಿಸಿದ್ರು ಅಷ್ಟೇ, ಸುಮ್ನಿರು. ಹೌದಲ್ವಾ? ಹೋಗ್ಲಿ, ಹೀಗೆ ಮಾಡಿದ್ರೆ ಹೇಗೆ? ಇಬ್ಬರು ಸೊಸೆಂದ್ರಿಗೂ ಒಂದು ಅವಲಕ್ಕಿ ಸರ ಮಾಡಿಸ್ಕೊಟ್ಬಿಟ್ರೆ. 20 ಅಂಶದ ಕಾರ್ಯಕ್ರಮದಲ್ಲಿ ನಿಂದಿದು ಒಂದು ಅಲ್ವೇ? ನಾವ್ಯಾಕೆ ಮಾಡಿಸ್ಕೊಡ್ಬೇಕು? ಅವ್ರ ಗಂಡಂದ್ರಿದ್ದಾರೆ, ಮಾಡಿಸ್ಕೊಡ್ತಾರೆ ಬಿಡು. ಅಲ್ಲ ರೀ, ಅಪ್ಪನಿಗೆ ಹಣ ಬಂತು, ನಮ್ಗೇನು ಕೊಡ್ಲಿಲ್ವಲ್ಲ ಅಂತ ಮಕ್ಕಳು ನೊಂದ್ಕೊಳ್ಳಲ್ವಾ? 3 ಹೊತ್ತು ಅವ್ರ ಯೋಚನೆ ಬಿಟ್ರೆ ಬೇರೆ ಏನು ತೋಚಲ್ವ ನಿನಗೆ? ನಮ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೆ. ನಮ್ದೇನಿದೆ ರೀ, ಇಷ್ಟು ದಿವಸ ದೇವ್ರು ಹೇಗೋ ನಡ್ಸ್ಕೊಂಬಂದ, ಇನ್ನು ಮುಂದೆನೂ ಹಾಗೆ ದಡ ತಲುಪಿಸ್ತಾನೆ. ಹಾಗಲ್ಲ ಕಣೆ, ಸಂಸಾರದ ಜವಾಬ್ದಾರಿ ತಿಳ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ. ನಾವೊಂದ್ 6 ತಿಂಗಳು ತೀರ್ಥಯಾತ್ರೆ ಮಾಡ್ಕೊಂಡು ಎಲ್ಲಾ ಪುಣ್ಯಕ್ಷೇತ್ರಗಳು ನೋಡ್ಕೊಂಡ್ ಬರೋಣ. ತೀರ್ಥಯಾತ್ರೆನಾ? ಹಾಗಾದ್ರೆ ನನಗೆ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ನಾಳೆ ಹೇಳ್ತೀನಿ. ದೇವ್ರ ಕೆಲಸಕ್ಕೆ ನಾಳೆ ನಾಡದ್ದು ಅನ್ಬಾರ್ದು ಕಣೆ. ಒಂದೇ ಮನಸ್ಸಿನ ಹೂವನ್ನು ಮೊದಲು ಮಂತ್ರಾಲಯಕ್ಕೆ ಹೋಗೋಣ, ಆಮೇಲೆ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಬರೋಣ. ಹೌದ್ರಿ, ಗಂಗಾ ಸ್ನಾನಕ್ಕಿಂತ ಪುಣ್ಯ ಬೇರೆ ಏನಿದೆ? ಅದ್ ಸರಿ, ಯಾವ ಹೊರಡೋಣ? ಶುಭಸ್ಯ ಶೀಘ್ರಂ. ನಾಳೆನೇ ಬಿದಿಗೆ ಅನುರಾಧ ನಕ್ಷತ್ರ, ಪ್ರಯಾಣಕ್ಕೆ ಪ್ರಶಸ್ತವಾಗಿದೆ. ಹೇ ಪುಟ್ಟು, ಲಕ್ಷ್ಮಿ ಬಂದೆ. ಏನಣ್ಣ? ಏನಾಯ್ತು? ಬಾರ ಇಲ್ಲಿ. ಏನಣ್ಣ? ಅಲ್ಲ, ಏನ್ ವಿಷಯ ಹೇಳ್ತೀನಿ ಬಾ. ಅಪ್ಪ ಅಮ್ಮ ತೀರ್ಥಯಾತ್ರೆಗೆ ಹೋಗ್ತಾರೆ. ಕೇಳಿದ್ಯಾ ಲಕ್ಷ್ಮಿ? ಅತ್ತೆ ಹೋದ್ರೆ ಮನೆ ಕೆಲಸ ಮಾಡೋದು ಯಾರು? ನನ್ಗೆ ಸಂಗೀತ ಪರೀಕ್ಷೆ ಹತ್ರ ಬಂತು, ಕಂಠ ತಯಾರು ಮಾಡ್ಕೊಳ್ಳೋದ್ ಬಿಟ್ಟು ಒಲೆ ಮುಂದೆ ಕೂತ್ಕೊಳ್ಳ? ಅದೆಲ್ಲ ಸಾಧ್ಯ ಇಲ್ಲ. ಅಯ್ಯೋ, ನನಗೂ ಅಷ್ಟೇ. ಮುಂದಿನ ತಿಂಗಳು ಹಾರ್ಸ್ ರೈಡಿಂಗ್ ಟೆಸ್ಟ್ ಇದೆ. ಅದು ಅಲ್ಲದೆ ನನಗ್ ಮನೆ ಕೆಲಸ ಮಾಡಕ್ ಬರೋಲ್ಲ. ಅತ್ತೆಯವ್ರ ತೀರ್ಥಯಾತ್ರೆಗೆ ಹೋಗ್ತಿರೋ ಹಾಗೆ ನಾವೇನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಹೌದು ರೀ. ಪುಟ್ಟು, ಅಪ್ಪ ತೀರ್ಥಯಾತ್ರೆಗೆ ಹೋದ್ರೆ ನಮ್ ಗತಿ ಏನಾಗತ್ತೆ ಗೊತ್ತಾ? ಒಂದೊಂದ್ ಪೈಸೆಗೂ ಪರದಾಡ್ಬೇಕಾಗತ್ತೆ. ಅಲ್ಲ ಕಿರಣ, ನಾವಿಬ್ರು ಅಪ್ಪರಿಗೆ ತೀರ್ಥಯಾತ್ರೆಗೆ ಹೋಗೋದೇ ಬೇಡ ಅಂತ ಕೇಳ್ಕೊಳ್ಳೋಣ. ಹಾ, ನೀವಿಬ್ರು ಅಮ್ಮನ ಕಾಲಿಗೆ ಬಿದ್ದು ಕೇಳ್ಕೊಳ್ಳಿ. ಏನು ಕಾಲಿಗೆ ಬೀಳೋದಾ? ಚೀಫ್ ಜಸ್ಟಿಸ್ ಮಗಳು ನಾನು, ಇನ್ನೊಬ್ರು ಕಾಲಿಗೆ ಬಿದ್ದು ಅಭ್ಯಾಸ ಇಲ್ಲ. ಓ, ಹಾಗಲ್ಲ ಕಣೆ, ಇನ್ ಹೇಗ್ರಿ? ಕಾಲಿಗೆ ಬೀಳೋ ತರ ನಾಟಕ ಆಡು ಅಷ್ಟೇ. ಅಷ್ಟೇ ತಾನೇ? ಗುಂಡಣ್ಣ, ಕಾವೇರಿ ಆಯ್ತಾನೆ? ಅಪ್ಪ ಅಪ್ಪ, ದಯವಿಟ್ಟು ಹೋಗ್ಬೇಡಿ ಅಪ್ಪ. ಅಪ್ಪ, ನಿಮ್ ಕಾಲ್ ಹಿಡಿದು ಕೇಳ್ಕೊತೀವಿ, ದಯವಿಟ್ಟು ಹೋಗ್ಬೇಡಿ. ಕಾಲ್ ಬಿಡ್ರೋ, ನಾನೇನು ಊರ್ ಬಿಟ್ಟು ಸುಡ್ಗಾಡ್ ಹೋಗ್ತಿದ್ದೇನೆ. ಬಿಡ್ರೋ ಕಾಲು. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ ಅಪ್ಪಾಜಿ. ನೀವಿಲ್ದೇ ಇದ್ರೆ ಈ ಮನೆ ದೇವರಿಲ್ಲದ ಗುಡಿ ಹಾಗಾಗ್ಬಿಡುತ್ತೆ. ಹೌದಪ್ಪ, ನೀವು ಹೊರಟೋದ್ರೆ ನಮ್ಗೆ ಯಾರು ದಿಕ್ಕು? ಈ ನಾಟಕ ಎಲ್ಲ ಬೇಡ್ರೋ. ನಂಗ್ ಗೊತ್ತು ನೀವ್ ಯಾಕೆ ಬೇಡ ಅಂತಿದ್ದೀರಿ ಅಂತ. ಬೇಗ ಬಂದ್ಬಿಡ್ತೀವಿ, ಅಲ್ಲಿವರೆಗೂ ಮನೆ ಕಡೆ ಜೋಪಾನ. ಲಕ್ಷ್ಮಿ, ಸರಸ್ವತಿ, ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಕಿಟ್ಟು ಪುಟ್ಟರು ಮಾತ್ರ ಹುಷಾರಾಗಿ ನೋಡ್ಕೊಳ್ಳಿ. ನಾನ್ ಬರ್ಲಾ? ಅತ್ತೆ, ಅತ್ತೆ, ಹೆತ್ತ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಂಡ್ರಿ. ನಿಮ್ಮನ್ನ ಬಿಟ್ಟು, ಅಯ್ಯೋ ನಿಮ್ಮನ್ನ ಬಿಟ್ಟು ನಾವ್ ಹೇಗಿರೋದು ಅತ್ತೆ, ಹೇಗಿರೋದು? ಹಿಂದಿನ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದು ನಮ್ಗೆ ಅತ್ತೆಯಾಗಿ ಸಿಕ್ಕಿದ್ದೀರಾ? ನಮ್ಮನ್ನ ಕೈ ಬಿಡ್ಬೇಡಿ ಅತ್ತೆ, ಎಲ್ಲೂ ಹೋಗ್ಬೇಡಿ ಅಂತ. ಯಾಕೆ ನೋಡ್ತಿದ್ದೀರಿ? ನಾವೇನ್ ದೇಶ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಮುಂದಿನ ತಿಂಗಳು ಬಂದ್ಬಿಡ್ತೀವ್ರಪ್ಪ. ಅಪ್ಪ, ಬೇಕಾದ್ರೆ ನೀವೇ ಹೋಗ್ಬಿಟ್ಟು ಬನ್ನಿ, ಅಮ್ಮ ಇಲ್ಲೇ ಇರ್ಲಿ. ಅಪ್ಪ, ಹೋಗ್ಬೇಡಿ ಅಪ್ಪ. ಇಲ್ಲ, ದಯವಿಟ್ಟು ಇಲ್ಲ, ಅವಳು ಬರ್ತಾಳೆ. ಕಾವೇರಿ, ಅಮ್ಮ, ಅಪ್ಪನೇ ನೀನಾದ್ರೂ ಹೇಳಮ್ಮ. ಅಮ್ಮ ಬೇಡಮ್ಮ, ಬೆಳಗ್ಗೆ ನಿನ್ ಮುಖ ನೋಡದೇ ಇದ್ರೆ ಬದುಕೋಕೆ ಆಗೋಲ್ಲ. ಅಮ್ಮ, ನಾನು ಹೋಗಲ್ಲ ಅಂತ ಹೇಳಮ್ಮ. ನೀನ್ ಹೋಗ್ಬೇಡಮ್ಮ. ನಾವ್ ಯಾರನ್ನಮ್ಮ ಅಮ್ಮ ಅಂತ ಕರೆಯೋದು? ಅಮ್ಮ, ಹೇಳ್ರು, ಹೇಳ್ಬೇಡಮ್ಮ. ಹೇಳ್ರು. ಎಷ್ಟೇ ಆದ್ರೂ ನಾನ್ ನಿಮ್ ತಾಯಿ ಅಲ್ವೇನ್ರು? ಅದಕ್ಕೆ ಕಾಲು ಹಿಡ್ಕೊಂಡು ಕೇಳ್ಬೇಕಾ? ಆಯ್ತಪ್ಪ,
ನಾನೆಲ್ಲಿಗೂ ಹೋಗಲ್ಲ. ಕಾವೇರಿ, ಏನ್ ಹೇಳ್ತಾ ಇದೀಯ ನೀನು? ನೋಡಿ, ನನಗೆ ಕ್ಷಮಿಸ್ಬಿಡಿ. ಮಕ್ಕಳು ಸೊಸೆಂದ್ರು ನನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಇವ್ರ ಮನಸ್ಸು ನೋಯಿಸಿ ಗಂಗಾ ಸ್ನಾನ ಮಾಡೋದ್ರಲ್ಲಿ ಯಾವ ಪುಣ್ಯ ಇದೆ? ಈಗ ಬೇಡಿ, ಮುಂದಿನ ವರ್ಷ ಹೋಗೋಣ. ಏನೇ ಇದು ಕಾವೇರಿ, ಕೊನೆ ಘಳಿಗೆಯಲ್ಲಿ ಅಡ್ಡಿ ಮಾಡ್ತಾ ಇದೆಯಲ್ಲೇ? ನೋಡಿ, ನಾನು ಮಕ್ಕಳ ತಾಯಿ. ಈ ಮಕ್ಕಳೇ ನನಗ್ ಕಾಶಿ ರಾಮೇಶ್ವರ. ನನ್ ಸೊಸೆ ಇದೆ ನನಗ್ ಗಂಗೆ ಭಾಗೀರಥಿ. ನೀವು ಹೋಗ್ಬಿಟ್ಟು ಬನ್ನಿ. ಪುಣ್ಯಕ್ಷೇತ್ರಕ್ಕೆ ದಂಪತಿಗಳು ಹೋಗ್ಬೇಕೆ? ಈ ಮನೆನೇ ನನಗ್ ಪುಣ್ಯಕ್ಷೇತ್ರ. ಇದೇ ನನ್ನ ಸ್ವರ್ಗ. ಇದನ್ನು ಬಿಟ್ಟು ನಾನೆಲ್ಲಿಗೂ ಬರಲ್ಲ. ಕಾವೇರಿ, ನಿನ್ನ ಕೈ ಹಿಡಿದು ಗಂಡನಾಗಿ ಕೇಳ್ತಾ ಇದ್ದೀನಿ, ನಿನಗೆ ನಾನು ಬೇಕೋ ಇಲ್ಲ ನಿನ್ನ ಮಕ್ಕಳು ಬೇಕು? ಅಯ್ಯೋ, ಎಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ. ನೋಡಿ, ಮಕ್ಕಳು ನನಗೆ ಪ್ರಾಣ, ನೀವು ನನ್ನ ದೇವರು. 30 ವರ್ಷಗಳಿಂದ ಈ ಪಾದ ಸೇವೆ ಮಾಡ್ತಾ ಇದ್ದೀನಿ. ದೇವರು ಅಂತ ಪೂಜಿಸ್ತಾ ಇದ್ದೀನಿ. ಜೀವನ ಅಂತ ಬಾಳ್ತಾ ಇದ್ದೀನಿ. ಇವತ್ತು ನನ್ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಿಸ್ಬೇಡಿ. ಧರ್ಮ ಸಂಕಟಕ್ಕೆ ಸಿಕ್ಕಿಸ್ಬೇಡಿ. ಕಾವೇರಿ, ನೀನು ತುಂಬಾ ಭಾವುಕಳಾಗ್ಬಿಡ್ತೀಯ ಕಣೆ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದೇ ನನಗೆ ಅರ್ಥ ಆಗಲ್ವಲ್ಲ. ಸರಿ, ನಿನ್ನಿಷ್ಟ. ನಾನೊಬ್ಬನೇ ಹೋಗಿ ಬರ್ತೇನೆ. ಬಂದ್ರು ಆಶೀರ್ವಾದ ತಗೊಳ್ಳಿ. ಬಂದಮ್ಮ. ನಡಿ, ಸ್ವಲ್ಪ ನಿಂತ್ಕೊಳ್ಳಿ. ಆಗಲೇ ರಾಯರು ಹೊರಟು ನಿಂತಿದ್ದಾರೆ. ಇದೆಂತದು? ರಾಯರೇ, ರಾಯರೇ, ಅದನ್ನು ಇಲ್ಲಿ ಕೊಡಿ, ಇಲ್ಲಿ ಕೊಡಿ. ರೀ, ಶಾಲ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀರಲ್ಲ, ತಗೊಳ್ಳಿ. ಸ್ವೆಟರ್ ತಗೊಂಡ್ರೆ? ಪಂಚೆ ಟವಲ್ಲು ಎಲ್ಲದರಲ್ಲಿದೆ ಕಣೆ. ನೋಡಿ, ಪುಳಿಯೋಗರೆ ಇಟ್ಟಿದ್ದೀನಿ. ಟ್ರೈನಲ್ಲಿ ಹೋಗ್ತಾ ತಿನ್ನಿ. ಗೊತ್ತು ಕಣೆ, ಅದೆಲ್ಲ ನೀನ್ ಹೇಳ್ಬೇಕಾ? ನೀವು ಮರ್ತು ಬಿಡ್ತೀರಪ್ಪ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ಬರ್ತೀನಿ. ನೋಡಿ, ಚಳಿಲಿ ತಣ್ಣೀರಿನಲ್ಲಿ ಮುಳುಗಬೇಡಿ, ಶೀತ ಆಗುತ್ತೆ. ರಾತ್ರಿ ಹೊತ್ತು ತಲೆಗೆ ಮಫ್ಲರ್ ಸುತ್ಕೊಂಡು ಸ್ವೆಟರ್ ಹಾಕೊಳ್ಳಿ. ಆಯ್ತು. ಮಂತ್ರಾಲಯಕ್ಕೆ ಹೋಗ್ತಿರಲ್ಲ, ಗುರ್ರಾಯರ್ಗೆ ಮಕ್ಕಳ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ. ಆಯ್ತು ಬಿಡೆ, ನಾನು ಹೋಗೋದಕ್ಕೆ ಬಿಡ್ತಾ ಇಲ್ವಲ್ಲ. ಹೋಗ್ಬಿಟ್ ಬನ್ನಿ. ಸರಿ. ನೋಡಿ, ಆರೋಗ್ಯ ನೋಡ್ಕೊಳ್ಳಿ, ಹಸ್ಕೊಂಡಿರ್ಬೇಡಿ. ಅಯ್ಯೋ, ಮರ್ತೇ ಹೋಯ್ತು. 1 ನಿಮಿಷ ಬಂದ್ಬಿಟ್ಟೆ. ಸರಿ, ಹೋಯ್ತು. ಉಣ್ಣಣ, ಕುಡೀರಿ. ಹೋಗಿ. ರಾಯರೇ, ನಾನು ಸ್ಟೇಷನ್ವರೆಗೂ ಬಂದು ನಿಮ್ಮನ್ನು ಬಿಟ್ಟು ಬರ್ತೇನೆ. ನಿಮ್ಗೋಸ್ಕರ ಅವಲಕ್ಕಿ ತೆಗೆದಿಟ್ಟಿದ್ದೆ, ಕೊಡೋದು ಮರ್ತು ಬಿಟ್ಟೆ. ಹಸುವಾದಾಗೆಲ್ಲ ಸ್ವಲ್ಪ ಸ್ವಲ್ಪ ಬಾಯಿಗೆ ಹಾಕೊಳ್ಳಿ. ಬರ್ಲಾ? ರೀ, ಕಾಗದ ಹಾಕ್ತಾ ಇರಿ, ಮರಿಬೇಡಿ. ಶೋಮಣ್ಣಮ್ಮ, ಬರಲ್ ಏನ್ ನೋಡ್ತಾ ಇದ್ದೀರಿ? ಮಾತಾಡ್ರಿ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ಹೇಗಿದೆ ನನ್ ಕರಾಮತ್ತು? ಈಗ ಗೊತ್ತಾಯ್ತಾ? ನೀವ್ ಯಾತ್ರೆ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಬಂದ್ ಇಳಿರಿ. ಮನೆಗೆ ಫೋನ್ ಮಾಡಿ, ಬೆಂಜ್ ಕಾರ್ನಲ್ಲಿ ಕರ್ಕೊಂಡ್ ಬರ್ತೀನಿ. ಅಮ್ಮ, ಅಮ್ಮ, ಎಲ್ಲಿ? ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು, ಬಾದಾಮಿ ಹಲ್ವಾ. ಎಲ್ಲಿ? ನನಗೆ ಯಾಕಪ್ಪ, ಬಾದಾಮಿ ಹಲ್ವಾ ತಿನ್ನೋ ವಯಸ್ಸ ನಂದು. ಮಕ್ಕಳು, ನೀವು ತಿನ್ಬೇಕು. ಇಲ್ಲಮ್ಮ, ನಿನಗೋಸ್ಕರ ತಂದಿದ್ದೀನಮ್ಮ, ತಿನ್ನಮ್ಮ. ನನಗೋಸ್ಕರನಾ? ಅಯ್ಯೋ ನನ್ ಕಂದ, ನನ್ನ ಮೇಲೆ ಅದೆಷ್ಟು ಪ್ರೀತಿನೋ ನಿನಗೆ. ನಿನ್ ಮಾತು ಕೇಳಿ ನನಗೆ ತುಂಬಷ್ಟೇ ತೃಪ್ತಿ ಆಯ್ತು. ಎಲ್ಲಿ ಅನ್ನು ಹುಚ್ಚುಂಡದೆ, ನೀನ್ ತಿಂದ್ರೆ ನಾನ್ ತಿಂದ ಹಾಗೆ ಅಲ್ವೇನೋ? ಹೋಗಿ ಲಕ್ಷ್ಮೀ ಸರಸ್ವತಿ ಕೊಡೋಗಪ್ಪ. ಸರಿಯಮ್ಮ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಕಾರ್ಮಿಕರೇ ನಮ್ಮ ದೇಶದ ಬೆನ್ನೆಲುಬು. ಅವ್ರಿಗೆ ಅನ್ಯಾಯ ಆದ್ರೆ ನಾವು ಸಹಿಸಲ್ಲ. ಆದ್ರಿಂದ ನಾವು ಊಟ ಮಾಡೋದಿಲ್ಲ, ಮುಷ್ಕರ ಮಾಡೇ ಮಾಡ್ತೀವಿ. ನಮ್ಮ ಕಾರ್ಮಿಕರ ಸಂಘದ ಬೇಡಿಕೆಗಳು ಈಡೇರೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ನಡೆಸ್ತೀವಿ. ಮಹಾತ್ಮ ಗಾಂಧಿ ಅವರಿಗೆ, ಭಾರತ ಮಾತೆಗೆ, ಕಾರ್ಮಿಕರ ಸಂಘಕ್ಕೆ. ಮಹಾಜನಗಳೇ,
ನಮ್ಮ ಈ ಕಾರ್ಮಿಕ ಏನಪ್ಪಾ ಕಿಟ್ಟು? ಕಿಟ್ಟು? ನಾನ್ ಕಿಟ್ಟು ಅಲ್ಲ ರೀ, ಪೊಲಿಟಿಕಲ್ ಟೈಗರ್ ಕಿಟ್ಟಣ್ಣ. ಏನಾದ್ರೂ ಕೆಲಸ ಆಗ್ಬೇಕಾಗಿದ್ಯಾ? ಪೆನ್ಷನ್ ಗಿನ್ಷನ್ ಬರೋದು ಲೇಟ್ ಆಗಿದ್ಯಾ? ಹೇಳಿ, ಫೋನ್ ಮಾಡಿ ಮಾಡ್ಸೋಣ. ಅಲ್ಲಪ್ಪ, ನನ್ ಗುರ್ತಿಸ್ಲಿಲ್ವೇ ನಿನ್ಗೆ? ಹೇ, ರಾಜಾರಾಮ್ ಅಲ್ವಾ? ನೋಡಿದ್ರಾ ಹೇಗಿದೆ ನನ್ ಪಬ್ಲಿಕ್ ಸಪೋರ್ಟ್? ಬಹಳ ಚೆನ್ನಾಗಿದೆ ರೀ ರಾಜಾರಾಮ್, ಈ ಮುಷ್ಕರದಲ್ಲಿ ನಾನೇ ಮೇನ್ ಫಿಗರ್. ನೋಡಪ್ಪ ಕಿಟ್ಟು, ಸರ್ಕಾರಿ ನೌಕರ ನೀನ್ ಈ ಮುಷ್ಕರದಲ್ಲಿ ಭಾಗವಹಿಸೋದು ತಪ್ಪಲ್ವೇ? ಕಿಟ್ಟಣ್ಣ, ಆಫೀಸರು ನಿನ್ ಮೇಲೆ ಆಕ್ಷನ್ ತಗೋಬೇಕು ಅಂತ ಇದ್ದಾರೆ. ಆಕ್ಷನ್ ನನ್ನ ಮೇಲೆ? ತಗೊಳ್ಳಿ ಬಿಡ್ರಿ, ಯಾರಿಗ್ರಿ ಬೇಕು ಆ ಜುಜುಬಿ ಕೆಲ್ಸ? ದುಡುಕ್ ಬೇಡಪ್ಪ, ನಿಮ್ ತಂದೆ ತುಂಬಾ ಕಷ್ಟಪಟ್ಟು ಆ ಕೆಲಸ ಕೊಡಿಸಿದ್ದಾರೆ. ಅಲ್ರಿ, ಇವತ್ತು ನಾನು ಕೆಲ್ಸ ಇಲ್ದವ್ರಿಗೆ ಕೆಲ್ಸ ಕೊಡ್ಸೋ ಲೆವೆಲ್ ಅಲ್ಲಿ ಇದೀನಿ, ಗೊತ್ತಾ? ನೋಡು ಕಿಟ್ಟು, ಈ ಪೊಲಿಟಿಕಲ್ ಲೈನ್ ಎಲ್ಲ ನಮ್ಮಂತವ್ರಿಗೆಲ್ಲ ಸರಿಯಲ್ಲಪ್ಪ. ಅದೆಲ್ಲ ನೋಡೇ ನಾನು ರಾಜಕೀಯಕ್ಕೆ ಇಳಿದಿರೋದು. ನೋಡಿ, ಮುಂದಿನ ಎಲೆಕ್ಷನ್ ನಲ್ಲಿ ನಂಗೆ ಸೀಟ್ ಸಿಗುತ್ತೆ, ಆಮೇಲೆ ನೀವು ನನ್ನ ಇಲ್ಲಿ ನೋಡಕ್ ಆಗೋದಿಲ್ಲ. ಏನಿದ್ರು ಡೆಲ್ಲಿ ಡೆಲ್ಲಿ ಎಲ್ಲಿ ಡೆಲ್ಲಿ ಅಲ್ಲಿ ಬಂದು ನೋಡಿ ಹೋಗಿ. ಏನಪ್ಪ, ನಾನು ಹೇಳೋದು ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನ ಇಷ್ಟ. ಆ ಸ್ಟೀಲ್ ಅಂಗಡಿ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀನಿ. ಅಲ್ಲಿ ಕರೆಕ್ಟ್ ನಾಟಕ ಆಡ್ಬೇಕು. ಆಮೇಲೆ ಅಲ್ಲಿ ಬಂದು ಕ್ಯಾತಿಗಿದೆ ತೆಗೆದ್ಬಿಟ್ಟಿಯಾ? ದಿನ ಮಾಡ್ದಾಗ ನೀನು ಅಡ್ಕಲ್ಸಿ ಕೆಲಸ ಮಾಡ್ಬೇಡ. ಹಂಗೇನಾರ ಮಾಡ್ದೆ ಬಿಂದಿಗೆ ಗುದ್ದಿ ಗೋಡೆ ಗೂಟಕ್ಕೆ ತಗ್ಲಾಕ್ಬಿಡ್ತೀನಿ. ನಂಗೆ ಗೊತ್ತಿಲ್ವಾ? ಗೊತ್ತಲ್ಲ. ಅದೇ ಶ್ರೀರಾಮ ಗೋವಿಂದ ಗೋವಿಂದ. ಓ ನಮಸ್ಕಾರ ಸಾವುಕಾರ್ರೆ, ಚೆನ್ನಾಗಿದ್ದೀರಾ? ಏನಲ್ಲ ಮಗನೇ, ಅದೇನೋ ಭೂಮಿ ಮ್ಯಾಗ ನಿನಗ ಬರಬಾರ್ದು ಬಂದು ನೆಗೆದು ಬಿಟ್ಟು ಸತ್ತಿ ಅಂತ ಮಾಡಿದ್ದೆ ನಾನು. ಓ ಅದೇ, ಏನ್ ನನ್ನ ಹೆಸರು? ಸಂಜೀವ. ನಾನ್ ಸಾಯ್ತೀನ? ಭಲೆ ಹರಾಮ್ ಕೊರದೆ ನೀನೆ. ಅಲ್ಲಲ್ಲ, ನಿನ್ ಕೈಯಾಗ ಲೈಟ್ ಬಿಲ್ ಕಟ್ಟು ಅಂತ ರೊಕ್ಕ ಕೊಟ್ರೆ ಅವತ್ ಹೋದವ ಇವತ್ತು ಮಾರಿ ತೋರ್ಸಕ್ ಬಂದೇನೆ. ಓ, ಲೈಟ್ ಬಿಲ್ ಕಟ್ಟಕ್ಕ ನೀವು ದುಡ್ಡು ಕೊಟ್ಟಿದ್ದು? ಇನ್ನೇ ನಿಮ್ಮ ಅಪ್ಪನ ಶ್ರಾದ್ದ ಮಾಡಕ್ಕಂತ ತಿಳಿ ಅಲ್ಲ, ಲೈಟ್ ಬಿಲ್ ಅಂದಿದ್ದು ಲೈಟ್ನಿಂಗ್ ಕಾಲ ಅಂತ ತಿಳ್ಕೊಂಡು. ನಿಂಗ್ ಕಾಲ ಹಂಗಂದ್ರಲ್ಲೇ ನಿಮ್ಮವನೇ. ಓ ಅದೇ, ಬೈಯದೊಳೆ ಚೆನ್ನಾಗ್ ಕಲ್ತಿದ್ದೀರಾ. ಕುದುರೆ ಹೆಸರು ಸ್ವಾಮಿ ಅದು. ಎಲ್ರು ಅದ್ರ ಮೇಲೆ ಕಟ್ತಾ ಇದ್ರು, ನಾನು ಕಟ್ತೆ. ದೊರಿದ್ರು ನನ್ ಮಗಂದು ಕುದುರೆ ಓಡ್ಲಿಲ್ಲ, ನಾನೇನ್ ಮಾಡ್ಲಿ? ಕಟ್ ನನ್ನ ಮಗನ, ಈಗ ನಿನ್ನ ಓಡಿಸ್ತೀನಿ ಪೊಲೀಸ್ ಸ್ಟೇಷನ್. ಶ್ರೀರಾಮ ಗೋವಿಂದ ಗೋವಿಂದ, ಶ್ರೀರಾಮ ಗೋವಿಂದ ಗೋವಿಂದ, ಶ್ರೀರಾಮ ಗೋವಿಂದ ಗೋವಿಂದ. ಸ್ವಾಮಿ, ತಿರುಪತಿ ಹೋಗ್ತಾ ಇದೀನಿ ಸ್ವಾಮಿ, ಏನಾದ್ರು ದಾನ ಮಾಡಿ. ಗೋವಿಂದ ಸುಮ್ಕಿರಮ್ಮ, ನನ್ನೇ ಓಡಿಸ್ತಾವ್ರೆ, ನೀನ್ ಬೇರೆ ಬಂದ್ಬಿಟ್ಟ ಇಲ್ಲಿ ಕಿಸಿ ಯಾಕೆ? ನಿನ್ನೇನ ಮಾತಾಡ್ಸಿದ್ದು? ಸುಮ್ ಕದ್ಕೊಂಡ್ ನಿಂತ್ಕ ಬಾಯಿನ. ನೀವ್ ಹಾಕಿ ಸ್ವಾಮಿ, ನಿಮಗ್ ಸ್ವಾಮಿ ಕಾರ್ಯ ಸ್ವಕಾರ್ಯ ಸುಖ ಸಂತೋಷ ಎಲ್ಲ ನಿಮ್ಮೊಬ್ಬರಿಗೆ ಸಿಗ್ತದೆ. ಹಾಕಿ. ನಿನಗ್ ಕಾಸು ಹಾಕ್ಬಿಟ್ರೆ ಅವ್ರಿಗೆ ಸುಖ ಸಿಕ್ಬಿಡುತ್ತಾ? ನಿನಗ್ ಸಿಕ್ಬಿಡ್ತದ? ಅದೇ ಸ್ವಾಮಿ, ಹಾಳಾಗೋಲಿ ಒಂದ್ 5-10 ಹಾಕಿ ಕಳಿಸಿ. ಏನ್ ನೋಡ್ತೀರಾ? ಹಾಕಿ ಸ್ವಾಮಿ. ನನಗೇನ ದ್ಯಾವ್ರ ಮ್ಯಾಗ ಭಕ್ತಿ ಇಲ್ಲ ಅಂತ ಮಾಡಿ ಏನ? ಗೋವಿಂದ ಗೋವಿಂದ ಇಟ್ಕ ಹಾಕ್ಬಿಟ್ರ? ನೋಡಿದ್ಯಾ ನಮ್ ಸಾವುಕಾರನ್ನ? 5 ಹೊತ್ತು ಕೇಳಿದ್ರೆ 100 ಕೊಡ್ತಾರೆ, 100 ಕೇಳಿದ್ರೆ ಒಂದು ಊರೇ ಕೊಡ್ತಾರೆ. ಊರೇ ಏನು, ಅವ್ರು ಮನಸ್ಸು ಮಾಡ್ಬಿಟ್ರೆ ನಿನ್ ಕುತ್ತಿಗೆಗೆ ಒಂದು ಚಿನ್ನ ಸರನೆ ಮಾಡಿಸಿ ತಗಲಾಕ್ಬಿಡ್ತಾರೆ. ಅಂತ ಸಾವುಕಾರ ನಮ್ ಸಾವುಕಾರ. ಗೋವಿಂದ 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 ಗೋವಿಂದ. ಸಂಜೀವಿ ಹೆಣ್ಮಗಳ ಮಸ್ತ್ ಅದಾಳಲೇ. ಉಸ್ತಾದಿರಿ, ಹುಷಾರು. ಅದೇ ಬರ್ತೀನಿ. ವಾಯ್ ಕಿಟ್ಟುರಾಯ್ರೆ, ಇಲ್ಲಿ ಬನ್ನಿ. ಅಂಗಡಿ ಸಾಮಾನು ಎಷ್ಟು? ಇದು ನನ್ನ ಹತ್ರ ಯಾಕ್ರಿ? ಒಳಗಡೆ ಅಮ್ಮ ಇದಾರೆ, ಕೊಡಿ. ಅವರೇ ಹೇಳಿದ್ದು ನಿಮ್ಮ ಹತ್ರ ಕೊಡಿ ಎಂದು. ಹೌದಪ್ಪ, ನಾನೇ ಹೇಳಿದೆ ಮನೆ ಖರ್ಚಿಗೆ ಹಣ ಬೇಕು ಅಂತ. ಹಣ ಹಣ ಈಗ ನನ್ನ ಹತ್ರ ಇಲ್ಲಮ್ಮ. ಪುಟ್ಟು, ಏ ಪುಟ್ಟು, ಹಾ ಬಂದೆ. ಏನಣ್ಣ? ಅಮ್ಮನಿಗೆ ಸ್ವಲ್ಪ ಹಣ ಬೇಕಂತೆ, ಕೊಡು. ಇರು ಹಣನ ನನ್ನ ಹತ್ರ ಎಲ್ಲಿದ್ಯೋ? 10 ಪೈಸಾನೂ ಇಲ್ಲ. ಯಾಕೋ? ಸಂಪಾದನೆ ಎಲ್ಲ ಏನ್ ಮಾಡ್ತೀಯಾ? ಸಂಪಾದನೆ ಎಲ್ಲಿದೆ? ಸಂಪಾದನೆ ಅದನ್ನೆಲ್ಲ ಕೇಳೋಕ್ ನೀನ್ ಯಾರು? ನೋಡು, ತಲೆ ಎಲ್ಲ ಹಟ್ಬೇಡ. ಮನೆ ಖರ್ಚು ಹಣ ಬೇಕಂತೆ, ಕೊಡು. ನಾನ್ ಯಾಕೋ ಕೊಡ್ಲಿ? ನೀನೇ ಕೊಡು. ನೋಡಮ್ಮ, ನೋಡು ಹೇಗೆ ಎದುರು ಜವಾಬ್ ಕೊಡ್ತಾನೆ.
ಪುಟ್ಟು ಹೀಗೆಲ್ಲ ಒರಟಾಗಿ ಮಾತಾಡ್ಬಾರ್ದಪ್ಪ. ನಿಮ್ಮ ಅಪ್ಪ ಇದ್ದಾಗ ಮನೆ ಖರ್ಚೆಲ್ಲ ಅವರೇ ನೋಡ್ಕೊತಾ ಇದ್ರು. ಈಗ ನೀವಿಬ್ರು ಸೇರಿ ಈ ಸಂಸಾರ ನಡೆಸ್ಬೇಕು. ಆಯ್ತಮ್ಮ, ಇನ್ಮೇಲೆ ಮನೆ ಖರ್ಚಲ್ಲಿ ನಾವಿಬ್ರು ಅರ್ಧ ಹಂಚ್ಕೋತೀವಿ. ಹಾಗಾಗಿ ಎಷ್ಟಮ್ಮ ಖರ್ಚಾಗತ್ತೆ? ಒಂದ್ 3,000 ಆಗುತ್ತೆ. 3,000ನಾ? ಯಾಕಮ್ಮ ಅಷ್ಟೊಂದು ಖರ್ಚು? ಅಲ್ಲಪ್ಪ, ಮನೆ ಅಂದ್ಮೇಲೆ ಖರ್ಚಿರಲ್ವೇನು? ಸಾಮಾನ್ ತರಬೇಕು, ಕರೆಂಟ್ ಬಿಲ್ ಕಟ್ಬೇಕು, ಟೆಲಿಫೋನ್ ಬಿಲ್ ಕಟ್ಬೇಕು, ಆಮೇಲೆ ಗುಂಡಣ್ಣವ್ರಿಗೆ 2 ತಿಂಗಳ ಸಂಬಳ ಬೇರೆ ಬಾಕಿ ಇದೆ. ನಮ್ಮ ಖರ್ಚಿಗೆ ಹಣ ಇಲ್ಲ, ಇನ್ ಗುಂಡಣ್ಣನಿಗೆ ಬೇರೆ. ಇವತ್ತಿನಿಂದ ಅವ್ರ ಕೆಲ್ಸಕ್ಕೆ ಬರೋದು ಬೇಡಮ್ಮ. ಅಯ್ಯೋ ಹಾಗನ್ಬಾರ್ದಪ್ಪ, ಅವ್ರು ಬಹಳ ವರ್ಷದಿಂದ ನಮ್ಮನೇಲೇ ಇದ್ದಾರೆ. ಸಾಯೋವರೆಗೂ ಸಂಬಳ ಕೊಡ್ತೀವಿ ಅಂತ ನಾವೇನು ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀವ? ನೋಡಮ್ಮ, ಅದೆಲ್ಲ ಅಪ್ಪನ ಕಾಲ, ಇದು ನಮ್ ಕಾಲ. ಗುಂಡಣ್ಣವ್ರೆ, ನಾಳೆಯಿಂದ ನೀವು ಕೆಲ್ಸಕ್ಕೆ ಬರ್ಬೇಡಿ. ಆಯ್ತು. ಬೇಡಪ್ಪ, ಇದು ನ್ಯಾಯ ಅಲ್ಲ. ಅಮ್ಮ, ನನ್ನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ? ಇಷ್ಟೇ, ಈ ಮನೆಯ ಅನ್ನ ಋಣ ತೀರ್ತು. ನಾ ಬರ್ತಾನಮ್ಮ. ಸ್ವಲ್ಪ ಇರಿ ಗುಂಡಣ್ಣವ್ರೆ. ಕಿಟ್ಟು, ಅವನ ಹತ್ರ ದುಡ್ಡಿದೆ ಅಂತ ಕಾಣುತ್ತಾ? ಬಾ ನೋಡೋಣ. ಇಂಥ ತಾಯಿಗೆ ಎಂಥ ಮಕ್ಕಳು ಹುಟ್ಟಿದ್ದಾರೆ. ಅಯ್ಯೋ ಕೃಷ್ಣ. ಅಮ್ಮ 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 ಅಮ್ಮ, ಹಣ ಇಟ್ಕೊಂಡು ನಮ್ಮನ್ನ ಕೇಳ್ತಿದೀಯಲ್ಲ, ಇದ್ ನ್ಯಾಯನಾ? ಈ ಹಣ ಬಚ್ಚಿಟ್ಕೊಂಡು ನಾನೇನ್ ನಿಮ್ಗೆ ಅನ್ಯಾಯ ಮಾಡ್ತೀನ? ನಿಮ್ ತಂದೆಯವ್ರು ಹೋಗೋವಾಗ ಸ್ವಲ್ಪ ಹಣ ಕೊಟ್ಟು ಹೋಗಿದ್ರು. ಖರ್ಚಿಗೆ ನಾವಿಬ್ರು ನೋಡ್ಕೋತೀವಿ ಅಂತ ಹೇಳಿದ್ವಲ್ಲ. ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು ನಾನ್ ಕಟ್ತೀನಲ್ಲ. ರೇಷನ್ ನಾನ್ ತರ್ತೀನಿ, ಸರಿತಾನೆ? ನೋಡಮ್ಮ, ತಗೋ, ಗುಂಡಣ್ಣವ್ರಿಗೆ ಸಂಬಳ ಕೊಟ್ಬಿಡು. ಗುಂಡಣ್ಣ ಕೊಟ್ಟೆ ಆಯ್ತಲ್ಲ, ನನ್ಗೆ ಅರ್ಧ ಎಣ್ಸೋ. ತಗೊಳ್ಳಿ ಗುಂಡಣ್ಣವ್ರೆ, ನಿಮ್ ಸಂಬಳ 600 ರೂಪಾಯಿ. ಅಮ್ಮ, ಹಣ ಮುಖ್ಯ ಅಲ್ಲ. ನಿಮ್ಮ ಕುಟುಂಬದಲ್ಲಿ ಒಟ್ಟಿಗೆ ನಾನು ಒಬ್ಬನಾಗಿದ್ದು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಗೆ ನೋವಾಗುತ್ತದೆ ಅಷ್ಟೇ. ನಿಮ್ಮ ಆಶೀರ್ವಾದ ಇರ್ಲಮ್ಮ. ತಗೊಳ್ಳಿ, ದಯವಿಟ್ಟು ತಗೊಳ್ಳಿ. ಸರ್ಸು, ಸರ್ಸು, ಏನೇ ಹಾಡ್ತಾ ಇದೀಯಾ? ಏನ್ರಿ, ನಾನು ಅಳ್ತಾ ಇದ್ರೆ ಹಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಲ್ಲ. ನೀನ್ ಅಳೋದಕ್ಕೂ ಹಾಡೋದಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ಲ ಕಣೆ. ದೀಪ ಬೇರೆ ಉಳ್ತಾ ಇದೆ. ದೀಪಕ ರಾಗ ಹಾಡಿ ಎಲ್ಲಿ ದೀಪ ಹಚ್ಬಿಟ್ಟಿ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು. ಅಲ್ಲ ರೀ, ಲೈಟ್ ಇಲ್ಲದಕ್ಕೆ ನಾನೇ ಹತ್ತಿಸ್ದೆ. ಲೈಟ್ ಹಾಕಿಲ್ಲ? ಲೈಟ್ ಬಿಲ್ ಕಟ್ಟಿಲ್ಲ ಅಂತ ಲೈಟ್ ಮ್ಯಾನ್ ಬಂದು ಫ್ಯೂಸ್ ಕಿತ್ಕೊಂಡು ಹೋದ. ಯಾವನ ರಾಸ್ಕಲ್, ಈಗಲೇ ಫೋನ್ ಮಾಡಿ ಅವನ ಕೆಲಸ ಕಿತ್ತಾಕ್ಬಿಡ್ತೀನಿ. ಫೋನ್ ತಾನೇ ಎಲ್ಲಿದೆ? ಅದಕ್ಕೂ ಬಿಲ್ ಕಟ್ಬೇಕಲ್ಲ. ನಾನ್ಸೆನ್ಸ್. ನಾನು ಯಾರಂತ ಅವ್ರಿಗೆಲ್ಲ ಗೊತ್ತಿಲ್ಲ. ಕಾರ್ಪೊರೇಷನ್ ಎಲೆಕ್ಷನ್ ಬರ್ಲಿ. ಕಾರ್ಪೊರೇಷನ್ ಇರ್ಲಿ ರೀ, ನಾಳೆ ಮನೇಲಿ ರೇಷನ್ ಇಲ್ಲ ಅಂತ ಅತ್ತೆ ಅವ್ರು ಕೂಗಾಡ್ತಾ ಇದ್ರು. ಯಾಕೆ ಪುಟ್ಟು ತರ್ಲಿಲ್ವಾ? ಅವ್ರು ಯಾಕ್ರಿ ತರ್ತಾರೆ? ತರ್ಬೇಕಾದವ್ರು ನೀವ್ ತಾನೆ. ನಾನು ಎಷ್ಟೊಂತ ತರ್ಲೆ? ಇರು, ಅವನಿಗೆ ಮಾಡ್ತೀನಿ. ಏನ್ ಮಾಡ್ತಾನಂತೆ? ಮನೆ ಖರ್ಚೆಲ್ಲ ನಾನೇ ನೋಡ್ಕೋಬೇಕು ಅಂದ್ರೆ ಅವನೇ ಹಾಕಿರ್ಬೇಕು ಈ ಮನೆಯಲ್ಲಿ. ಇದೆಲ್ಲ ಅವಳು ತುರಿ ಕಿತಾಪತಿ. ಯಾವಾಗ್ಲೂ ಗಂಡನ್ ಕಿವಿಲಿ ಇಲ್ಲದೆಲ್ಲ ನಮ್ಮೇಲ್ ಚಾಡಿ ಹೇಳ್ತಿರ್ತಾಳೆ. 3 ಹೊತ್ತು ಟಾರಿ ಕುಡ್ದು ಅಪಸ್ವರ ಕಿರ್ಚಿತಿರ್ತಾಳೆ. ಇವಳು ಸೇವೆ ಮಾಡ್ಕೊಂಡ್ ಬಿದ್ದಿರೋಕೆ ನಾನೇನ್ ಇವಳ ಮನೆ ಆಳ? ನಾಳೆಯಿಂದ ಅವಳು ಏನಾದ್ರೂ ನಿನ್ ಕೆಲಸ ಹೇಳಿದ್ರೆ ನೀನ್ ಮಾಡ್ಲೇಬೇಡ. ಅವಳು ಏನ್ ಮಾಡ್ತಾರೋ ನೋಡ್ಕೋಣ. ಈ ಸಣ್ಣ ಜನರ ಜೊತೆಲಿ ನಮ್ಗೇನ್ರಿ ಮಾತು? ನಮ್ ಭಾಗ ತಗೊಂಡು ಬೇರೆ ಇದ್ಬಿಡೋಣ. ಏನೋ? ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತು, ಹಣ ಹೋಯ್ತು. ಏನೇ ವಯ್ಯಾರಿ, ಆಗ್ಲೇ ಬಂದ್ಬಿಟ್ಟು ಅಡ್ಗೆ ಮನೆಗೆ. ಯಾವಳೆ ಅವಳು? ಅಡಿಗೆ ಮನೆಗೆ ನಿಮ್ಮಪ್ಪಂದೇನೆ? ಇಲ್ಲ, ನಿಮ್ಮಪ್ಪಂದು. ಅಯ್ಯೋ ಅಯ್ಯೋ, ಕಳ್ಬೇಕು ಬಂದಾಗ ಬಂದು ಇದ್ಬಂದ್ ಹಾಲೆಲ್ಲ ಕುಡ್ದು ಹಾಕ್ಬಿಟ್ಟಿದೀಯಲ್ಲ. ನೋಡಲೆ, ನಾನು ಕೋಪ ಬಂದ್ರೆ ಅಯ್ಯೋ ಹಾಲೆಲ್ಲ ಅಯ್ಯೋ ಬಿಡೆ. ನಿನ್ಗೆ ಇಷ್ಟೊಂದು ಧೈರ್ಯ ಬಂತೇನೆ? ನೋಡ್ರಿ ನೋಡ್ರಿ, ಮನೇಲಿ ಒಂದ್ ದೊಡ್ಡ ಹಾರಿದ್ರು ಬಿಡಲ್ಲ. ಯಾವ್ದೋ ಮೈದಲ್ಲಿ ಬಂದು ಕದ್ದು ಕೊಟ್ಬಿಡ್ತಾಳ. ಹೊಟ್ಟೆ ಬಾಕಿ ಮುಚ್ಚೆ ಬಾಯ್ ದಡಗ್ಲಿ. ಒಳ್ಳೆ ನಿಮ್ಮ ಅಪ್ಪನ ಮನೆಯಲ್ಲಿ ಕದ್ ಕುಡಿತಿಲ್ಲ ಕಡೆ. ನನ್ ಗಂಡನಿಗೂ ಈ ಮನೇಲಿ ಅಧಿಕಾರ ಇದೆ ಕಡೆ. ಇಡ್ಲಿ ಸೊಪ್ಪೆ ಹೋಗಲ್ಲ. ನೋಡ್ರಿ, ನನ್ನ ದಡಗ್ಲಿ ಅಂತ ಕಡೆ ಏನ್ರಿ ನನಗ? ಅಯ್ಯಯ್ಯೋ, ನಮ್ಮನ್ನ ನಿಮ್ಮನೆ ಕಿರು ನಾವು ಕೈ ಓಡ್ಲಿಲ್ಲ. ಇನ್ಮೇಲೆ ನಮಗೆ ಬೇಕಾದಾಗ ನಾವು ಸೆಪರೇಟೇ ಮಾಡ್ಕೊತೀವಿ. ಮಾಡ್ಕೊಳ್ಳೋ, ಯಾರು ಬೇಡ ಅಂತಂದ್ರು? ನನ್ನೇನು ಹೆದರ್ಸ್ತೀಯಾ? ನಿನ್ ಹೆಂಡತಿಗೂ ಇದೇ ಬೇಕಾಗಿತ್ತು, ಅದಕ್ಕೆ ನೀನ್ ಕಿವಿ ಊದಿ ರಂಪ ಮಾಡ್ತಿದ್ದಾಳೆ. ಹೌದಾ?
ನನ್ ಹೆಂಡತಿ ನನ್ ಕಿವಿ ಊದಿದ್ಲು, ನಿನ್ ಹೆಂಡತಿ ನಿನ್ ಕಿವಿಲ್ ಭಗವದ್ಗೀತೆ ಊದಿದ್ಲ. ನಿಮ್ ಸವಾಸನೆ ಬೇಡ, ಇವತ್ತೇ ಮನೆ ಭಾಗ ಆಗ್ಲಿ. ಹಾಗೆ ಮಾಡೋ, ಸದ್ಯಕ್ಕೆ ಬೇಕಾದ್ರೆ ಸ್ವಲ್ಪ ಪಾತ್ರ ಗೀತ್ರ ಕೊಟ್ಟಿರ್ತೀವಿ. ನೋಡಿದ್ರೆ ಎಂತ ಮಾತಾಡ್ತಾರೆ. ಅಣ್ಣಯ್ಯ, ನಿನ್ನ ಹತ್ರ ಭಿಕ್ಷೆಲ್ಲ ಬರ್ತೀನಲ್ಲ, ಆವಾಗ ಈ ಮಾತು ಹೇಳು. ನಿನಗೆ ಎಷ್ಟು ಈ ಮನೇಲಿ ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. ಲಕ್ಷ್ಮಿ, ನಿನಗೆ ಯಾವ ಪಾತ್ರ ಬೇಕಾದನ್ನೆಲ್ಲ ತಗೋ. ನಾನ್ ಮೊದಲು ತಗೋಬೇಕು. ಈಗ ಒಂದಾಗ್ಬಿಡ್ತೀನಿ ನೋಡು. ನಾನೇ ಸುಮ್ಮನೆ ಇರ್ತೀನ, ನೀನ್ ಸಾಯ್ಬಿಡ್ತೀನಿ. ಕಿಟ್ಟು ಪುಟ್ಟು, ಯಾಕ್ರೋ ಈ ಕಿತ್ತಾಡ್ತಾ ಇದ್ದೀರಾ? ತುಂಬಿದ ಮನೇಲಿ ಈಗ ಜಗಳ ಆಡ್ಬಾರ್ದಪ್ಪ. ಒಡ ಹುಟ್ಟಿದವರಾಗಿದ್ದು ಬೈರಗಳ ತರ ಕಚ್ಚಾಡ್ತಿದ್ದೀರಲ್ರು. ಇದೇನಾಗ್ತಾ ಇದ್ದೀರಾ? ನನ್ನ ಹುಡುಗನಾಗಿದ್ದು ಕುರುಕ್ಷೇತ್ರ ಮಾಡ್ಬೇಕಮ್ಮ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನನ್ ಮಾತು ಕೇಳಿ. ನಿಮ್ ತಮ್ಮಯ್ಯ ನಿಮ್ ಕಾಲೇ ಬೀಳ್ತೀನಮ್ಮ, ನನ್ ಮಾತು ಕೇಳಿಮ್ಮ. ಏನ್ರೋ ಇದು? ನಾವು ಬೇರೆ ಆಗ್ತಿದೀವಿ. ಏನು ಬೇರೆ ಆಗ್ತಾ ಇದ್ದೀರಾ? ಬೇಡ್ರೋ, ಮನೇನ ಭಾಗ ಮಾಡ್ಬೇಡ್ರೋ. ಈ ಮನೆಯಲ್ಲಿ 2 ಒಲೆ ಉರಿಯೋ ಹಾಗೆ ಮಾಡ್ಬೇಡ್ರೋ. ನೀನ್ ಯಾಕಮ್ಮ ಮಧ್ಯೆ ಬರ್ತೀಯಾ? ನಾವು ಬೇರೆ ಆದ್ರೆ ನಿನ್ಗೇನು? ನಿನಗ್ ಬೇಕಾದ 2 ಹೊತ್ತು ಊಟ ತಾನೆ. ಹಾಗಾದ್ರೆ ಅಮ್ಮನ್ಗೆ ಯಾರ ಊಟ ಹಾಕೋದು? ನೀನೊಂದ್ ದಿವಸ ಹಾಕು, ನಾನೊಂದ್ ದಿವಸ ಹಾಕ್ತೀನಿ. ಎಂಥ ಮಾತಾಡ್ಬಿಟ್ರಪ್ಪ. ಒಂದು ಹಿಡಿ ಅನ್ನಕ್ಕೋಸ್ಕರ ನಾನು ಗೋಳಾಡ್ತಾ ಇದ್ದೀನ. ನಾನು ನಿಮ್ಗೆ ಜನ್ಮ ಕೊಟ್ಟ ತಾಯಿ ಕಂಡ್ರು. ಈಗ ಅಲ್ಲ ಅಂದವ್ರು ಯಾರಮ್ಮ? ನಿನ್ ಪಡೆದಿ ಸುಮ್ನೆ ಒಂದ್ ಕಡೆ ಬಿದ್ದಿರು, ನಾವಂತೂ ಒಟ್ಟಿಗಿರಕ್ ಆಗೋಲ್ಲ. ಬೇಡ್ರು ನನ್ ಮಾತ್ ಕೇಳಿ. ನೀ ಯಾಕಮ್ಮ ಸುಮ್ನೆ ಹೊಡ್ಕೋತ್ಯಾ? ಈಗ ನಾವು ಬೇರೆ ಆದ್ರೂ ಸಮಪಾಲೆಲ್ಲ ಆಗುತ್ತೆ. ಅಪ್ಪ ಬಂದ್ ಮಾಡ್ಕೊಟ್ರಾಯ್ತು. ಹಾ, ಇದು ನನಗ್ ಬೇಕು ಬಿಡು. ಇಲ್ಲ ಮದ್ದು ತಗೊಂಡಿದ್ದು ಒಂದೇ ರಕ್ತನ ಹಂಚ್ಕೊಂಡು ಹುಟ್ಟಿದ ಮಕ್ಕಳು ನೀನು ತಾನು ಅಂತ ಕಚ್ಚಾಡ್ಕೊಂಡು ಬೇರೆ ಬೇರೆ ಆಗ್ಬಿಟ್ರು. ಅವರಿಬ್ಬರ ಜಗಳದಲ್ಲಿ ನಿಮಗೂ ಈ ಸ್ಥಿತಿ ಬಂತಲ್ಲ. ಆಗ ನೀವು ಹೇಳಿದ ಒಂದೊಂದು ಮಾತು ಈಗ ನಿಜ ಆಗ್ತಾ ಇದೆ. ಈಗ ನಿಜ ಆಗ್ತಾ ಇದೆ. ದೋಸೆ ಮಾಡಿದ್ದೀನಿ, ಆರ್ ಹೋಗುತ್ತೆ. ಹೇಗಿದೆ ರಾಜ? ಓ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾಳೆ ಒಂದ್ ಕೆಲಸ ಮಾಡು, ಬೆಳಿಗ್ಗೆ ಅನಾನಸ್ ಹಾಕಿ ಕೇಸರಿ ಬಾತ್ ಮಾಡ್ಬಿಡು. ಹೇಗಿದ್ದೀರಿ?
ಫಸ್ಟ್ ಕ್ಲಾಸ್ ಆಗಿದೆ. ಬಾ ಇಬ್ರು ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ. ಬಾ 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 ಬಾ. ನಾವು ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡು ತಿನ್ನೋಣ. ಸರಿ. ಚಟ್ನಿ ಚಟ್ನಿ. ಹೇಳ್ರಿ ಬೇಗ, ಅತ್ತೆಯವ್ರಿಗೇನೋ ಆಗಿರ್ಬೇಕು. ಹೇಳ್ರಿ ಬೇಗ. ಎಲ್ಲದಕ್ಕೂ ನಾವೇ ಹೋಗಿ ಸಾಯ್ಬೇಕಾ? ಸುಮ್ನೆ ಮಲ್ಕೋ. ಅದು ಅಲ್ದೆ ನಾವ್ ಆ ಕಡೆ ಹೋಗೋಗಿಲ್ಲ. ನಿಮಗ್ ಸ್ವಲ್ಪನ ಕಾಮನ್ ಸೆನ್ಸೇ ಇಲ್ಲ ರೀ. ಮೊದ್ಲೇ ನೀವು ರಾಜಕೀಯದವರು, ರಾತ್ರಿ ಕಚ್ಚಾಡ್ತೀರಾ, ಬೆಳಗ್ಗೆ ಬಂದಾಗ್ತೀರಾ. ಹೋಗ್ ನೋಡಿ ಅಂದ್ರೆ. ಹಾಗಲ್ವೇ? ಅಲ್ರಿ, ನಿಮ್ ತಮ್ಮ ಅತ್ತೆ ಪಕ್ಕದಲ್ಲೇ ಇದ್ಕೊಂಡು ಉಪಾಯವಾಗಿ ಬಡನೆಲ್ಲ ತಗೊಂಡ್ಬಿಟ್ರೆ ಅದ್ ಹೇಗ್ ತಗೊಂಡ್ಬಿಡ್ತಾರೆ? ಅವ್ರು ತಗೊಳ್ಳೋವರೆಗೂ ನಾನ್ ಸುಮ್ನೆ ಇದ್ಬಿಡ್ತೀನ? ಮನೆ ಹೇಗ್ ಭಾಗ ಆಯ್ತೋ ಅದೇ ತರ ಅಮ್ಮನ ಮೈ ಮೇಲಿರೋ ಒಡವೆಗಳು ಭಾಗ ಆಗ್ಲೇಬೇಕು. ಹಾಗಲ್ಲ ರೀ, ನಿಮ್ ಅಣ್ಣ ಎಂಥ ಮೋಸಗಾರ ಅಂತ ನಿಮ್ಗೆಲ್ಲೂ ಗೊತ್ತಿಲ್ಲ. ಅತ್ತೆ ಸಾಯೋಕ್ ಮುಂಚೆನೆ ಅವ್ರ ಕತ್ತಿಸ್ಗೆ ಒಡವೆ ತಗೊಳಕ್ಕೂ ಅವ್ರು ಹೇಸಲ್ಲ. ಅವಳಿದಾರಲ್ಲ ನಿಮ್ಮ ಅತ್ತಿಗೆ, ಆ ವಿಷಯದಲ್ಲಿ ಬಹಳ ಹುಷಾರು. ಅತ್ತೆ ಸಾಯೋಕ್ ಮುಂಚೆ ನಾವ್ ಹತ್ರ ಇರೋಣ. ನಡೀರಿ ನಡೀರಿ. ಏನಾಯ್ತಮ್ಮ? ಏನಾಯ್ತು? ಏನಾಯ್ತಮ್ಮ? ಹಾಗಿದ್ದೀರಾ ಅತ್ತೆ? ಏನ್ ಬೇಕು ಹೇಳಿ ಅತ್ತೆ. ಸ್ವಲ್ಪ ನೀರ್ ಬೇಕಮ್ಮ. ನಾನ್ ತರ್ತೀನಿ, ನಾನೇ ತರ್ತೀನಿ ರೀ ಅತ್ತೆ. ಅಮ್ಮ ಯಾಕಮ್ಮ? ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಅಳ್ಬೇಡಮ್ಮ, ನಾವಿಲ್ಲೇ ಇದೀವಿ. ಹೆದರ್ಕೊಂಡ್ಬಿಟ್ಯಾ? ಏನ ಕೆಟ್ಟ ಕನ್ಸು ಬಿತ್ತು. ಇದುವರೆಗೂ ಅವರಿಂದ ಒಂದು ಕಾಗದನೂ ಬಂದಿಲ್ಲ. ನನಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಪಡ್ಬೇಡಮ್ಮ, ಅಪ್ಪನಿಗೆ ಏನು ಆಗಿರೋಲ್ಲ, ಬೇಗ ಬಂದ್ಬಿಡ್ತಾರೆ. ನಿನಗೇನು ತೊಂದರೆ ಆಗದ ಹಾಗೆ ನಾವು ನೋಡ್ಕೋತೀವಮ್ಮ. ನೀವು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನಿಮಗೋಸ್ಕರನೇ ಈ ಜೀವ ಹಿಡ್ಕೊಂಡಿದ್ದೀನಿ. ನೋಡ್ರಪ್ಪ, ಈಗ್ಲೂ ಕೇಳ್ಕೊತಾ ಇದ್ದೀನಿ, ಈ ಮನೇಲಿ 2 ಒಲೆ ಬೇರೆ ಬೇರೆಯಾಗಿ ಉರಿಯೋ ಹಾಗೆ ಮಾಡಬೇಡಿ. ಏನೋ ವಿಷಯಗಳಿಗೆ ಜಗಳ ಆಡಿದ್ರಿ, ಅದನ್ನೆಲ್ಲ ಮರ್ತು ಬಿಟ್ಟು ಒಂದೇ ತಾಯಿ ಮಕ್ಕಳಾಗಿ ಒಂದಾಗಿ ಬಾಳಿ. ಇದನ್ನೆಲ್ಲ ಮನ್ಸು ಕಚ್ಕೊಂಡು ಸುಮ್ನೆ ಯಾಕಮ್ಮ ಕೊರಗ್ತೀಯಾ? ಇಬ್ರು ಒಂದೇ ಮನೇಲಿ ನಿನ್ ಕಣ್ಣೆದುರಿಗೆ ಇದ್ದೀವಿ. ಅಪ್ಪ ಬರ್ಲಿ, ಆಮೇಲೆಲ್ಲ ಏರ್ಪಾಡು ಮಾಡೋಣ. ತಗೊಳ್ಳಿ ಅತ್ತೆ. ಅಯ್ಯೋ, ಏನೇ ತಗೊಳ್ಳಿ ಅತ್ತೆ. ಏನಾದ್ರೂ ಬೇಕಾದ್ರೆ ಕೂಗಿ, ನಾನು ಎಚ್ಚರವಾಗಿ ಇರ್ತೀನಿ. ಬನ್ರಿ ಅತ್ತೆ, ನಾನು ಎಚ್ಚರವಾಗಿ ಇರ್ತೀನಿ. ಬನ್ರಿ ಹೋಗೋಣ. ನೀವು ಎಷ್ಟು ತಗೊಳ್ಳಿ. ಬನ್ರಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಈ ಭೂಮಿ ನಮ್ಮ ಮಾತೃಭೂಮಿ. ಮಾತೃದೇವೋ ಭವ. ಹಾಗಂದ್ರೇನು? ತಾಯಿಯೇ ದೇವ್ರು ಅಂತ ಎದೆ ತಟ್ಟಿ ಹೇಳ್ತಾ ಇದ್ದೀನಿ. ತಾಯಿಯೇ ದೇವ್ರು ಅಂತ. ಏನ್ರಿ ಇದು? ದೇವ್ರು ದಿಂಡ್ರು ಅಂತ ಆಗ್ಲೇ ಭಾಷಣ ಶುರು ಮಾಡ್ತಿದ್ದೀರಾ? ಅದ ನಾಳೆ ಪಬ್ಲಿಕ್ ಮೀಟಿಂಗ್ ಇದೆ ಕಣೆ, ಮಿನಿಸ್ಟರ್ ಕೂಡ ಬರ್ತಾರೆ. ನಮ್ಮ ತಾಯಿ ನುಡಿ ಹೇಗೆ ಅಂತ. ಅಯ್ಯೋ ರಾಮ, ತಾಯಿ ನುಡಿ ಹೇಗಾದ್ರೂ ಇರ್ಲಿ, ಮೊದ್ಲು ನಿಮ್ಮ ತಾಯಿ ನಾಡಿ ಹೇಗಿದೆ ಅಂತ ನೋಡ್ರಿ. ಅಯ್ಯೋ, ಇದು ಬೇರೆ ಬಂತ ಗ್ರಾಚಾರ. ಪುಟ್ಟು ಇದನ್ನಲ್ಲ ಹೇಳ್ತೀನಿ ಬಿಡು. ಬರೀ ಹೇಳೋದಲ್ಲ ರೀ, ಚೆನ್ನಾಗಿ ದಬಾಯಿಸಿ. ಆಸ್ತಿಲ್ ಭಾಗ ಕೇಳಕ್ ಬರ್ತಾರೆ. ಅಮ್ಮನ್ ನೋಡ್ಕೊಳಕ್ ಅವ್ರಿಗೇನಾಗಿದೆ? ಮಾಡ್ತೀನಿ. ಲೈಟ್ ಪುಟ್ಟು, ಏನೋ ಇದಲ್ಲ? ಇದಾ ನಿನ್ಗೊಂದು ಅರ್ಥ ಆಗೋಲ್ಲ ಬಿಡಪ್ಪ. ನಾನ್ ಸೆನ್ಸ್. ಅಮ್ಮ ಅಲ್ಲಿ ಕಾಯಿಲೆ ಮಲಗಿದಾಳೆ, ನೀನ್ ಇಲ್ಲಿ ಕೂತ್ಕೊಂಡು ಕಾಲ ಹಾಕ್ತಿದ್ಯಾ? ಕಾಲ ಹಾಕ್ತಾ ಇಲ್ಲಪ್ಪ ಅಗ್ರಜ, ಲೆಕ್ಕ ಹಾಕ್ತಾ ಇದ್ದೀನಿ. ನಿನಗೇನೋ ಮಾಡೋ ಕೆಲಸ ಇಲ್ಲ, ನನ್ನ ಹಾಗೆ ಅನ್ಕೊಂಡ್ಬಿಟ್ಯಾ? ಶಟ್ ಅಪ್, ಹುಡುಗಾಟ ಆಡ್ಬೇಡ ನೋಡು. ಹೇ ಪ್ಲೀಸ್, ಸೀರಿಯಸ್ ಆಗ್ಬೇಡ ಗುರು. ಇವತ್ತು ಶನಿವಾರ 8 ರೇಸ್ ಇದೆ. ಅದ್ರ ಲೆಕ್ಕ ಹಾಕಿ ಜಾಗ್ ಪಾಟಿಗೆ 5 ಕುದುರೆ ಹಿಡಿಬೇಕಾದ್ರೆ ಪಿಂಡ ಪೆರಂಗಾಯ ಆಗೋಗ್ಬಿಡುತ್ತೆ, ಗೊತ್ತಾ? ಅಯೋಗ್ಯ, ಯಾವಾಗ ನೋಡು ರೇಸು ಇಸ್ಪಿಟ್ಟು ಮಟ್ಕ. ಬುದ್ಧಿ ಇದೆಯೇನೋ ನಿನ್ಗೆ? ಹಾಳಾಗಿ ಹೋಗ್ತಿದ್ಯಲ್ಲೋ. ಏನಂದೆ? ನೀನ್ ಮಾತ್ರ ಕ್ಯಾಬ್ರೆ ನೋಡ್ಕೊಂಡು ಬಾರಲ್ಲಿ ಬೀರು ಬ್ರಾಂದಿ ಕುಡ್ಕೊಂಡು ಉದ್ಧಾರ ಆಗೋಗ್ಬಿಟ್ಟಿದ್ಯಾ ಅಲ್ಲ? ಲೋ ಅಯೋಗ್ಯ, ತೆಗೆದು ಕಪಾಳ ಕೊಡ್ತೀನಿ ನೋಡು. ಅಣ್ಣಯ್ಯ, ನೀನ್ ನನ್ ಕಪಾಳ ಕೊಡಿಯೋವರೆಗೂ ನಾನೇನ್ ಕಳ್ಳೆಕ ತಿಂತ ಇರ್ತೀನ? ನಿಂದ್ಯಾಕೋ ವಿಪರೀತ ಆಯ್ತು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಮ್ಮ ಜ್ವರ ಬಂದ್ ಮಲಗಿದಾಳ ಕಣ. ಅದಕ್ಕೆ ನಾನೇನಪ್ಪ ಮಾಡ್ಲಿ? ನಿನ್ ರೂಮೇ ಒಂದ್ ಮೆಡಿಕಲ್ ಸ್ಟೋರು, ಅನಾಸಿನೋ ಕ್ರೋಸಿನೋ ಒಂದ್ ತಂದು ಕೊಡು. ಪುರಾಣ ಎಲ್ಲ ನನ್ನ ಹತ್ರ ಬೇಡ. ಮೊದ್ಲು ಡಾಕ್ಟರ್ ಕರ್ಕೊಂಡ್ ಬಂದು ಅಮ್ಮನ ಟ್ರೀಟ್ಮೆಂಟ್ ಕೊಡ್ಸು. ಅದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತೀಯ? ಆ ಕೆಲಸ ನೀನೇ ಮಾಡು. ಎಲ್ಲ ಕೆಲಸ ನಾನು ಒಬ್ಬನೇ ಮಾಡ್ಬೇಕಾ? ಓ, ಅರ್ಥವಾಯ್ತಪ್ಪ. ನಿನ್ ಜೊತೆ ನಾನು ಬರ್ಬೇಕು ಅಷ್ಟೇ ತಾನೇ?
ನಡಿ ಹೋಗೋಣ. ಬನ್ನಿ ಡಾಕ್ಟ್ರೆ, ಪೇಷಂಟ್ ಒಳಗಡೆ ಇದ್ದಾರೆ. ಆಯ್ತು. ಬರ ಇಲ್ಲಿ. ಏನಾಗಿದೆ ನೋಡಿ. ಒಂದ್ ನಿಮಿಷ. ಸರಿಯಾಗಿ ನೋಡಿ. ಆಯ್ತಮ್ಮ, ನೋಡ್ತೀನಿ. ದುಡ್ಡು ಕೊಡೋ, ಡಾಕ್ಟರ್ ಫೀಸ್ ಕೊಡ್ಬೇಕು. ಸಾಲ ಹೇಳೋರು ಎಲ್ಲ ಒಟ್ಟಿಗೆ ಕೊಟ್ಟಾಯ್ತು. ಅದೆಲ್ಲ ಆಗಲ್ಲ, ಖರ್ಚನ್ನ ಸಮನಾಗಿ ಹಂಚ್ಕೋಬೇಕು. ಒಂದ್ ಕೆಲಸ ಮಾಡೋಣ, ಡಾಕ್ಟರ್ ಬಿಲ್ ನೀನ್ ಕೊಡು, ಔಷಧಿ ಬಿಲ್ ನನಗಿರ್ಲಿ. ಏನು ಗಾಬರಿ ಪಡ್ಬೇಕಾಗಿಲ್ಲ. ಸ್ವಲ್ಪ ದಿವಸ ಬೆಡ್ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಈ ಚೀಟಿಲಿ ಔಷಧಿಗಳೆಲ್ಲ ಬರ್ದಿದ್ದೀನಿ. ಇವತ್ತು ಅರ್ಜೆಂಟ್ ಆಗಿ ತರಿಸ್ಕೊಡ್ಬೇಕು. ತಗೊಳ್ಳೋ, ನೀವು ಬನ್ನಿ ಸರ್. ಹಾ, ಥ್ಯಾಂಕ್ ಯು. ಇವತ್ತೇನಾ? ಅಮ್ಮ ಅಮ್ಮ, ಅಯ್ಯೋ ನೀನ್ನ 2,000 ರೂಪಾಯಿ ಇಟ್ಕೊಂಡು ಮೆಡಿಕಲ್ ಸ್ಟೋರ್ಗೆ ಬರೋದು. ಇದೇ ದುಡ್ಡನ್ನ ಯಾವ್ದಾದ್ರು ಕುದುರೆ ಮೇಲೆ ಹಾಕಿದ್ರೆ 2,000ಕ್ಕೆ 1,00,000 ರೂಪಾಯಿ ಬರ್ತಿತ್ತು. ಬೇಪ್ಪ, ನಿನಗೆ ಬುದ್ಧಿ ಆಯ್ತಾ? ಹಾಗಲ್ಲ. ಅದೇ ಮತ್ತೆ ನೀನ್ ಹೇಳೋ ಸರಿ ಗುರು, ಅದ್ರ ಕಾಯಿಲೆ ಬಹಳ ಸೀರಿಯಸ್ ಆಗಿದೆಯೇನೋ. ಒಳ್ಳೆ ಡರ್ಬಿ ರೇಸ್ ಕುದುರೆ ಇದ್ದಂಗಿದ್ಯಾ. ನಿನ್ಗೇನ್ ಮತ್ತೆ ರೋಗ? ನನ್ಗಲ್ಲಪ್ಪ, ನಮ್ ತಾಯಿಗೆ. ಓ, ಔಷಧಿ ತಗೋಬೇಕಾನೆ. ಯಾರ ಮಗ ಬೇಡ ಅಂದ? ಈಗ ಬೇಡ. ಈಗ ಅದನ್ನ ತಗೊಳ್ಳೋ ಬದಲು ಸಾಯಂಕಾಲಕ್ಕೆ ಮುಂದಕ್ಕೆ ಹಾಕೋ. ಆಗ ನಿನ್ ಜೇಬ್ನಲ್ಲಿ ಲಕ್ಷ ರೂಪಾಯಿ ಇರುತ್ತೆ. ನಿಜನಾ? ಅದೇ ಮಿಸ್ಟರ್, ಔಷಧಿ ತಗೊಂಡೋಗಿ. ನೀವು ಸುಮ್ನಿರ್ರಿ, ಮುದ್ದಿನಲ್ಲಿ ಅಲ್ಲಾಡ್ಸ್ಬೇಡಿ. ಸಾಯಂಕಾಲ ಒಂದು ಲಾರಿ ತಗೊಂಡ್ ಬಂದು ನಿಮ್ಮ ಅಂಗಡಿಲಿರೋ ಔಷಧಿನೆಲ್ಲ ತುಂಬ್ಕೊಂಡು ಹೋಗ್ತೀವಿ ದುಡ್ಡು ಕೊಟ್ಟು. ಈಗ ಸದ್ಯಕ್ಕೆ ನೀವು ಒಂದು ಚಕ್ಲಿ ತಿನ್ನಿ. ನೋಡಿದ್ಯಾ? ಅದೇ ನಡಿಯಪ್ಪ, ರೇಸ್ ಟೈಮ್ ಆಯ್ತು. ನೀನು ನೋಡಿ 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 ಹಿಂಗಾಗುತ್ತೆ. ಇದು ಯಾರಿಗ್ ಗೊತ್ತು? ನೀರು ಸುಮ್ನಿರಪ್ಪ. ಒಳ್ಳೆ ತಾಪತ್ರ ಇಲ್ಲಿ ದೊರಿದ್ರದ ಮಗಂದು ಗ್ಯಾರಂಟಿ ಕುದುರೆ ಅಂತ ಕಟ್ಟಿದ್ದು. ನಾನು ಬಡ್ಕೊಂಡೆ ಬೇಡ ಅಂತ, ಎಲ್ಲ ನಿನ್ನಿಂದ ಆಗಿದ್ದು. ಅದೇ ಏನದೇ ನಿನ್ ತಲೆ? ಪುಟ್ಟು ನಿಂತ್ಕೋ. ನೀನ್ ಇಲ್ಲೇ ಇರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲೋ ಮೆಡಿಸನ್? ದುಡ್ಡಿಲ್ಲ ಪ್ರಭು, ಎಲ್ಲ ತಿರುಪ್ತಿ ಆಗೋಯ್ತು. ನೋಡು, ಅದೆಲ್ಲ ನನ್ಗೆ ಹೇಳ್ಬೇಡ. ಎಲ್ಲಾದ್ರೂ ಸಾಲ ತಗೊಂಡ್ ಬಾ. ಎಲ್ಲಪ್ಪ ಸಾಲಕ್ಕೆ ಹೋಗ್ಲಿ, ಇದ್ರ ನೀನೇ ಕೊಡೋ. ಇದೊಳ್ಳೆ ಚೆನ್ನಾಗಿದೆ. ಮದುವೆ ಆಗೋ ಬ್ರಹ್ಮಚಾರಿ ಅಂದ್ರೆ ನೀನೇ ನನ್ನ ಹೆಂಡತಿ ಆಗ್ಬಿಡೋದಂತೆ. ನನ್ನ ಹತ್ರ ದುಡ್ಡಿದ್ರೆ ನಿನ್ನ ಹತ್ರ ಕೇಳ್ತಿದ್ದೆ. ಈಗೇನ್ರಪ್ಪ ಸಾಲ ತಾನೇ ನಿಮಗೆ ಬೇಕು? ಎಷ್ಟು ಬೇಕು? 1,000, 10,000, ಲಕ್ಷ? ನೀನ್ ಕೊಡಿಸ್ತೀಯಾ? ಅದೇ ನೀವು ಪೂರ್ತಿ ಹೇಳೋವರೆಗೂ ಕೇಳ್ರಣ್ಣ. ಸಾಲ ಎಷ್ಟು ಬೇಕಾದ್ರೂ ಕೊಡಿಸ್ತೀನಿ, ಆದ್ರೆ 2% ಕಮಿಷನ್ ನನಗೆ. 2 ಅಲ್ಲಿದ್ರೆ 4 ತಗೋ ಗುರು. ಏನ? ಕೊಡ್ಸು, ಮತ್ತೆ ಕೊಡ್ಸು, ನಡಿ. ಲೇ ಮರೇ, ಬಾರ ಇಲ್ಲಿ. ಏನ್ ಸಾ? ಯಜಮಾನ್ರ ಮನೇಲಿದಾರೇನೋ? ಇದ್ದಾರೆ ಸಾ. ನಾನು ಬಂದಿದ್ದೀನಿ ಅಂತ ಹೇಳೋ. ಆಯ್ತು ಸಾ. ನಾನು ದೊಡ್ಡ ಮನುಷ್ಯ ಸಂಜೀವಿ ಬಂದಿದ್ದೀನಿ ಅಂತ ಹೇಳೋ. ಹೇಳ್ತೀನಿ ಸಾ. ಯಾರ್ದೋ ಮನೆ ಇದು? ನಮ್ಮವ್ರೆ, ಉಡುಪಿಯವರು. ನಾನೇ ಎಲ್ಲ ಅನುಕೂಲ ಮಾಡ್ಕೊಟ್ಟಿರೋದು. ನಾನು ಹೇಳಿದ್ರೆ ಮುಗ್ದೇ ಹೋಯ್ತು. ನಿಜವಾಗ್ಲು ಕೊಡ್ತಾರ? ಅದೇ ಅಲ್ಲ ಸಂಜೀವ, ನೀನ್ ಬೇರೆ. ಯಜಮಾನ್ರು ಕರೀತಾರೆ ಸಾ. ಬನ್ನಿ ಸಾ. ಬಹಳ ದಿವಸದಿಂದ ಹೇಳಿ ಕಳಿಸ್ತಿದ್ದ. ನನಗೆ ಎಲ್ಲಪ್ಪ ಪುರ್ಸೋತೆ ಇಲ್ಲ. ಬನ್ನಿ 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 ನೋಡಿ. ನಮಸ್ಕಾರ ಸ್ವಾಮಿ. ವಾಯ್ ಸಂಜೀವಿ, ಎಲ್ಲಿ ಹೋಗಿದ್ದೆ ಮರ? ಅಯ್ಯೋ, ವಾರದಿಂದ ಬೇದಿ. ಹಳೆ ಕಂಪ್ಲೇಂಟಾ? ಗುಂಡಣ್ಣ? ವಾಯ್, ಯಾರದು ಹುಡುಗರು ಗುಂಡಣ್ಣ ಎಂದು ಕರೆಯುವುದು ನನ್ನ? ನಾನೀಗ ಗುಂಡೂರಾವ್, ಹುಷಾರ್. ಇವ್ರ ಗತ್ ನೋಡಿದ್ರೆ ಮಿನಿಸ್ಟರ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಆ ಕೃಷ್ಣ ನಮ್ಮನ್ನು ಎಂತ ಮಾಡಿದ್ರು ನಾವು ಆಗಲಿಕ್ಕೆ ಸಿದ್ಧ ಉಂಟು, ಗೊತ್ತುಂಟಾ? ವಾಯ್ ಮುಸುರಿ, ಮುಕುಂದ, ಸ್ಪೆಷಲ್ 2 ಕಾಪಿ ತೆಗೆದುಕೊಂಡು ಬಾ. ನಾನು ಇದ್ದೀನಿ. ಇಲ್ಲ ಎಂದು ಹೇಳಿಲ್ವಲ್ಲ. ವಾಯ್ 2 by 3 ತೆಗೆದುಕೊಂಡು ಬಾ. ಅದೇ ಮತ್ತೆ ಈಗೇನು ಒಂದದ್ದು? ಸಾಲ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾನೆ. ಕೂತ್ಕೊಳ್ಳಿ. ಈಗ ಎಷ್ಟು ಬೇಕಾಗಿತ್ತು? ನೀವ್ ಎಷ್ಟು ಕೊಟ್ಟರು ಬೇಕು ಗುಂಡಣ್ಣ? ಅಲ್ಲ ಗುಂಡೂರಾಯ್ರೆ. ವಾಯ್, ನಿಮಗೆ ಆಕಾಶ ಕೊಟ್ಟು ಬೇಡ ಅನ್ಲಿಕ್ಕಿಲ್ಲ. ಅದು ನಿಮ್ಮ ಯೋಗ್ಯತೆ ನನಗೆ ಗೊತ್ತುಂಟು. ಒಂದು ಮಾತು ಹೇಳ್ತೇನೆ, ಲೆಕ್ಕ ತಾಯಿ ಇದ್ದಂಗೆ, ಹಣ ತಂದೆ ಇದ್ದಂಗೆ. ನಮಗೇನಾದ್ರೂ ಒತ್ತ ಇಡಬೇಕು, ಅದಕ್ಕೆ ನಾನು ಬೇರೆ ಕಟ್ತೇನೆ. ಅದರಲ್ಲಿ ಅರ್ಧ ಕೊಡ್ತೇನೆ, ಬಡ್ಡಿ ಹಿಡ್ಕೊಂಡು ಬಾಕಿ ಕೊಡ್ತೇನೆ. ನಿಮಗೆ ಎಂತದ್ದು ಉಂಟು ಒತ್ತ ಇಡ್ಲಿಕ್ಕೆ? ಒತ್ತ ಇಡೋಕೆ ನಮ್ಮ ಹತ್ರ ಏನೂ ಇಲ್ಲ. ಎಂತದೂ ಇಲ್ಲ? ಆಯ್ತು,
ಕಾಪಿ ಕುಡಿದು ಜಾಗ ಖಾಲಿ ಮಾಡಿ. ವಾಯ್ ಸಂಜೀವಿ, ಬೆಳಗ್ಗೆ ಎದ್ದು ಇಂಥ ಗಿರಾಕಿನ ಕರೆದುಕೊಂಡು ಬರುವುದು ಬುರ್ನಾಸು. ಓ, ನೀವು ಅವಸರ ಪಡಬೇಡಿ. ನೀವೇನು ಅಭ್ಯಪಾರಿಗಳ? ಸ್ವಂತ ಮನೆ ಇಲ್ಲ? ಮೊದ್ಲು ಅದನ್ನೇ ಒತ್ತೆ ಇಟ್ಟು ದುಡ್ಡಿಸ್ಕೊಳ್ಳಿ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಾನು ಹಾಗೇನೆ ಬೇರೆಯವ್ರ ಮನೆಗಳನ್ನೆಲ್ಲ ಒತ್ತೆ ಇಟ್ಟು ಎಷ್ಟೋ ಸರಿ ತಪ್ಪಿಸ್ಕೊಂಡಿಲ್ವಾ? ಅದೇ ನೀವು ವ್ಯವಹಾರ ಮಾಡ್ಕೊಳ್ಳಿ. ಹೌದು ಹೌದು, ಮನೆ ಹಾಳು ಮಾಡ್ಲಿಕ್ಕೆ ಹುಟ್ಟಿದವ ನೀನು. ನಂದೇನಿಲ್ಲ ಸ್ವಾಮಿ, ಎಲ್ಲ ಅವ್ರಿಷ್ಟ. ನಮ್ಮಿಷ್ಟದಂತೆ ಮನೆ ಮೇಲೆ ಕೊಡಿ. ಆ ಮನೆ ಮೇಲೆ 20,000 ಕೊಡ್ಲಿಕ್ಕೆ ಬರ್ತದೆ. ಕೊಡ್ಲಾ? ಆಗ್ಬಹುದು. ಮೊದಲು ದುಡ್ಡು ಕೊಡಿ. ಸಾಲ ಯಾವಾಗ ತೀರಿಸ್ತೀರಿ? ಯಾವಾಗ್ಲಾದ್ರೂ ತೀರಿಸಿದ್ರಾಯ್ತು. ಹಾಗಲ್ಲ, 6 ತಿಂಗಳು ಟೈಮ್ ಕೊಡ್ತಾನೆ. 5% ಬಡ್ಡಿ, ತಿಂಗಳಿಗೆ 1,000 ಕಟ್ಟಬೇಕಾಗ್ತದೆ. ಕಟ್ಲಿಕ್ಕೆ ಆಗ್ತದ? ಹಾಗಾದ್ರೆ ಕೊಡುವ. ವಾಯ್ ಮುಸುರಿ, ಆ ಕಾಫಿನ ಫ್ಲಾಸ್ಕರಿ ಹಾಕಿಡು, ಹಣ ಮತ್ತು ಪತ್ರ ತೆಗೆದುಕೊಂಡು ಬಾ. ನೀವೇನ್ ಬೇಜಾರು ಪಡ್ಕೋಬೇಡಿ. ಇವರು ವ್ಯವಹಾರ ಕುದುರ್ದು ಇದ್ದವ್ರಿಗೆ ಕಾಪಿ ಕೊಟ್ಟು ಕಳಿಸ್ತಾರ. ವ್ಯವಹಾರ ಕುದುರ್ಬಿಟ್ರೆ ಕಾಸು ಕೊಟ್ಟು ಕಳಿಸ್ತಾರೆ. ಅದೇ ಬೇಗ ಬಾರೋ. ನೀವಿಬ್ಬರು ಈ ಪತ್ರಕ್ಕೆ ಸೈನ್ ಮಾಡಿ. ಹಾಕು ನಿನ್ನದು ಒಂದು ವಿಟ್ನೆಸ್. ಸರಿ ಸರಿ. ಆ ಪೆನ್ನು ಕೊಡು ಇಲ್ಲಿ. ಏನ್ರಪ್ಪ ನಂದು ಕಮಿಷನ್? ಅದೇ ಮತ್ತೆ. ನಮಸ್ಕಾರ. ತುಂಬಾ ಉಪಕಾರ ಆಯ್ತು. ಡಬ್ಬಲ್ ಜಡೆಯ ಬಿಲ್ಲಿ ನಿನ್ನ ನಡುವು ಗಿಡದ ಬಳ್ಳಿ. ಡಬ್ಬಲ್ ಜಡೆಯ ಬಿಲ್ಲಿ ನಿನ್ನ ನಡುವು ಗಿಡದ ಬಳ್ಳಿ. ನೀಡಿದೆ ಎದೆಯಲ್ಲಿ ಬಾರಲೆ ನನ್ನ ಬಿಲ್ಲಿ, ನಿದ್ದೆ ವಾರದಲ್ಲಿ ಮಳ್ಳಿ. ಹೇ ಚಂಬಲ್ ಕಣಿವೆ ಕಳ್ಳ ನನ್ನ ಮನಸ್ಸ ಕದ್ದೆಯಲ್ಲ. ಹೇ ಚಂಬಲ್ ಕಣಿವೆ ಕಳ್ಳ ನನ್ನ ಮನಸ್ಸ ಕದ್ದೆಯಲ್ಲ. ಮೋಡಿಯ ಮಾಡಿದೆ ಗಾಣವ ಹಾಕಿದೆ, ಲೂಟಿ ಹೊಡೆದೆಯಲ್ಲೋ ಮಳ್ಳ. ತಟ್ಟೆಯಗಲ್ಲ ತಾಳಿ ಕಟ್ಟುವೆ, ಗುಂಡು ಹಾಕಿ ನೀ ಸುಳ್ಳು ಹೇಳುವೆ. ಓ ಗಜ್ಜ ನಿಂಬೆ ನೀನು ನನ್ನ ರಂಬೆ, ನನ್ನಲ್ಲ ಕೋಸುಂಬೆ ಅಜೀರ್ ಜಿಂಬೆ. ಹೌದೇನಲ್ಲ ಕೇಳ ರಸಗುಲ್ಲ, ನಿನ್ ಬಿಟ್ಟರೇನಿಲ್ಲ ಜಗಮಲ್ಲ. ಡಬ್ಬಲ್ ಜಡೆಯ ಬಿಲ್ಲಿ ನಿನ್ನ ನಡುವು ಗಿಡದ ಬಳ್ಳಿ. ಚಂಬಲ್ ಕಣಿವೆ ಕಳ್ಳ ನನ್ನ ಮನಸ್ಸ ಕದ್ದೆಯಲ್ಲ. ನೀಡಿದೆ ಎದೆಯಲ್ಲಿ ಬಾರಲೆ ನನ್ನ ಬಿಲ್ಲಿ, ನಿದ್ದೆ ಬಾರದಲ್ಲೇ ಮಳ್ಳಿ. ಜನರ ಜೊತೆಗೆ ಹೋಗುವ ಚಂದ್ರಲೋಕಕ್ಕೆ
ಭಯವಿನ್ನು ಏಕೆ ಬಾರೆ ಬೆಳ್ಳಿ ಚುಕ್ಕೆ ಕೇಳಿ ನನ್ನ ಜಿಂಕೆ ನಿಂಗೇನ್ ಬೇಕೆ ಅಯ್ಯೋ ಡಬ್ಬಲ್ ಜಡೆಯ ಬಿಲ್ಲಿ ನಿನ್ನ ನಡುವು ಗಿಡದ ಬಳ್ಳಿ ಡಬ್ಬಲ್ ಜಡೆಯ ಬಿಲ್ಲಿ ನಿನ್ನ ನಡುವು ಗಿಡದ ಬಳ್ಳಿ ಬೀಡಿದೆ ಎದೆಯಲ್ಲಿ ಬಾರದೆ ನನ್ನ ಬಿಲ್ಲಿ ನಿದ್ದೆ ಬಾರದಲ್ಲಿ ಬಳ್ಳಿ. ಚಿಕ್ಕಲ್ಲ ಮಗನೇ ನಿನ್ಗೇನು ಬಂತು ರೋಗ? ಮಡಿಕೆ ಎಲ್ಲ ಕಳ್ಳನ ಮಗನೇ. ಮಾಲೆಲ್ಲ ಹಾಳು ಮಾಡಾಕ್ಬಿಟ್ಟ. ಕುಡಿದ್ರೆ ತಾನೇ ನನ್ನ ಮಗ ಗಬ್ಬು ನನ್ನ ಮಗ. ಇವನ್ ದೆಸೆಯಿಂದ ಇವತ್ತು ಎಲ್ಲ ಹಾಳು ಮಾಡಾಕ್ಬಿಟ್ಟ. ನೀನೇಮ್ಮ ನಮ್ಮ ಮನೆ ದೇವ್ರು, ಸಿಂಗಲ್ ದೇವ್ರು, ಡಬಲ್ ಜಿಡೆಯ ಪಿಲ್ಲೆ. ಇದು ಕಾಮ ಕಾಮ ಮನೆಯೆಲ್ಲ ಖಾಲಿ ಆಗಿದೆಯಲ್ಲಪ್ಪ. ಅದೇನು ಮರ್ತ್ಬಿಟ್ಟು ಬೇರೆ ಮನೆಗೆ ಬಂದ್ಬಿಟ್ನಾ? ಏನಪ್ಪ ಇದು ಕಾಯ್ದ? ಯಾರು ಬರ್ದಿರೋದಪ್ಪ ಇದು? ನಾನು ಕಾಮಾಕ್ಷಿ. ಕಾಮ ಮನೇಲಿ ಸಾಮಾನಲ್ಲಿ ಏನಾಯ್ತು? ನಿನ್ ಲುಂಗಿ ಆಯ್ತಲ್ಲ, ಅದು ಅವ್ರದ್ದು ಹಳೇದಾಗಿತ್ತು. ಅದಕ್ಕೆ ಅದೊಂದನ್ ಬಿಟ್ಟು ಎಲ್ಲ ಮೂಟೆ ಕಟ್ಕೊಂಡು ತಗೊಂಡೋದೆ. ಯಾವ ಬರ್ತೀಯ? ಇನ್ಯಾಕ್ ಬರ್ಲಿ? ಅಯ್ಯೋ ಊಸ್ಪುರ್ಕ, ಅಷ್ಟು ಗೊತ್ತಾಗ್ಲಿಲ್ವಾ? ಇಲ್ಲ. ಮೊನ್ನೆ ಸಾವುಕಾರ 100 ರೂಪಾಯಿ ಕೊಟ್ನಲ್ಲ, ಸುಮ್ನೆ ಕೊಟ್ಟ ಅಂತ ತಿಳ್ಕೊಂಡಿದ್ಯಾ? ಇನ್ನೇನು ಅವನು ಬಕ್ರ ನನ್ನ ಮಗ. ಅವನಲ್ಲ ಬಕ್ರ, ನೀನೇ ಬಕ್ರ. ನೀನೇ ಹೇಳ್ದೆ ಅವ್ನ್ ಮನಸ್ ಮಾಡಿದ್ರೆ ಚಿನ್ನದ ಸಾರಾನೇ ಕೊಡ್ತಾನೆ ಅಂತ. ಯಾಕೆ ಕೊಡ್ಲಿಲ್ವಾ? ಕೊಡ್ದೆ ಏನೋ ಕೊಟ್ಟ, ಅಷ್ಟೇ ಅಲ್ಲ. ನೀನು ಭಾರಿ ಚಲೋ ಅದಿ. ನನ್ನ ಹಿಂದಾಗಡೆ ಬಂದ್ಬಿಡು, ನಮ್ಮ ರಾಜಾಜಿನಗರದಾಗಿರೋ ಸೈಟ್ ನಿನಗ ಕೊಡ್ತೀನಿ. ಚಿನ್ನಾಲಿ ನನ್ನ ಮಗ ಅಂತ ನೀನ್ ಹೋಗೇ ಬಿಟ್ಟ. ಅಂದ್ಬಿಟ್ರೆ ನಾನು ಹೋಗ್ಬಿಡ್ತೀನ? ಮೊದ್ಲು ಬರೀ ಆಮೇಲೆ ಕರಿ ಅಂದೆ, ಅದಕ್ಕವನು ಬರ್ದೇ ಬಿಟ್ಟ, ನಾ ಹೋಗೇ ಬಿಟ್ಟೆ. ಈಗ ಅವನ ಜೊತೆ ಮಜ್ಜವಾಗಿದ್ದೀನಿ ಗುರು. ಅಯ್ಯೋ ಈಗ ನನ್ ಗೊತ್ತು. ಎಲ್ ನೋಡು. ಅಯ್ಯೋ ನಾನ್ ಸಾತ್ರೆ. ಅಯ್ಯೋ ಲಕ್ಷ್ಮಿ, ಏ ಲಕ್ಷ್ಮಿ, ನನ್ ಜೊತೆ ಮಾತಾಡ್ಬೇಡಿ. ಲಕ್ಷ್ಮಿ ನೋಡು ಪುಟ್ಟ, ನಿನಗೋಸ್ಕರ ಅಶೋಕ ಹೋಟ್ಲಿಂದ ಫಸ್ಟ್ ಕ್ಲಾಸ್ ಆಗಿರೋ ಊಟ ತಂದಿದ್ದೀನಿ. ವಾ 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 ಘಮ ಘಮ ಅಂತ ಇದೆ. ಅದಿರ್ಲಿ, ಟಿವಿ ತರ್ತೀನಿ ಅಂತ ಹೇಳಿದ್ರಲ್ಲ, ತಂದ್ರ? ಟಿವಿ ಏನೇ ಮಹಾ, ವಿಚಾರ ತರೋಣ. ನೋಡು, ವಿನ್ಸರ್ ಮ್ಯಾನರ್ ಹೋಟ್ಲಿಂದ ಒಳ್ಳೆ ಊಟ ತಂದಿದ್ದೀನಿ. ಇಬ್ರು ಕೂತ್ಕೊಂಡು ಊಟ ಮಾಡೋಣ, ಆಮೇಲೆ ಪಿಕ್ಚರ್ಗೆ ಹೋಗೋಣ. ಹೆಂಡತಿ ಬೇಕು, ಹೆಂಡತಿ. ಈ ಕಟ್ಕೊಂಡಿರೋ ಸಾಲದು ಅಂತ ಇನ್ನೊಂದು ಹೆಂಡತಿ ಬೇಕಾ? ಅವ್ರ ಹೆಂಡತಿ ಬೇಕು, ಹೆಂಡತಿಗೆ ಹೋದ್ರೆ ನಾನು ನನ್ನ ಹೆಂಡತಿ ಪಿಕ್ಚರಿಗೆ ಹೋಗೋಣ. ಯಾಕೆ, ಏನಾಯ್ತು? ತಗೋ ನೀನ್ ಕುಡಿ. ಅಲ್ಲ ರೀ, ಅತ್ತೆ 3 ದಿನದಿಂದ ಊಟನೇ ಮಾಡಿಲ್ಲ. ಯಾಕೆ, ಕಾಯಿಲೆ ಏನಾದ್ರು ಜಾಸ್ತಿ ಆಯ್ತಾ? ಔಷಧಿ ಟಾನಿಕ್ ಎಲ್ಲ ಕೊಡ್ತಿದ್ವಲ್ಲ. ಅದೇನೋಪ್ಪ, ನನಗನ್ಸುತ್ತೆ ಅವ್ರು ಜಾಸ್ತಿ ದಿನ ಬದುಕೋದಿಲ್ಲ ಅಂತ. ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ಯೋಚನೆ ಮಾಡ್ತೀಯಾ? ನೋಡಿ, ನಿಮ್ಗಿಷ್ಟೇ ಗೊತ್ತಿರೋದು. ಅವ್ರೇನಾದ್ರೂ ಗೊಟಕ್ಕಂದ್ರೆ ಅವ್ರ ಹೆಸರಿನಲ್ಲಿರೋ ಹಣ, ಮೈ ಮೇಲಿರೋ ಚಿನ್ನ ಎಲ್ಲ ನಿಮ್ ತಮ್ಮನ್ ಪಾಲಾಗುತ್ತೆ ರೀ. ಅದಕ್ಕೆಲ್ಲ ಅವಕಾಶ ಕೊಡ್ಬೇಡ ಕಣೆ. ಆಗಾಗ ಅಮ್ಮನಿಗೆ ನೀನು ಕಾಫಿನೋ ಗಂಜಿನೋ ಕೊಡ್ತಾ ಇರು. ಹೇಗೂ ಸ್ವಲ್ಪ ಅನ್ನ ಮಿಕ್ಕಿದೆಯಲ್ಲ, ಅದನ್ನೇ ಕೊಟ್ಬರ್ತೀನಿ. ಅತ್ತೆ, ಅನ್ನ ತಂದಿದ್ದೀನಿ, ತಿನ್ನಿ. ಸಾಂಬಾರ್ ಇಲ್ಲಿದೆ. ನಾವು ಮನೇಲಿರೋಲ್ಲ, ಬರೋದ್ ರಾತ್ರಿ ಆಗುತ್ತೆ. ಹೇಗೂ ಮನೇಲಿ ಇರ್ತಿರಲ್ಲ, ಮನೆ ಕಡೆ ಜೋಪಾನ. ಲೇಟ್ ಆಯ್ತಮ್ಮ. ಇಲ್ಲಿ ಅದು ಅವ್ರವ್ರ ಕೆಲಸ ಅವರೇ ಮಾಡ್ಕೊಳ್ಳಿ ಬಿಡೆ. ಪಾಲಿಶ್ ಮಾಡಿ ಮುತ್ತು ಕೊಡಕ್ ಅವ್ರೇನ್ ಎಳೆ ಮಕ್ಳೇನೆ. ನೀವು ಸುಮ್ನಿರಂದ್ರೆ ನನ್ ಮಕ್ಳು ಎಳೆ ಮಕ್ಳು ಅಲ್ದಿದ್ರು ಮುತ್ತುಗಳ ತರಾನೇ ಇವೆ. ಹೌದೌದು. ನಾನು ಸ್ಕೂಲ್ ಬಿಟ್ಟು ಬರ್ತೀನಿ, ಬನ್ನಿ. ಹೋಗಿಯಪ್ಪ ಹೋಗಿ.
ಏನಂದ್ರೆ ಎಲ್ಲಿದ್ದೀರಿ? ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಮಕ್ಕಳು ಬಿದ್ದು ಬಂದಿವೆ. ಎಷ್ಟೊಂದು ರಕ್ತ ಬರ್ತಾ ಇದೆ. ಬೇಗ ಡಾಕ್ಟರ್ನ ಕರೀರಿ. ಇಷ್ಟೇ ತರ್ಚ್ಕೊಂಡ್ರೆ ಎಷ್ಟು ಗಾಬರಿ ಆಗ್ತೀಯ? ಹೋಗಿ ತಿಂಕ್ಚರೋ ಬ್ಯಾಂಡ್ ಏಡೋ ಹಾಕು. ವಿಪರೀತವಾಯ್ತು ನಿಂದು ಪ್ರೀತಿ. ನಿಮ್ಮ ಮಕ್ಕಳು ಕಂಡ್ರೆ ಯಾವಾಗ್ಲೂ ಹೀಗೆ. ನಾನೇ ಕರ್ಕೊಂಡು ಹೋಗ್ತೀನಿ. ಬಾಮ್ಮ. ಹೋಗಪ್ಪ ಹೋಗು. ಕರ್ಮ ಕರ್ಮ. ಸಾಕಮ್ಮ ಬೇಡ. ಯಾಕೋ? ನನ್ ಊಟ ಜಾಸ್ತಿ ಆಯ್ತಮ್ಮ. ಒಂದಿಷ್ಟು ತಿನ್ಲಿಲ್ಲ ಅಂದ್ರೆ ಇಲ್ಲ ಬೇಡಮ್ಮ, ಸಾಕಮ್ಮ. ಸ್ವಲ್ಪ ನೀರ್ ಕುಡಿ. ಇದೇನಿದು? ಲೈಟೇ ಇಲ್ವಲ್ಲ? ಅಮ್ಮ ಎಲ್ಲೋ ಮರ್ತು ಮಲಗ್ಬಿಟ್ಟಿರ್ಬೇಕು. ತೀರಾ ಸುಸ್ತಾಗಿದ್ರು. ಸತ್ಗಿತ್ ಹೋಗ್ಬಿಟ್ರ ಏನೋ. ಅಯ್ಯೋ ದೇವ್ರೆ. ಅತ್ತೆ, ಇನ್ನು ಊಟ ಮಾಡ್ಲಿಲ್ವಾ? ನನಗೆ ಹಸಿವಿಲ್ಲ ತಾಯಿ. ಬೇಡವಾಗಿದ್ರೆ ಮುಸ್ರಿಗೆ ಹಾಕಿ. ಹಾ, ಹಾಗೆ ಪಾತ್ರೆನ ಚೆನ್ನಾಗಿ ತೊಳೆದಿಡಿ. ಸರಿ ಅಮ್ಮ. ಇದೊಂದು ಅನಿಷ್ಟ. ಈ ಮಕ್ಕಳಿಗೆ ತಾಯಿಯಾಗಿರೋ ಬದಲು ಒಂದ್ ನಾಯಿಯಾಗಿದ್ದಿದ್ರೆ ಯಾವ್ದಾದ್ರೂ ಮನೆ ಬಾಗಿಲು ಕಾಯ್ದು ಒಂದ್ ತುತ್ತನ್ನ ತಿಂದು ಹಾಯಾಗಿರ್ಬೋದಾಗಿತ್ತು. ತಾವು ತಿಂದು ಮಿಕ್ಕಿದ ಅನ್ನ ಹಾಕೋ ಬದಲು ಇಷ್ಟು ವಿಷ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವ್ರ ಮಾತು ಕೇಳ್ದೆ ಇದ್ದಿದ್ದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸ್ತಾ ಇದ್ದೇನೆ. ಬನ್ನಿ ಬನ್ನಿ, ಬಹಳ ದೊಡ್ಡ ಮನುಷ್ಯರು ನೀವು. ನಿಮಗೆ ಹಣ ಕೊಟ್ಟದಲ್ಲದೆ ನಿಮ್ಮ ಕಾರಿಸಲಿಕ್ಕೆ ಒಂದು ಜನ ಬೇರೆ ಕಳಿಸ್ಬೇಕಾ? ನಾವೇ ಬರ್ಬೇಕು ಅಂತಿದ್ವಿ, ಅಷ್ಟರಲ್ಲಿ ನಿಮ್ಮ ಆಳ್ ಬಂದ, ಜೊತೆಲೇ ಬಂದ್ವಿ. ಈಗ ಬಂದಿದ್ದೇನೆ ಮಾತಾಡ್ಲಿಕ್ಕ. ಹಣ ತೆಗಿರಿ. ಗುಂಡುರಾರೆ, ಹಣ ಇದುವರೆಗೂ ಯಾವುದು ಅಡ್ಜಸ್ಟ್ ಆಗ್ಲಿಲ್ಲ. ಎಂತದು ನೀವು ಹೇಳುವುದು? ಅಲ್ಲಿಂದ ಇಲ್ಲಿವರೆಗೂ ಒಂದು ಇಲ್ಲ ಎಂದು ಕೈ ಆಡಿಸಿ ಹೋಗ್ಲಿಕ್ಕೆ ಬಂದದ್ದು. ಕೊಡ್ತೀವ್ರಾರೆ, ನಿಮ್ ದುಡ್ಡು ತಿನ್ಕೊಂಡು ನಾವ್ ಎಲ್ಲಿಗೂ ಹೋಗಲ್ಲ. ತಿಂದು ಹೋಗ್ಲಿಕ್ಕೆ ನಾವು ಬಿಡುವುದಿಲ್ಲ. ಅದೇನು ಪುಕ್ಕಟ್ಟ ಬಂದ ಹಣ ಅಲ್ಲ, ಕಷ್ಟಪಟ್ಟು ದುಡಿದಿದ್ದು. ನಿಮಗ ಕುಂತು ತಿಂದಿದ್ದು ತಿಳಿದಿರ? ಸ್ವಲ್ಪ ಟೈಮ್ ಕೊಡಿ. ಇನ್ನೆಂತ ಟೈಮ್ ಕೊಡುವುದು? ನಿಮಗೆ ಟೈಮ್ ಕೊಟ್ಟು ನಮ್ಮ ಮಂಡ ಬಿಸಿ ಆಯ್ತು. ನೀವೆಂತ ಮಾಡಿದ್ದು? ಆವತ್ತು ಹಣ ತೆಗೆದುಕೊಂಡು ಹೋದ್ರಿ, ಅಸಲು ಕೊಟ್ಟಿದ್ದೀರಾ, ಬಡ್ಡಿ ಕೊಟ್ಟಿದ್ದೀರಾ, ಎಂತದೂ ಇಲ್ಲ. ನಿಮಗೆ ಹೇಳಿಕೊಂಡು ಕೂರ್ಲಿಕ್ಕೆ ಆಗುದಿಲ್ಲ. ಒಂದು ಮಾತು ಹೇಳ್ತೇನೆ, ನೆಟ್ಟಿಗೆ ಮನೆಗೆ ಬರ್ತೇನೆ, ನಿಮ್ಮನ್ನು ಹೊರಗೆ ಹಾಕ್ತೇನೆ. ಆ ಮನೆ ನನ್ನ ಪೊಲೀಸರು ತೆಗೆದುಕೊಳ್ತೇನೆ, ಅದನ್ನು ಮಾಡಿ ತೋರಿಸ್ತೇನೆ. ಹೌದು, ನಾನು ಯಾರು ಗೊತ್ತುಂಟ? ಗುಂಡೂರಾಯ. ಮಾಡಿ ತೋರಿಸ್ತೇನೆ. ಹಾ, ಕಾಶಿ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಏನ್ ಸಾವುಕಾರ ನಿಮ್ಮ ಅವತಾರ? ಅಡೆಲ್ ನಾವ ಕೈಯಲ್ಲಿ ಚಂಬು. ಫೋನ್ಲೆ ನಾನು ದೊಡ್ಡ ಗುಂಡಿಗೆ ಬಿದ್ದನ್ಲೇ ಸಂಜೀವಿ. ಕಾಮಾಕ್ಷಿಗೆ ನಾನು ಜಗ ಕೊಟ್ಟಿದ್ದೆ ನೋಡ, ಅದ್ರಾಗ ಯಾವನೋ ಮನಿ ಕಟ್ಸ್ಕೊಡ್ತೀನಿ ಅಂತ ಹೇಳದ್ನಂತ. ಅದಕ್ಕೆ ಈ ಚಂಬು ನನ್ನ ಕೈ ಯಾಕೆ ಕೊಟ್ಟಾಳ. ಅದೇ ಶಿವದ್ರಮಾರಮಣ ಗೋವಿಂದ ಗೋವಿಂದ. ಊರಿಗೆ ಹೋಗೋಣ ಅಂತ ಹೊರಟೆ ಸರಸ್ವತಿ, ಬಸ್ ಮಿಸ್ ಆಯ್ತು. ಹಾಗೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದೇ ಆಯ್ತು. ಇವತ್ತು ಇಲ್ಲಿದ್ಬಿಟ್ಟು ನಾಳೆ ಹೋಗೋರಂತೆ. ಅತ್ತೆ ಅತ್ತೆ, ಹೇಳಿ. ಯಾಕಮ್ಮ? ಹೇಳಿ ಹಿಂದೆ. ಯಾಕೆ ಏನು ಅಂತ ಕೇಳೋದ್ ಬೇರೆ. ಯಾರೇ ಇದು? ಇದೊಂದ್ ಪೀಡೆ. ವಯಸ್ಸಾದ್ಮೇಲೆ ಸಾಯ್ಲಾರ್ದೆ ಇಲ್ಲಿದ್ಕೊಂಡು ಎಲ್ರಿಗೂ ತೊಂದರೆ ಕೊಡ್ತಾ ಇದೆ. ನಮ್ ನೆಂಟ್ರು ಬಂದಿದ್ದಾರೆ, ಅವ್ರ ಈ ಮಂಚದ ಮೇಲೆ ಮಲ್ಕೋತಾರೆ. ತಗೊಳ್ಳಿ ಈ ಚಾಪೆ, ಇದನ್ ತಗೊಂಡು ಆಚೆ ಕಡೆ ಎಲ್ಲಾದ್ರೂ ಬಿದ್ಕೊಳ್ಳಿ. ನೀವು ಬನ್ನಿ ರಾಧಮ್ಮ, ಇಲ್ಲಿ ಸುಖವಾಗಿ ಮಲ್ಕೋಬಹುದು. ಮಲ್ಕೊಳ್ಳಿ. ಸರಿ ಅಮ್ಮ. ಏನೋ ಹಣದ ವ್ಯವಸ್ಥೆ ಏನಾದ್ರು ಆಯ್ತೇನೋ? ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆಪ್ಪ. ನಾಳೆ ಅವ್ನು ಬಂದು ಮನೆ ಸಾಮಾನೆಲ್ಲ ಆಚೆ ಹಾಕ್ತಾನೆ, ಆಗ ಅಮ್ಮನ ಗತಿ? ಅಮ್ಮನಿಗೇನೋ ಎಲ್ಲಾದ್ರೂ ಒಂದ್ ಕಡೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತಪ್ಪ. ಕಿಟ್ಟು ಪುಟ್ಟು, ಮನೆ ಬಿಡ್ಬೇಕು ಅಂತಿದ್ದೀರಲ್ಲ, ಯಾಕ್ರೋ? ಏನಾಯ್ತು? ಏನಿಲ್ಲಮ್ಮ, ಈ ಮನೆ ಮೇಲೆ ಸ್ವಲ್ಪ ಸಾಲ ತಗೊಂಡ್ಬಿಟ್ಟಿದೀವಿ. ಏನು ಮನೆ ಮೇಲೆ ಸಾಲ ತಗೊಂಡ್ಬಿಟ್ಟಿದ್ದೀರಾ? ಯಾಕ್ರಪ್ಪ ಇಂಥ ಕೆಲಸ ಮಾಡಿದ್ರಿ? ತುಂಬಿದ ಸಂಸಾರನ ಒಡೆದು 2 ಹೋಳು ಮಾಡಿದ್ರಿ. ಒಂದಾಗಿದ್ದ ಮನೇನ 2 ಭಾಗ ಮಾಡಿದ್ರಿ. ಈಗ ಇದ್ದ ಮನೇನು ಕಳ್ಕೊಂಡ್ಬಿಟ್ರಲ್ಲೋ.
ಹೋಗಮ್ಮ ನೀನು, ಯಾವ ನೋಡಿದ್ರು ಮನೆ ಮನೆ ಅಂತ ಹೊಡ್ಕೋತಾ ಇರ್ತೀಯ. ಹೋದ್ರು ಹೋಗ್ಲಿ ಬಿಡು, ಏನ್ ದೊಡ್ಡ ಅರಮನೆ ಇದು. ಹೌದಪ್ಪ ಹೌದು, ಈ ಮನೆ ನನಗೆ ಅರಮನೆನೆ. ಈ ಮನೆ ಕಟ್ಟೋಕೆ ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದು ನಿಮಗೇನ್ ಗೊತ್ತು? ನೀವಿರೋದಕ್ಕೊಂದು ಗೂಡಾದ್ರೂ ಇರ್ಲಿ ಅಂತ ಅಷ್ಟು ಕಷ್ಟಪಟ್ಟು ಕಟ್ಟಿಸಿದ ಮನೇನ ಅನ್ಯಾಯ ಮಾಡ್ಬಿಟ್ರಲ್ಲೋ, ಅನ್ಯಾಯ ಮಾಡ್ಬಿಟ್ರಲ್ಲೋ. ನಮ್ಗೋಸ್ಕರ ತಾನೇ ಮನೆ ಕಟ್ಸಿದ್ದು, ನಾವೇನಾದ್ರೂ ಮಾಡ್ಕೊತೀವಿ ಬಿಡು. ಹಾಗಾದ್ರಿ ತಾಯಾಗಿ ನಾನ್ ನಿಮ್ಮನ್ನೇನು ಕೇಳಲೇಬಾರ್ದೇನ್ರು? ಈ ಮನೆ ಹೋದ್ಮೇಲೆ ನಾವೆಲ್ಲೋ ಇರೋದು. ನೋಡಮ್ಮ, ನಾವೇನೋ ಒಂದ್ ಏರ್ಪಾಡ್ ಮಾಡ್ತೀವಿ, ಅದಕ್ಕೆ ಯಾಕೆ ನೀನ್ ಸುಮ್ನೆ ತಲೆ ಕೆಡ್ಸ್ಕೋತೀಯ? ನಾವ್ ಹಾಕಿದಷ್ಟು ತಿಂದ್ಕೊಡು, ಎಲ್ಲೋ ಒಂದ್ ಕಡೆ ಬಿದ್ದಿರು. ಮಮತೆಯು ತುಂಬಿದ ನೀರು ಉಣಿಸಿದೆ, ಬೆಳೆಸಿದೆ ಹೂವಿನ ತೋಟ. ಹರಳಿದ ಸುಂದರ ಹೂಗಳೆಲ್ಲ ಗಾಳಿಗೆ ತೂಗುವ ಆಟ. ನೋಡುತ್ತಾ ಸಂತಸಗೊಂಡೆ, ಜೀವನವು ಸಾರ್ಥಕವೆಂದೆ. ಹೂವುಗಳೇ ಮುಳ್ಳುಗಳಾಗಿ ಚುಚ್ಚಿದರೆ ನೋವನ್ನು ತಿಂದೆ. ಬಾಳು ಮೆತ್ತನೆ ಹುಟ್ಟದಂತೆ ಅಲ್ಲವೇನು, ಅಲ್ಲಿ ಮುಟ್ಟಲು ಹಾವು ಕಚ್ಚಿ ನೊಂದೆ ನೀನು. ಕೇಳು ಸಂಸಾರದಲ್ಲಿ ರಾಜಕೀಯ, ತಾನು ತನ್ನ ಮನೆಯಲ್ಲೇ ಪರಕೀಯ. ಸೂಜಿಯು ಕಣ್ಣ ಕುಕ್ಕಿತು, ಚಿಮ್ಮಿತು ನೆತ್ತರ ನೀರು. ಮೆತ್ತನೆ ಕತ್ತಿಯು ಎದೆಯ ಇರಿದರೆ ನೋವನ್ನು ಅಳೆಯುವರಾರು. ಅಕ್ಕರೆಯ ಸಕ್ಕರೆ ತುಂಬಿ ಮಕ್ಕಳನ್ನು ಸಾಕಿದೆ ನಂಬಿ. ಸಿಹಿಯೆಲ್ಲ ಕಹಿಯಾದಾಗ ಬಾಳೊಂದು ದುಃಖದ ರಾಗ. ಒಂದು ಮುದ್ದಿನ ಮಾತುಗಳ ಹೇಳಿದರು, ಇಂದು ಮಾತಿನ ಈಟಿಯಿಂದ ಮಿಡಿದರು. ಕೇಳು ಸಂಸಾರದಲ್ಲಿ ರಾಜಕೀಯ, ನೋಡು ಸಂಸಾರದಲ್ಲಿ ರಾಜಕೀಯ. ಈ ಜನ್ಮದಲ್ಲಿ ಇನ್ನು ಏನೇನು ಅನುಭವಿಸ್ಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದೀಯ. ಹೆತ್ತ ಮಕ್ಕಳಿಗೂ ಬೇಡವಾಗಿ, ಗಂಡನಿಂದಲೂ ದೂರವಾಗಿ ನನ್ನನ್ನು ಚಿತ್ರಹಿಂಸೆ ಗುರಿ ಮಾಡ್ತಿದೆಯಲ್ಲ. ನನ್ನ ಯಾವ ಪಾಪಕ್ಕೆ ಈ ಶಿಕ್ಷೆ? ಬೇಡ ತಂದೆ, ಬೇಡ. ನನಗೆ ಈ ಬದುಕು ಬೇಡ. ನನ್ನನ್ನು ನಿನ್ನ ಪಾದಕ್ಕೆ ಸೇರಿಸ್ಕೋ ಸ್ವಾಮಿ, ನಿನ್ನ ಪಾದಕ್ಕೆ ಸೇರಿಸ್ಕೋ ಸ್ವಾಮಿ, ನಿನ್ನ ಪಾದಕ್ಕೆ ಸೇರಿಸ್ಕೋ. ಕಾವೇರಿ 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 ಕಾವೇರಿ, ಇಷ್ಟು ಬೇಗ ನಿನಗೆ ಈ ಬದುಕು ಬೇಡವಾಗೋಯ್ತೆ? ಇದು ಯಾವ ದೇವರು ಕೊಟ್ಟ ಶಿಕ್ಷೆನೂ ಅಲ್ಲ ಕಾವೇರಿ, ನಿನಗೆ ನೀನೇ ವಿಧಿಸಿಕೊಂಡಿರೋ ಶಿಕ್ಷೆ. ಮಕ್ಕಳೇ ನನ್ನ ಕಾಶಿ ರಾಮೇಶ್ವರ, ಅವರೇ ನನ್ನ ಸಂಪತ್ತು ಸೌಭಾಗ್ಯ ಅಂತಂದಿಯಲ್ಲ. ಏನು ಮಾಡಿದ್ರು ನಿನ್ನ ಮಕ್ಕಳು. ನೀನವರ ಮೇಲಿಟ್ಟ ಮಮತೆ, ಪ್ರೀತಿ, ವಾತ್ಸಲ್ಯಕ್ಕೆ ಇದೇ ನನಗೆ ಸಿಕ್ಕಿದ ಪ್ರತಿಫಲ. ನನ್ನ ಮನೆ ಲಕ್ಷ್ಮೀ ನೀನು, ಅದು ನಿನ್ನ ಮನೆ. ಆ ಮನೆ ಹೊಸಲು ದಾಟ ಬಂದದ್ದು ನಿನ್ನ ತಪ್ಪು. ನೀನು ಅನಾಥಳಲ್ಲ ಕಾವೇರಿ, ನೀನು ಯಾರ ಹಂಗನಲ್ಲೂ ಬಾಳಬೇಕಾಗಿಲ್ಲ. ಧೈರ್ಯದಿಂದ ನೀನು ನಿನ್ನ ಮನೆಗೆ ಹೋಗು. ಅಧಿಕಾರ ನಿನ್ನ ಕೈಗೆ ತಗೋ. ಹೊರಡು ಕಾವೇರಿ. ಒಂದು ಸುಣ್ಣದ ದಬ್ಬಿ ಬಿಡಬೇಡಿ, ಮನೆ ಸಾರಿಸದಾಗಿರ್ಬೇಕು. ಎಲ್ಲ ಸಾಮಾನು ತೆಗೆದುಕೊಂಡು ಬನ್ನಿ. ಗುಂಡ್ರಾರೆ, ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ಬ್ಯಾಡಿ ಗುಂಡ್ರಾರೆ. ಏನು ಬಿಟ್ಟು ಕೊಡುವುದು? ನಿಮಗೆ ಹಣ ಕೊಟ್ಟು ಕೊಟ್ಟು ನಮ್ಮ ಮಂಡ ಅಡ್ಡೆ ಆಗೋಗಿದೆ. ಅಮ್ಮ ಅಮ್ಮ, ಇನ್ನೊಂದ್ಸಾರಿ ಅಮ್ಮ ಅಂದ್ರೆ ಹೋತಾಕ್ಬಿಡ್ತೀನಿ. ನಾವು ಕಣಮ್ಮ, ನಿನ್ ಮಕ್ಳು ಕಣಮ್ಮ. ಛೀ, ಅಯೋಗ್ಯರ ಮಕ್ಕಳ ನೀವು. ಯಾವುದೋ ಜನ್ಮದ ಶತ್ರುಗಳು. ನಾನ್ ಯಾರಿಗೂ ಅಮ್ಮನೂ ಅಲ್ಲ, ನನ್ಗೆ ಯಾವ ಮಕ್ಕಳು ಇಲ್ಲ.
ಅಮ್ಮಂಗೆ ಬುದ್ಧಿ ಕೆಟ್ಟೋಗಿದೆ ಅಂತ ಕಾಣುತ್ತೆ. ಏನಂದೆ? ಅಮ್ಮ ಹುಚ್ಚಿಗೆ ಹಿಡಿದಿದ್ದೀರಮ್ಮ. ಹುಚ್ಚ ಬಾಯಿ, ನನಗೆ ಬುದ್ಧಿ ಕೆಟ್ಟಿದ್ಯಾ? ಹೌದು, ನನ್ನ ಮಕ್ಕಳು, ನನ್ನ ಸೊಸೆಯರು, ಅವ್ರ ಸಂತೋಷನೇ ನನ್ ಸಂತೋಷ ಅಂತ ನಾನ್ ತಿನ್ನೋ ತುತ್ತನ್ನ ನಿಮ್ ಬಾಯಿಗಿಟ್ಟು ಸಾಕದ್ನಲ್ಲ, ಆಗ ನನಗೆ ಬುದ್ಧಿ ಕೆಟ್ಟಿತ್ತು. ನನ್ನ ಮಕ್ಕಳು ಬುದ್ಧಿವಂತರು, ಇವತ್ತೆಲ್ಲ ನಾಳೆ ಮುಂದುವರಿತಾರೆ, ಮುಪ್ಪಿನಲ್ಲಿ ನಮಗೆ ಆಧಾರವಾಗಿ ಇರ್ತಾರೆ ಅಂತ ಸುಳ್ಳು ಭ್ರಮೆ ಪಟ್ಟಿದ್ನಲ್ಲ, ಆಗ ನನಗೆ ಹುಚ್ಚಿಡಿದಿತ್ತು. ನೀವು ಎಂಜಲನ್ನ ಹಾಕಿದ್ರು ತಿನ್ಕೊಂಡು ಬಿದ್ದು ಪರದೇಶಿಯಾಗಿ ಮನೆ ಬಿಟ್ಟು ಹೋದ್ನಲ್ಲ, ಆಗ ನಿಜವಾಗ್ಲೂ ನನಗೆ ಬುದ್ಧಿ ಕೆಟ್ಟಿತ್ತು. ಆದ್ರೆ ಅದೇ ಬುದ್ಧಿ ಈಗ ನೆಟ್ಟಗಾಗಿದೆ. ನಮ್ದು ತಪ್ಪಾಯ್ತು ಅಂತೆ, ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ. ಮುಚ್ಚಿದೆ ಬಾಯಿ. ಅತ್ತೆ ಅಂತೆ, ಅತ್ತೆ ಕತ್ತೆಗಳ. ನೋಡ್ರೆ, ಮುಂದೆ ನೀವು ಅತ್ತೆ ಆದಾಗ ಈ ಸ್ಥಾನದ ಬೆಲೆ ಏನು ಅಂತ ಆಗ ನಿಮ್ಗೆ ಅರ್ಥ ಆಗುತ್ತೆ. ಮುದ್ದಾಗಿ ನೋಡಿದ್ರೆ ನನ್ನನ್ನೇ ಕಸಕ್ಕಿಂತ ಕಡೆಯಾಗಿ ನೋಡಿ ಮೆರೆದ್ರಿ. ಈಗ ತಪ್ಪಾಯ್ತು ಅಂತ ಬಂದು ಕಾಲಿಡ್ಕೋತಾ ಇದ್ರ. ನಿಮ್ ಯೋಗ್ಯತೆಗೆ ಬೆಂಕಿ ಆಗ್ತು. ಅಮ್ಮ 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 ಆಗಿದ್ದು ಆಗೋಯ್ತು. ಅಮ್ಮ ಅಮ್ಮ ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬೇಕಾದವಳು ನಾನಲ್ಲ, ನಿಮ್ಮನ್ನ ಆ ದೇವರೇ ಕ್ಷಮಿಸ್ಬೇಕು. ಮೊದ್ಲು ತೊಲಗಿ ಇಲ್ಲಿಂದ. ಅಮ್ಮ, ಇವ್ರು ಎಂತ ಮಾಡಿದಾರೆ ಗೊತ್ತುಂಟಾ? ಈ ಮನೆನ ಒತ್ತ ಇಟ್ಟು ನನಗೆ ಪತ್ರ ಬರೆದು ಕೊಟ್ಟು ಹಣ ತೆಗೆದುಕೊಂಡಿದ್ದಾರೆ. ಇಲ್ಲಿ ನೋಡಿ, ಗಣಪತಿ ಹಿಡಿದು ಹೇಳ್ತಿದ್ದೇನೆ, ಇಲ್ಲುಂಟು ಪತ್ರ. ಮುಚ್ಚಯ್ಯ ಬಾಯಿ. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಈ ಮನೆ ಇರೋದು ನನ್ನ ಹೆಸರಿನಲ್ಲಿ. ನನ್ನ ಒಪ್ಪಿಗೆ ಇಲ್ದೆ ಸಾಲ ತಗೊಳಕ್ ಇವ್ರು ಯಾರು? ಕೊಡಕ್ ನೀನ್ ಯಾರು? ಈ ಮನೆಗೂ ಸಾಲಕ್ಕೂ ಯಾವ ಸಂಬಂಧನೂ ಇಲ್ಲ. ಅಯ್ಯೋ ಕೃಷ್ಣ, ನಮ್ಮ ಹಣ ಬರುವುದು ಹೇಗೆ? ನಿನಗೆ ಹಣ ಬೇಕಾದ್ರೆ ಯಾರು ಕೊಟ್ಟಿದ್ಯೋ ಅವ್ರ ಹತ್ರ ವಸೂಲಿ ಮಾಡ್ಕೋ. ಆಯ್ತು, ನೀವು ಇಷ್ಟು ಹೇಳಿದ ಮೇಲೆ ನಾನು ನೋಡಿಕೊಳ್ತೇನೆ. ನಿಂತ್ಕೋ. ಹೋಗೋಕ್ ಮುಂಚೆ ಈ ಸಾಮಾನೆಲ್ಲ ಒಳಗಿಟ್ಬಿಟ್ಟು ಹೋಗು. ಆಯ್ತು ಆಯ್ತು. ಮಂಗಗಳಿನ ಎಂತ ಮಾಡ್ತೀರಿ? ಬನ್ನಿ ಇಲ್ಲಿ, ಈ ಸಾಮಾನ ತೆಗೆದು ಒಳಗಿಡಿ. ತಗೋ, ಈ ಗಣಪತಿ ತೆಗೆದಿಡು. ವಾಯ್ ಹುಡುಗನ, ಅಮ್ಮ ಹೇಳಿದ್ದು ಕೇಳಿದ್ರ? ಈಗ ನಾನು ಎಂತ ಮಾಡಿದ್ರೆ ಗೊತ್ತುಂಟಾ? ನನ್ನ ಹಣ ಬಡ್ಡಿ ಸಮೇತ ಇಲ್ಲಿ ಇಡಬೇಕು, ಇಲ್ಲ ನಿಮ್ಮ ಮೇಲೆ 420 ಕೇಸ್ ಹಾಕಿ ಕಂಬಿ ಎಳಿಸಿ ಕಳಿಸ್ತೇನೆ. ಗುಂಡಣ್ಣವ್ರೆ, ಈಗ ನಮ್ಮ ಹತ್ರ ಹಣ ಇಲ್ಲ, ನೀವೇ ಯಾವ್ದಾದ್ರು ಕೆಲಸ ಕೊಡ್ಬಿಡಿ. ಹೌದು ಹೌದು, ಅದ್ರಲ್ಲಿ ಬರೋ ಸಂಬಳದಲ್ಲಿ ನಿಮ್ ಸಾಲ ಎಲ್ಲ ತೀರ್ಸ್ಬಿಡ್ತೀವಿ. ಹೌದಾ? ಆಯ್ತು ಆಯ್ತು, ನಡೀರಿ ನಡೀರಿ. ಆಯ್ತು, ಗಂಡಂದ್ರು ಹೋ, ನೀವೆಂತ ಮಾಡೋದು ಇಲ್ಲಿ? ನಡೀರಿ ಹಿಂದೆ ಬನ್ನಿ. ಹೇಳ್ದೆ ಕೇಳ್ದೆ ಇಲ್ಲಿವರೆಗೂ ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ಗೆ? ಅಪ್ಪ, ಅದಲ್ಲಪ್ಪ ನಾನು ಹೇಳೋದು. ನೀನ್ ಹೇಳೋದು ಬೇಡ, ನಾನು ಕೇಳೋದು ಬೇಡ. ನನಗೂ ಪ್ರೆಸ್ಟೇಜ್ ಅನ್ನೋದಿದೆ. ಗಂಡನ ಮನೆಯಿಂದ ಓಡ್ ಬಂದ್ ಮಗಳನ್ನ ಮನೆಗೆ ಸೇರಿಸ್ಕೊಂಡ ಅಂತ ಊರ್ ಜನ ಎಲ್ಲ ಕ್ಯಾಕರ್ಸ್ ನನ್ನ ಮಕ್ಕಕ್ಕೆ ಥೂ ಅಂತ ಉಗಿತಾರೆ. ಅಲ್ಲಪ್ಪ, ಆ ಮನೆ ನನಗ್ ಗೊತ್ತು. ನೋಡಮ್ಮ, ಗಂಡ ಎಷ್ಟೇ ಕೆಟ್ಟವನಾದ್ರೂ ಅವನನ್ನ ಸರಿಯಾದ ರೀತಿಲಿ ತಿದ್ದಿ ಒಳ್ಳೆ ದಾರಿಗೆ ತರೋದು ಹೆಂಡತಿ ಆದ ನಿನ್ನ ಕರ್ತವ್ಯ. ಯಾವತ್ತು ನಿನ್ನ ಕನ್ಯಾದಾನ ಮಾಡಿ ಕಳಿಸ್ಕೊಟ್ನೋ ಅವತ್ತೇ ನಿನಗೂ ಈ ಮನೆಗೂ ಇರೋ ಸಂಬಂಧ ಕಡ್ದೋಯ್ತು. ಇನ್ನು ನೀನುಂಟು, ನಿನ್ನ ಸಂಸಾರ ಉಂಟು. ಈಗಿನ ಕಾಲದ ಹುಡುಗಿಯರಿಗೆ ಮದ್ವೆ ಅಂದ್ರೆ ಮಕ್ಕಳಾಟ ಆಗಿದೆ. ರಾಜಾರಾಮ್, ಓಹೋ, ಪೊಲಿಟಿಕಲ್ ಟೈಗರ್ ಕಿಟ್ಟಣ್ಣವರು ಏನ್ರಿ ಇದು? ನೀವು ಟ್ಯಾಕ್ಸಿ ಓಡಿಸ್ತಾ ಇದ್ರಲ್ರಿ, ಯಾಕೆ MP MLA ಏನು ಇಲ್ವಾ? ನನ್ನನ್ನ ಡೆಲ್ಲಿಲೇ ಬಂದು ನೋಡ್ಬೇಕು ಅಂತ ಹೇಳಿದ್ರಲ್ರಿ, ಏನ್ರಿ ಇದು? ಆ ಭ್ರಮೆ ಎಲ್ಲ ಹೊರಟೋಯ್ತು ರಾಜಾರಾಮ್. ಆಗ ನೀವು ಹೇಳಿದ ಬುದ್ಧಿ ಮಾತು ನಾವು ಕೇಳಲಿಲ್ಲ. ಈಗ ಜೀವನ ಏನು ಅಂತ ಅರ್ಥ ಆಗ್ತಿದೆ. ಎಲ್ಲಿ ಹೋಗ್ಬೇಕು? ಜಯನಗರ. ಬನ್ನಿ. ಆಟೋ ಬರ್ತೀಯಪ್ಪ? ಕತ್ತೇರಿಕೆ. ನೀವಾ? ಏನ್ ಸ್ವಾಮಿ, ಕುದುರೆ ಬಿಟ್ಬಿಟ್ಟು ಆಟೋ ಹಿಡ್ಕೊಂಡಿದ್ದೀರಾ? ಏನ್ ಮಾಡ್ಲಿ ಸ್ವಾಮಿ, ಆಗ ನನ್ನ ಬುದ್ಧಿ ಇರ್ಲಿಲ್ಲ, ಈಗ ಬುದ್ಧಿ ಬಂದಿದೆ. ಎಲ್ಲಿ ಹೋಗ್ಬೇಕು ತಾವು? ಅವಿನೋ ರೋಡ್ಗೆ. ಹತ್ತಿ ಹತ್ತಿ. ನಡಿಯಪ್ಪ. ಅಬ್ಬಾ, ಏನಮ್ಮ ಇದು ಮುರಿದು ಹೋಗಿದೆ, ಬೇರೆ ಇಲ್ವೇ? ಇರೋದೊಂದೇ ರೀ, ಇಷ್ಟ ಇದ್ರೆ ತಗೊಳ್ಳಿ. ಯಾಕಮ್ಮ ಅಷ್ಟು ಜೋರಾಗಿ ಮಾತಾಡ್ತೀಯಾ? ತಮಗೆ ಏನ್ ಬೇಕಾಗಿತ್ತು ಸರ್? ಏನ್ರಿ ನಿಮ್ ಸೇಲ್ಸ್ ಗರ್ಲ್ ಬಾಯಿಗೆ ಬಂದಾಗಲ್ಲ ಮಾತಾಡ್ತಾರಲ್ಲ? ಸಾರಿ ಸರ್, ತಮ್ಗೇನ್ ಬೇಕು ಹೇಳಿ, ನಾನ್ ವ್ಯವಸ್ಥೆ ಮಾಡ್ತೀನಿ. ಏನ್ ಇದೊಂದೇ ಅಂಗಡಿ ಪ್ರಪಂಚದಲ್ಲಿರೋದು, ಬೇರೆ ಅಂಗಡಿನೇ ಇಲ್ವೇ? ಐ ಆಮ್ ವೆರಿ ಸಾರಿ. ಏನಮ್ಮ, ನಮ್ಮ ಅಂಗಡಿಲಿ ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ. ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲರ ಬಿಟ್ಟು ಹೋಗ್ತಾ ಇರು. ಅಲ್ಲ, ಗಿರಾಕಿಗಳ ಹತ್ರ ಈ ರೀತಿ ವರ್ತನೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರೇನು? ನಾನ್ಸೆನ್ಸ್. ಸರ್ ಸರ್, ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಇಲ್ಲಿಗೆ ಬರೋ ಕಸ್ಟಮರ್ಸ್ ಹತ್ರ ನಾನು ಸರಿಯಾಗಿ ಬಿಹೇವ್ ಮಾಡ್ತೀನಿ ಸರ್. ಐ ಆಮ್ ವೆರಿ ಸಾರಿ ಸರ್.
ಸರಿ ಸರಿ. ಬನ್ನಿ ಸರ್, ಬನ್ನಿ ಬನ್ನಿ. ಮಕ್ಕಳ ಆಟಕ್ಕೆ ಬೊಂಬೆಗಳು ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ನೋಡಿ, ಇದು ಕೊರಿಯಾದು, ಇದು ಜಪಾನ್ದು, ಇದು ಜರ್ಮನಿದು ಸರ್. ಫಸ್ಟ್ ವಾಟ್ ಮೇಡಮ್? ಹಾರ್ಸ್ ರೈಡಿಂಗು, ಕತ್ತಿ ವರ್ಷೆ, ಕರಾಟೆ ಇದೆಲ್ಲ ಬಿಟ್ಟು ನೀವು ಇಲ್ಲಿ ಸೇಲ್? ಅದು ಹಾಗಿರ್ಲಿ ಸರ್, ಇದು ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಮೇಡಮ್, ಏನಮ್ಮ ಇದು? ಸಂಗೀತ ಕಚೇರಿ, ಸುಬ್ಬಲಕ್ಷ್ಮಿ, ಅದು ಇದು ಏನೇನೋ ಆಗ್ಬೇಕು ಅಂತಿದ್ದೆ. ಈಗ ನೋಡಿದ್ರೆ ಅದೆಲ್ಲ ಬರೀ ಕನಸು ರಾಧಮ್ಮ. ಆಗ ನಮ್ಮತ್ತೆ ಮಾವ ಹೇಳ್ತಿದ್ ಮಾತು ಈಗ ನನ್ಗೆ ಅರ್ಥ ಆಗ್ತಾ ಇದೆ. ಮಾಡಿದ್ದುಣ್ಣೋ ಮಾರಾಯ, ಅದಕ್ಕೆ ಹೇಳುದು ತಗ್ಗಿ ಬಗ್ಗಿ ನಡಿಬೇಕು ಅಂತ. ಅದರಲ್ಲಿ ರಾಧಮ್ಮ, ಇದು ಬಹಳ ಚೆನ್ನಾಗಿದೆ. ಮಾರ್ಕೆಟ್ ರೇಟ್ಗಿಂತ 40% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಇದ್ ನೋಡಿ, ಮಾರ್ಕೆಟ್ ನಲ್ಲಿ ₹1, ನಾನು 50 ಪೈಸೆ ಕೊಡ್ತಾ ಇದ್ದೀನಿ. ಟೆಲಿಗ್ರಾಮ್. ಅಂತೂ ದೇವರು ನನ್ನ ಮೇಲೆ ಕರುಣೆ ತೋರಿಸ್ಬಿಟ್ಟ. ಕೆಜಿ ಹಾಕಿ 2 ಸೌತೆಕಾಯಿ ಕೊಡಿ. ಡಾಕ್ಟ್ರೆ, ನನ್ನ ತಾಯಿನ ಹಾಗಾದ್ರೂ ಮಾಡಿ ಉಳಿಸ್ಕೊಡಿ. ಕೇಸ್ ತುಂಬಾ ಸೀರಿಯಸ್ ಆಗಿದೆ, ತಕ್ಷಣ ಆಪರೇಷನ್ ಮಾಡಬೇಕು. ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ನೀವು ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಿದ್ರೆ ನಿಮ್ ತಾಯಿನ ಉಳಿಸ್ಕೋಬಹುದು. ಎಷ್ಟಾದ್ರೂ ಖರ್ಚಾಗಿಲ್ಲ ಡಾಕ್ಟ್ರಿ, ನಮ್ ಜೀವ ಒತ್ತೇಟಾದ್ರೂ ಹಣ. ಆಯ್ತಾಯ್ತು. ವಾಯ್, ನೀವೆಂತ ಜನ ಅಂತ ನನಗೆ ಗೊತ್ತುಂಟು. ಹಣ ತಗೊಂಡು ಹೋಗ್ಲಿಕ್ಕೆ ಮಾತ್ರ ನಿಮ್ಗೆ ಗೊತ್ತುಂಟು, ವಾಪಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಹಳೆ ಬಾಕಿ ಇನ್ನು ಕೊಟ್ಟಿಲ್ಲ, ಮತ್ತೆ ಹಣ ಗಾಳಿಗೆ ಬಂದಿದ್ದ. ಗಿಡ ಹಾಕಿದ್ದೇನು ಕಿತ್ತು ಕೊಡ್ಲಿಕ್ಕೆಲ್ಲ ನೀವು ಕೇಳಿದಾಗ ಹೊರಗೆ ಮುಖ ತೋರಿಸ್ಬೇಡಿ. ಆಗಲ್ಲ ರಾಯ್ರೆ, ನಾವು ತುಂಬಾ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನಾವೇನು ಸೌಖ್ಯವಾಗಿದ್ದೇವಾ? ನಮ್ಮ ಮಾತು ಸ್ವಲ್ಪ ಕೇಳಿ. ಏನದು ನಿಮ್ಮ ಪುರಾಣ? ರಾಯ್ರೆ, ನಮ್ ತಾಯಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ನಮ್ ಕೈ ಬಿಡಬೇಡಿ. ಹೌದು ರಾಯ್ರೆ, ನಮ್ ತಾಯಿನ ಆಸ್ಪತ್ರೆಗೆ ಹಾಕಿದ್ವಿ. ನಮ್ ತಾಯಿ ಜೀವ ಉಳಿಬೇಕು ಅಂತಂದ್ರೆ ₹1000 ಹಣ ಖರ್ಚಾಗುತ್ತೆ. ದಯವಿಟ್ಟು ನಮ್ ತಾಯಿನ ಉಳಿಸ್ಬಿಡಿ ರಾಯ್ರೆ, ನೀವು ನಮ್ ತಾಯಿನ ಉಳಿಸ್ಕೊಡಿ ರಾಯ್ರೆ, ದಯವಿಟ್ಟು.
ಅಪ್ಪನಂತಪ್ಪ ಅಯೋಗ್ಯರ ಸಂಪಾದನೆ ಮಾಡಿ ಸಂಸಾರ ನಡೆಸೋಕೆ ಹೋಗ್ತಾ ಇಲ್ದೆ ಅಪ್ಪನ ಆಸ್ತಿ ಮೇಲೆ ಸಾಲ ಮಾಡಿ ಬೀದಿಗೆ ಬಂದಿರೋ ನೀವು ಅಪ್ಪ ಅಂತ ಕರೆಯಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ತಪ್ಪಾಯ್ತಪ್ಪ. ಅಪ್ಪ ಅಮ್ಮ ಅಂತ ಬಾಯಿ. ಇಷ್ಟು ದಿನ ಇಲ್ಲದ ಅಮ್ಮ ಹೀಗೆಲ್ಲಿಂದ ಬಂದ್ಲು? ಹೆತ್ತು ತಾಯಿಗೆ ಒಂದು ತುತ್ತು ಅನ್ನ ಹಾಕದ ಬೀದಿ ಪಾಲು ಮಾಡಿದ್ರಲ್ಲ ಮಕ್ಕಳ ನೀವು ರಾಕ್ಷಸರು. ನಿಮ್ಮ ಹೊಲಸು ಮುಖಗಳನ್ನು ತೋರಿಸಬೇಡಿ. ತೊಲಗಿ ಇಲ್ಲಿಂದ. ಗೆಟ್ ಔಟ್. ಮಿಸ್ಟರ್ ನರಸಿಂಹ, ಗಾಡ್ ಇಸ್ ಗ್ರೇಟ್. ಯು ಆರ್ ವೆರಿ ಲಕ್ಕಿ. ಥ್ಯಾಂಕ್ ಯು ಡಾಕ್ಟರ್. ಪೇಷಂಟ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ವಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ವೈಫ್ ನೋಡ್ಬೋದು. ಕಾವೇರಿ, ಕಾವೇರಿ, ಬಂದ್ರ ತೀರ್ಥಯಾತ್ರೆ? ನಿನ್ನ ಬಿಟ್ಟು ನಾನೊಬ್ಬನೇ ಯಾವ ತೀರ್ಥಯಾತ್ರೆಗೆ ಹೋಗ್ಲಿ? ನಿನ್ನ ಮುದ್ದು ಮಕ್ಕಳ ಸಾಹಸನೆಲ್ಲ ಮರೆಯಲಿದ್ದುಕೊಂಡೆ ಎಲ್ಲ ತಿಳ್ಕೊತಾ ಇದ್ದೆ. ಇವರಿಗೆ ಬುದ್ಧಿ ಬರ್ಲಿ ಅಂತ ನಾನೇ ಗುಂಡಣ್ಣನ ಮುಖಾಂತರ ಸಾಲ ಕೊಡಿಸಿ ನಾಟಕ ಆಡ್ದೆ. ಹೌದು ಅಮ್ಮೋರೆ, ಯಜಮಾನರು ಹೇಳಿದ ಸತ್ಯ. ಈಗಲಾದ್ರೂ ಗೊತ್ತಾಯ್ತಾ ಕಾವೇರಿ ಇವ್ರ ಯೋಗ್ಯತೆ ಏನು ಅಂತ? ಆಗಿದ್ದಾಯ್ತು. ಎಷ್ಟೇ ಆದ್ರೂ ಅವ್ರು ನಮ್ಮ ಮಕ್ಕಳಲ್ವೇ, ಕ್ಷಮಿಸ್ಬಿಡಿ. ನಿನಗೋಸ್ಕರ ಕ್ಷಮಿಸಿದ್ದೀನಿ. ಆದ್ರೆ ಇನ್ನು ಮುಂದೆ ಇವರಿಗೆ ನಮ್ಮ ಮನೆಯಲ್ಲಿ ಸ್ಥಾನ ಇಲ್ಲ. ಅವ್ರ ಜವಾಬ್ದಾರಿ ಹೊತ್ತು ಅವರೇ ಜೀವನ ನಡೆಸಲಿ. ಯಜಮಾನ್ರೆ, ಈಗ ನೀವು ತೀರ್ಥಯಾತ್ರೆಗೆ ಹೋಗ್ಬೋದಲ್ಲ ಅಮ್ಮ ಅವ್ರ ಜೊತೆಯಲ್ಲಿ? ಧಾರಾಳವಾಗಿ. ನಾನು ಉಡುಪಿಗೆ ಹೋಗಿ ಕೃಷ್ಣನಿಗೆ ತುಳಸಿ ಅರ್ಚನೆ ಮಾಡಿ ಬರ್ತೇನೆ. ನೋಡಿ ಪ್ಲೇನ್ ಟಿಕೆಟ್. ಇಲ್ಲಿದ್ರೆ ಮತ್ತೆ ಇವರು ಸಾಲ ಕೇಳ್ತಾರೆ.